ನಮಸ್ತೆ ಎಲ್ಲ ಆತ್ಮಬಂಧಿಗಳಿಗೂ ನಮಸ್ಕಾರ. ಮಾಸ್ಟರ್ಸ್, ಇವತ್ತು 24ನೇ ಬ್ಯಾಚ್ನ 20ನೇ ದಿವಸ ಮಾಸ್ಟರ್. ನಾಳೆಗೆ 21 ದಿವಸ ಅಂದ್ರೆ 24ನೇ ಬ್ಯಾಚ್ ಮುಕ್ತಾಯ ಆಗತ್ತೆ. ಎಲ್ರೂ ಸಹ ನಾಳೆ ನಿಮ್ಮ ನಿಮ್ಮ ಅನುಭವಗಳನ್ನ 24ನೇ ಬ್ಯಾಚ್ನ ಅನುಭವಗಳು ಮತ್ತೆ ಕ್ಲಾಸ್ಗಳು, ತರಗತಿಗಳು ಯಾವ ತರ ಇತ್ತು, ನಿಮ್ಗೆಲ್ಲ ಧ್ಯಾನದಿಂದ ಏನ್ ಅನುಭವ ಆಯ್ತು, ತರಗತಿಗಳಿಂದ ಏನೆಲ್ಲ ಉಪಯೋಗ ಆಯ್ತು ಎಲ್ಲಾನು ನಾಳೆ ಹಂಚ್ಕೊಬೋದು ಮಾಸ್ಟರ್ಸ್. ನಾಳೆ ನಮ್ಮ ಸ್ಪಿರಿಚುಯಲ್ ಟ್ಯಾಬ್ಲೆಟ್ ನ ಮೇಡಮ್ ಕ್ಲಾಸ್ ಬಂದು ಕೊಟ್ಟಿದ್ರಲ್ವಾ, ಗಾಯತ್ರಿ ಚಂದು ಅಂತ. ಅವ್ರು ಬಂದು ನವರಾತ್ರಿ ಬಗ್ಗೆ ಸ್ವಲ್ಪ ಒಂದು 20 ನಿಮಿಷ ಟಾಪಿಕ್ ಕೊಡ್ತಾರೆ ನಾಳೆ. ಅದಾದ್ಮೇಲೆ ನೀವೆಲ್ಲರೂ ಸಹ ನಿಮ್ಮ ಅನುಭವಗಳನ್ನ, ನಿಮ್ಮ ಅಂದ್ರೆ ಹಾಡು, ಕತೆ, ನಿಮ್ಮಲ್ಲಿ ಏನು ಕೌಶಲ್ಯ ಇದೆ ಅದನ್ನ ತೋರ್ಸ್ಕೋಬಹುದು ಮಾಸ್ಟರ್ಸ್. ನಾಳೆಗೆ 24ನೇ ಬ್ಯಾಚ್ನ 21ನೇ ದಿವಸ ಮುಕ್ತಾಯ ಆಗತ್ತೆ. ನಾಳೆಗೆ 24ನೇ ಬ್ಯಾಚ್. ಓಕೆ ಮಾಸ್ಟರ್ಸ್, ನಾವು ಧ್ಯಾನಕ್ಕೆ ರೆಡಿ ಆಗೋಣ. ನಮಸ್ತೆ ಎಲ್ಲ ಆತ್ಮಬಂಧಿಗಳಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೆ ನೀವೆಲ್ಲರೂ ಧ್ಯಾನ ಮತ್ತು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಉನ್ನತ ಮಟ್ಟದ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೆ ಮಾಸ್ಟರ್ ನೀವು ಸಹ ಈ ಕಾರ್ಯಕ್ರಮ ಹಾಜರಿದ್ದೀರಿ, ನಿಮಗೂ ಸಹ ಸ್ವಾಗತವನ್ನ ಬಯಸುತ್ತಾ ಮಾಸ್ಟರ್ಸ್, ಈಗ ನಾವು ಧ್ಯಾನಕ್ಕೆ ರೆಡಿ ಆಗೋಣ ಮಾಸ್ಟರ್ಸ್. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ಹಾಗೆ ಸುಖಾಸನದಲ್ಲಿ ಕುಳಿತಕ್ಕಂಥವರು ಕೆಳಗಡೆ ಒಂದು ಚಾಪೆ ಅಥವಾ ಮ್ಯಾಟ್ ಅಥವಾ ಒಂದು ಬಟ್ಟೆ ಯಾವ್ದನ್ನಾದ್ರೂ ಹಾಕೊಂಡು ಕೂತ್ಕೊಳ್ಳಿ. ಬೆನ್ನನ್ನ ನೇರವಾಗಿ ಇಟ್ಕೊಂಡು ಕೈ ಮತ್ತು ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಹಾಗೆ ಸೋಫಾ ಮೇಲೆ ಅಥವಾ ಚೇರ್ ಮೇಲೆ ಕುತ್ಕೊಂತಕ್ಕಂಥವರು ಕಾಲು ಮತ್ತು ಕೈಗಳನ್ನ ಲಾಕ್ ಮಾಡ್ಕೊಂಡು ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ. ಪಿರಮಿಡ್ ಇರ್ತಕ್ಕಂಥವ್ರು ಪಿರಮಿಡ್ಗಳನ್ನ ಬಳಸ್ಬೋದು ಮಾಸ್ಟರ್ಸ್. ಪಿರಮಿಡ್ ಮೇಲೆ ಕೂತ್ಕೊಂತಕ್ಕಂಥವ್ರು ಅಥವಾ ಇಲ್ಲ ಅಂದ್ರೆ ಕ್ಯಾಪ್ ಪಿರಮಿಡ್ ಇರ್ತಕ್ಕಂಥವ್ರು ಕ್ಯಾಪ್ ಪಿರಮಿಡ್ ನ ಬಳಸ್ಬೋದು ಮಾಸ್ಟರ್ಸ್. ಹಾಗೇನೆ ಬೆನ್ನನ್ನ ನೇರವಾಗಿ ಇಟ್ಕೊಂಡು ಕೈಗಳನ್ನ ಮತ್ತೆ ಕಾಲುಗಳನ್ನ ಲಾಕ್ ಮಾಡ್ಕೊಂಡು ನಾವು ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ನಾವು ಮಾಡುತ್ತಿರಕ್ಕಂತ ಧ್ಯಾನ ಆನಾಪಾನ ಸತಿ ಧ್ಯಾನ. ಒಳ ಹೋಗುವ ಉಸಿರು, ಹೊರಗೆ ಬರುವ ಉಸಿರು ಗಮನಿಸೋಣ ಮಾಸ್ಟರ್ಸ್. ಆಲೋಚನೆಗಳು ಬರುವುದು ಸಹಜ, ಆದರೆ ಆಲೋಚನೆಗಳ ಹತ್ತ ನಾವು ಯಾರು ಗಮನ ಹರಿಸುವುದು ಬೇಡ ಮಾಸ್ಟರ್ಸ್. ಉಸಿರಿನ ಕಡೆ ಗಮನ ಹರಿಸೋಣ ಮಾಸ್ಟರ್ಸ್. ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನಾಪಾನ ಸತಿ ಧ್ಯಾನ. ನಾವು ಮಾಡ್ತಕ್ಕಂಥ ಧ್ಯಾನದಲ್ಲಿ ಯಾವುದೇ ಮಂತ್ರ, ಜಪ, ತಪ ಅಥವಾ ನಾಮಸ್ಮರಣೆ ಇರಬಾರದು ಮಾಸ್ಟರ್ಸ್. ಯಾವ ದೈವಿ ಕಲ್ಪನೆಗಳ ಅಗತ್ಯವಿಲ್ಲ. ಸಹಜವಾಗಿಯೇ ನಡೆಯುತ್ತಿರುವ ಉಸಿರಾಟವನ್ನು ಆಹ್ಲಾದದಿಂದ ಗಮನಿಸುತ್ತೀರಿ ಮಾಸ್ಟರ್ಸ್. ಸಹಜವಾದ ಉಸಿರಾಟದ ಮೇಲೆಯೇ ಗಮನವಿಡುತ್ತಿದ್ದರೆ ಕ್ರಮೇಣ ನಮ್ಮ ಆಲೋಚನಾರಹಿತ ಸ್ಥಿತಿ ಉಂಟಾಗುತ್ತದೆ. ಅದೇ ಧ್ಯಾನ ಸ್ಥಿತಿ. ಈ ಧ್ಯಾನ ಸ್ಥಿತಿಯಲ್ಲಿ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ಶರೀರದಲ್ಲಿ ಪ್ರವೇಶಿಸಿ ನಾಡಿ ಮಂಡಲ ಶುದ್ಧಿಯಾಗಿ ಅದ್ಭುತವಾದ ಆರೋಗ್ಯ ದೊರಕುತ್ತದೆ ಮಾಸ್ಟರ್ಸ್. ಪ್ರತಿದಿನ ನಿಯಮಬದ್ಧವಾಗಿ ಧ್ಯಾನ ಮಾಡುವುದರಿಂದ ದೇಹದಲ್ಲಿ ಪ್ರಾಣಶಕ್ತಿಯ ಮಟ್ಟ ಹೆಚ್ಚಿ ಸುಪ್ತ ಚೇತನಗಳು ಜಾಗೃತಿಯಾಗುತ್ತವೆ ಮಾಸ್ಟರ್ಸ್. ಕ್ರಮೇಣ ದಿವ್ಯ ಚಕ್ಷು ಉತ್ತೇಜನಗೊಳ್ಳುತ್ತದೆ. ಪಿರಮಿಡ್ ಶಕ್ತಿ ಲಭ್ಯವಿದ್ದರೆ ಪಿರಮಿಡ್ಗಳನ್ನು ಬಳಸಿ ಧ್ಯಾನವನ್ನ ಮಾಡಿ ಮಾಸ್ಟರ್ಸ್. ಧ್ಯಾನದ ಸ್ಥಿತಿ ಬೇಗ ಬರುತ್ತದೆ. ಧ್ಯಾನ ಶಕ್ತಿ ಅಪಾರವಾಗಿ ಹೆಚ್ಚುತ್ತದೆ ಮಾಸ್ಟರ್ಸ್. ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನಾಪಾನ ಸತಿ
ಧ್ಯಾನ. ಆಲೋಚನೆಗಳು ಬರುವುದು ಸಹಜ, ಆದರೆ ಯಾರೂ ಸಹ ಆಲೋಚನೆಗಳ ಜೊತೆ ಹೋಗುವುದು ಬೇಡ ಮಾಸ್ಟರ್ಸ್. ಆಲೋಚನೆಗಳಿಗೆ ಒಂದು ಧನ್ಯವಾದವನ್ನು ಅರ್ಪಿಸುತ್ತಾ ನಾವು ಉಸಿರಾಟದ ಕಡೆ ಗಮನವನ್ನ ಹರಿಸೋಣ ಮಾಸ್ಟರ್ಸ್. ಯಾರೂ ಸಹ ಮುಂದಿನ ಸೂಚನೆ ಬರುವವರೆಗೂ ಕಣ್ಣನ್ನು ತೆಗೆಯುವುದು ಬೇಡ. ನಾವು 20 ನಿಮಿಷಗಳ ಕಾಲ ಸಂಗೀತ ಧ್ಯಾನ ಹಾಗೂ 10 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮ್ಯಾಮ್ ಮ್ಯೂಸಿಕ್ ಪ್ಲೇ ಮಾಡಿ ಮ್ಯಾಮ್.
ಮಾಸ್ಟರ್ಸ್, ಯಾರೂ ಸಹ ಕಣ್ಣನ್ನು ತೆರೆಯುವುದು ಬೇಡ. ನಾವು ಇನ್ನು 10 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮುಂದಿನ ಸೂಚನೆ ಬರುವವರೆಗೂ ಯಾರೂ ಸಹ ಕಣ್ಣನ್ನ ತೆರೆಯುವುದು ಬೇಡ. ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನಾಪಾನ ಸತಿ ಧ್ಯಾನ. ಆಲೋಚನೆಗಳು ಬರುವುದು ಸಹಜ ಮಾಸ್ಟರ್. ಆಲೋಚನೆಗಳ ಹತ್ತ ಯಾರು ಗಮನ ಹರಿಸುವುದು ಬೇಡ. ಆಲೋಚನೆಗಳಿಗೆ ಒಂದು ಧನ್ಯವಾದವನ್ನ ಅರ್ಪಿಸುತ್ತಾ ನಾವು ಉಸಿರಾಟದ ಕಡೆ ಗಮನವನ್ನ ಹರಿಸೋಣ ಮಾಸ್ಟರ್ಸ್. ಮುಂದಿನ ಸೂಚನೆ ಬರುವವರೆಗೂ ಯಾರೂ ಸಹ ಕಣ್ಣನ್ನ ತೆರೆಯುವುದು ಬೇಡ ಮಾಸ್ಟರ್ಸ್. ನಾವು ಈಗ ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನಾಪಾನ ಸತಿ ಧ್ಯಾನ. ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಇನ್ನು 5 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್.
ಇನ್ನು 2 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಯಾರೂ ಸಹ ಕಣ್ಣನ್ನು ತೆರೆಯುವುದು ಬೇಡ. ಇನ್ನು 1 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಇನ್ನು 30 ಸೆಕೆಂಡುಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಎಲ್ಲರೂ ಸಹ ದೇಹದ ಎಚ್ಚರಿಕೆಗೆ ಬರ್ತಾ ಇರಿ ಮಾಸ್ಟರ್ಸ್. ಯಾರೂ ಸಹ ಕಣ್ಣನ್ನು ತೆರೆಯುವುದು ಬೇಡ. ಮಾಸ್ಟರ್ಸ್, ನಿಧಾನವಾಗಿ ಕಾಲುಗಳನ್ನು ಬಿಡಿಸಿಕೊಂಡು, ಕೈಗಳನ್ನು ಬಿಡಿಸಿಕೊಂಡು, ಅಂಗೈಗಳನ್ನು 5 ಸೆಕೆಂಡುಗಳ ಕಾಲ ನಮ್ಮ ಕಣ್ಣಿನ ಮೇಲೆ ಇರಿಸಿಕೊಳ್ಳೋಣ ಮಾಸ್ಟರ್ಸ್. 1, 2, 3, 4, 5. ಕಣ್ಣುಗಳನ್ನು ನಿಧಾನವಾಗಿ ಬಿಡುತ್ತಾ ಮುಖದಲ್ಲಿ ಮುಗುಳ್ನಗೆ ಇರಲಿ ಮಾಸ್ಟರ್ಸ್. ಹಾಗೆಯೇ ಅಂಗೈಗಳನ್ನು ನೋಡಿಕೊಳ್ಳೋಣ ಮಾಸ್ಟರ್ಸ್. ಹಾಗೆಯೇ ನಮ್ಮ ಧ್ಯಾನಕ್ಕೆ ಸಹಕರಿಸಿದಂತಹ ಪ್ರಕೃತಿ ಮಾತೆಗೂ ನಮ್ಮ ದೇಹಕ್ಕೂ ನಮಿಸುತ್ತಾ ಒಂದು ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಸ್ವಲ್ಪ ದೇಹಕ್ಕೆ ನೀರು ಬೇಕಾಗಿರ್ತಕ್ಕಂಥವರು ನೀರನ್ನ ತೆಗೆದುಕೊಳ್ಬೋದು ಮಾಸ್ಟರ್ಸ್. ಮಾಸ್ಟರ್ಸ್, ಇಲ್ಲಿಯ ತನಕ ನಾವು ಧ್ಯಾನವನ್ನ ಚೆನ್ನಾಗಿ ಮಾಡಿದೀವಿ ಮಾಸ್ಟರ್ಸ್. ಈ ದಿನ ಕರ್ಮಚಕ್ರ ಅನ್ನೋ ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ದಾವಣಗೆರೆಯಿಂದ ಮಂಗಳಮ್ಮ BR ಇವರು ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿರ್ತಾರೆ ಮಾಸ್ಟರ್ಸ್. ಇವ್ರದ್ದು ನಮ್ಮ ವೇದಿಕೆಯಲ್ಲಿ ಇದೇ ಮೊದಲನೇ ಕ್ಲಾಸ್ ಆಗಿರುತ್ತೆ. ಇವರು ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿದ್ದು ದಾವಣಗೆರೆ ಆಗಿರ್ತಾರೆ. ಮಂಗಳಮ್ಮ BR ಇವರನ್ನ ನಾವು ಸ್ವಾಗತ ಮಾಡೋಣ ಮಾಸ್ಟರ್ಸ್. ಮೇಡಮ್, ಸುಸ್ವಾಗತ ಮೇಡಮ್. ನಮಸ್ತೆ. ಓವರ್ ಟು ಯು ಮೇಡಮ್. ನಿಮ್ ಬಗ್ಗೆ ನೀವೇ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಓಕೆ ಮೇಡಮ್. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಕೇಳಿಸ್ತಾ ಇದೆ ಮ್ಯಾಮ್. ಎಲ್ಲರಿಗೂ ಆತ್ಮಪೂರ್ವಕ ಪ್ರಣಾಮಗಳು ಮಾಸ್ಟರ್ಸ್.
ನನ್ನ ಹೆಸರು ಮಂಗಳ ಅಂತ ಹೇಳಿ. ನಾನು ದಾವಣಗೆರೆಯಿಂದ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದೀಗ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ನಾನು ಒಂದು 17 ವರ್ಷ ರಾಮಕೃಷ್ಣ ಆಶ್ರಮದಲ್ಲಿ ಹೋಗೋದು, ಒಳ್ಳೊಳ್ಳೆ ಸ್ಕಾಲರ್ಸ್ಗಳ ಒಂದು ಪ್ರವಚನನ ಕೇಳೋದು, ಅಲ್ಲಿ ಸೇವೆ ಮಾಡೋದು, ಇಂಥವೊಂದನ್ನ ಮಾಡ್ತಾ ಬಂದಿದ್ದಾಗಿತ್ತು. ಜೊತೆಗೆ ಒಂದು 23ನೇ ವಯಸ್ಸಿನಲ್ಲಿ ನಾನು ಈ ಒಂದು ಆಧ್ಯಾತ್ಮಕ್ಕೆ ಕಾಲಿಟ್ಟಿದ್ದಾಗಿದೆ. ನನ್ನ ತಂದೆ ತಾಯಿ ಮನೆಯಲ್ಲೂ ಒಂದು ಪೂಜೆ ಸಂಸ್ಕಾರಗಳು ಬಹಳ ಇತ್ತು. ಗಂಡನ ಮನೆಯಲ್ಲಿ ನಮ್ಮ ತಾತನವರು ಆಧ್ಯಾತ್ಮದಲ್ಲಿದ್ರು. ಅಂದ್ರೆ ಅವರಷ್ಟೊಂದು ನಮಗೇನು ಹೇಳ್ತಿರ್ಲಿಲ್ಲ, ಅಂದ್ರೆ ಆಧ್ಯಾತ್ಮದ ಬಗ್ಗೆ ಅಲ್ಪ ಸ್ವಲ್ಪ ನಮಗೆ ತಿಳಿಸ್ತಾ ಇದ್ರು. ಹೀಗೆ ಅವರಿಗೆ ಒಬ್ರು ಗುರುಗಳ ಪರಿಚಯ ಆಯ್ತು. ಅವರ ಗುರುಗಳಿಂದ ನಮಗೂ ಒಂದು ಧ್ಯಾನ ದೀಕ್ಷೆ ಅಂತ ಹೇಳಿ ಒಂದು ಲಿಂಗ ದೀಕ್ಷೆಯನ್ನು ನಮಗೆ ನಾವು ಲಿಂಗವು ಪೂಜೆಯಿಂದನೇ ನಾವು ನಮ್ಮ ಸಾಧನೆಯನ್ನ ಮಾಡ್ತಾ ಇದ್ದಿದ್ದು. ಒಂದು ನಮಗೆ ಹುಟ್ಟಿದಾಗ ಒಂದು ಏನು ಲಿಂಗ ದೀಕ್ಷೆ ಒಂದು ಸರಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ತದನಂತರ ನಮಗೆ ವಯಸ್ಸಿಗೆ ಬಂದು ನಮಗೆ ಬುದ್ಧಿ ಬಂದ ನಂತರ ಮತ್ತೊಂದು ಬಾರಿ ನಮಗೆ ಒಂದು ಲಿಂಗ ದೀಕ್ಷೆನ ಕೊಡ್ತಾರೆ. ತದನಂತರ ಈ ಒಂದು ನಮ್ಮ ಸಾಧನೆಗೆ ಒಂದು ಆಧ್ಯಾತ್ಮಿಕ ಸಾಧನೆ, ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಈ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನ ಪಡೀಲಿಕ್ಕಾಗಿರ್ಬೋದು, ಹೀಗೆ ಇದನ್ನ ನಾವು ಮಾಡ್ಕೊಳ್ಲಿಕ್ಕೆ ಮತ್ತೊಂದು ಬಾರಿ ನಮಗೆ ಒಂದು ಲಿಂಗು ಸಾಧನ ದೀಕ್ಷೆ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳಿಂದ ನಮಗೆ ಸಿಕ್ತು. ಇಲ್ಲೇ ಚಿತ್ರದುರ್ಗದ ಹತ್ರ ಬಸವಲಿಂಗ ಸ್ವಾಮಿಯವರು ಅಂತ ಅದು ಅವರು ತುಂಬಾ ಪವಾಡ ಪುರುಷರಂತೆ. ತುಂಬಾ ಕುದುರೆ ಮೇಲೆಲ್ಲ ಬಂದು ಬೇರೆ ಬೇರೆ ಊರುಗಳಿಗೆ ಅವಾಗವಾಗ ಭೇಟಿ ಕೊಟ್ಟು ಈ ಭಗವಂತನ ಬಗ್ಗೆ ಒಂದು ಪ್ರವಚನವನ್ನು ಮಾಡ್ತಾ ಹೋಗ್ತಾ ಇದ್ರಂತೆ. ನಾವು ದೀಕ್ಷೆ ತಗೊಳ್ಳುವಾಗ ಅವ್ರು ಇರ್ಲಿಲ್ಲ, ಬಾಡಿ ವೆಕೆಟ್ ಮಾಡಿದ್ರು. ಅವರ ಶಿಷ್ಯರೊಬ್ಬರಿದ್ರು, ಷಣ್ಮುಖಪ್ಪ ಗುರುಗಳು ಅಂತ. ಅವರಿಂದ ನಾನು ಈ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಆ ಸಾಧನೆ ಲಿಂಗ ದೀಕ್ಷೆ ಒಂದು ಪಡ್ಕೊಂಡು ಆ ಸಾಧನೆಯಲ್ಲಿ ಇರ್ತಾ ಇದ್ವಿ. ಪ್ರತಿ ಒಂದು ಯುಗಾದಿ ಹಬ್ಬದ ನಂತರ ಅಲ್ಲಿ ಅವರ ಆರಾಧನೆ ನಡೀತಾ ಇತ್ತು. ನಮ್ಮ ಬಸವಲಿಂಗ ಸ್ವಾಮಿಯವರ ಆರಾಧನೆ ನಡೀತಾ ಇತ್ತು. ಅಲ್ಲಿ ಸತ್ಸಂಗ ತುಂಬಾ ತುಂಬಾ ದೊಡ್ಡ ಜ್ಞಾನಿಗಳನ್ನ ಕರೆಸ್ತಾ ಇದ್ರು. ಅವರಿಂದ ಈ ಒಂದು ಗ್ರೇಟ್ ಮಾಸ್ಟರ್ಸ್ಗಳನ್ನ ಕರೆಸ್ಬಿಟ್ಟು ಈ ಒಳ್ಳೆ ಭಗವಂತನ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರು. ನನಗೆ ಒಂದು ಇದ್ರ ಬಗ್ಗೆ ತುಂಬಾ ಉತ್ಸುಕತೆ ಇತ್ತು. ಅಂದ್ರೆ ಭಗವಂತನ ನೋಡ್ಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ. ಹೀಗೆ ನಡೀತಿರುವಾಗ ಹೇಳ್ತಾ ಇದ್ದೆ ನಾನು, ಹೇಗೆ ಭಗವಂತನ ನಾನು ಇನ್ನೂ ಹೆಚ್ಚಾಗಿ ನೋಡ್ಬೇಕು ಅಂತಿದ್ರೆ ಏನ್ ಮಾಡ್ಬೇಕು, ಹೇಗೆ ಇದೆ ನಾನು ಮುಂದುವರಿಬೇಕು ಅಂತ ಕೇಳ್ತಾ ಇದ್ರೆ, ನೀವು ನಿಮ್ಮ ಸಾಧನೆ ಮಾಡ್ತಾ ಹೋದ್ರೆ ನಿಮಗೆ ಗುರುಗಳು ಸಿಗ್ತಾರೆ ಅಂತ ಹೇಳ್ತಾ ಹೋದ್ವಿ. ನಿಮ್ಮ ಗುರುಗಳು ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ ಅಂತ. ಈ ರೀತಿ ನಾನು ಈ ಒಂದು ಆಧ್ಯಾತ್ಮಕ್ಕೆ ಕಾಲಿಟ್ಟೆ. ತದನಂತರ ನನಗೆ ರಾಮಕೃಷ್ಣ ಆಶ್ರಮದ ಪರಿಚಯ ಆಯ್ತು. ರಾಮಕೃಷ್ಣ ಆಶ್ರಮದಲ್ಲಿ 17 ವರ್ಷ ನಾನು ಸಾಧನೆ ಮಾಡ್ತಾ ಇದ್ದೆ. ನಂತರ ಹಿಂಗೆ ಒಂದು ಇನ್ನರ್ ವಾಯ್ಸ್ ಬರ್ಲಿಕ್ಕೆ ಶುರು ಆಯ್ತು ನನಗೆ. ನೀನು ಇಲ್ಲಿ ಬರೋದು ಸಾಕು, ಇನ್ನು ಸಾಧನೆ ಮಾಡು ಅಂತ ಹೇಳಿ ನನ್ಗೆ ಬರ್ತಾ ಇತ್ತು. ನಮ್ಗೆ ಇನ್ನರ್ ವಾಯ್ಸ್ ಅನ್ನೋದು ಸಹ ನಂಗೆ ಗೊತ್ತಾಗಿರ್ಲಿಲ್ಲ. ಏನಿದು ಈಗ ಬರ್ತಾ ಇದೆ, ಈಗ ಕೇಳಿಸ್ತಾ ಇದೆ ಅಂತ ಕೇಳಿದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಒಂದು ದಿನ ನಾನು ಮನೆಗೆ ಬಂದು, ಹೀಗೆ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ರಾಮಕೃಷ್ಣರ ಜಯಂತಿ, ಶಾರದಾ ಜಯಂತಿ, ವಿವೇಕಾನಂದರ ಜಯಂತಿ ನಡೆಯುತ್ತೆ. ಆ ರಾಮಕೃಷ್ಣರ ಜಯಂತಿ ಮುಗಿಸ್ಕೊಂಡು ಬಂದು ಒಂದು ದಿನ ಆಗಿತ್ತು. ತುಂಬಾ ಬೇಜಾರಾಗಿತ್ತು. ಯಾಕೋ ಪ್ರಾಪಂಚಿಕ ಸಾಕಾಗಿತ್ತು ನನಗೆ. ಅಲ್ಲಿ ಪ್ರವಚನವನ್ನು ಮಾಡ್ತಿರುವಾಗ ಹೇಳ್ತಿದ್ರು, ರಾಮಕೃಷ್ಣರು ಅವರ ಒಂದು ಪುಸ್ತಕದಲ್ಲಿ, ಗ್ರಂಥದಲ್ಲಿ ಬರೆದಿದ್ದಾರೆ ಏನಂತ, ಭಗವಂತನಿಗಾಗಿ ಅಳರಿ ನೀವು. ಈ ಶಾಶ್ವತವಾಗಿರೋದನ್ನ ಬಿಟ್ಬಿಟ್ಟು ಅಶಾಶ್ವತವಾದದನ್ನ ಇಟ್ಕೊಂಡಿದ್ದೀರಾ, ಅದಕ್ಕೆಲ್ಲ ಅಳ್ಬೇಡ್ರಿ, ಅವು ನಶ್ವರ ಅವು. ಅದಕ್ಕೆ ಭಗವಂತನಿಗೋಸ್ಕರ ನೀವು ಅಳ್ಬೇಕು ಅಂತ ಹೇಳ್ತಾ ಇದ್ರು. ಏನಪ್ಪಾ ಇಷ್ಟೊಂದೆಲ್ಲ ಕಷ್ಟ ಕೊಟ್ಬಿಟ್ಟು ಭಗವಂತನಿಗೋಸ್ಕರ ಅಳ್ರಿ ಅಂದ್ರೆ ಹೇಗೆ ಅಳೋದು, ಹೇಗೆ ಭಗವಂತನ ಇಟ್ಕೊಳ್ಳೋದು, ಭಗವಂತನ ಬಗ್ಗೆ ಧ್ಯಾನ ಮಾಡ್ರಿ, ಸಾಧನೆ ಮಾಡ್ರಿ ಅಂತ ಎಲ್ಲ ಹೇಳ್ತಾ ಇರುವಾಗ ಹೇಗೆ ಸಾಧನೆ ಮಾಡೋದು, ಇಷ್ಟೊಂದು ಮಕ್ಕಳು ಇಷ್ಟೊಂದು ಕಷ್ಟ ಎಲ್ಲ ಕೊಟ್ಟು ಹೇಗಪ್ಪ ಅಂತ ಒಂದು ಬರ್ತಾ ಇತ್ತು. ಒಂದು ದಿನ ಅದು ನನ್ಗೆ ಬಂತು, ಭಗವಂತ ನೀನ್ ಬೇಕು, ನನಗೆ ನಿನ್ನ ನೋಡ್ಬೇಕು ಅಂದ್ರೆ ನನಗೆ ಗುರು ಬೇಕು. ನಿನ್ನನ್ನು ನಾನು ಹೇಗ್ ನೋಡ್ಬೇಕು, ನನ್ನ ಗುರು ಯಾರು ನನಗೆ ತೋರಿಸ್ಬೇಕು. ಅದಕ್ಕೆ ನೀವೇ ತೋರಿಸ್ಲಿಲ್ಲ ಅಂದ್ರೆ, ನೀವೇ ದಾರಿ ತೋರಿಸ್ಲಿಲ್ಲ ಅಂದ್ರೆ ನನಗೆ ಯಾರು ತೋರಿಸ್ಬೇಕು ಅಂತ ಹೇಳಿ ಒಂದು ದಿನ ಕೂತ್ಕೊಂಡು ಭಗವಂತನಿಗೋಸ್ಕರ ತುಂಬಾ ಹತ್ತು ಕರೆದು ಮಾಡಿ ಆದ ನಂತರ ನನಗೆ ಸಿಕ್ಕಿದಂತ ಧ್ಯಾನ, ಸಿಕ್ಕಿದಂತ ಗುರುಗಳು ನಮ್ಮ ಪತ್ರಿಜಿ ಗುರುಗಳು, ಆನಾಪಾನಸತಿ ಧ್ಯಾನದ ಮಾಸ್ಟರ್ಸ್. ಅಲ್ಲಿಂದ ನನ್ನ ಸಾಧನೆ ಶುರುವಾಯ್ತು. ಇಲ್ಲಿಗೆ 3 ವರ್ಷ ಆಯ್ತು. ಅದಕ್ಕಿಂತ ಮೊದಲಿಗೆ ನಾನು ನನ್ನ ಮನೆಗುರುಗಳಾದ ತಿಪ್ಪೇರುದ್ರ ಸ್ವಾಮಿಯರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ
ದಿವ್ಯತ್ರಿಯರಿಗೂ ಬಸವಲಿಂಗ ಸ್ವಾಮಿಯವರಿಗೂ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ನಿಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ, ಗುರುಪತ್ನಿ ಸ್ವರ್ಣಮಾಲಾ ಅಮ್ಮನವರಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಹತಾರ್ ಬಾಬಾಜಿಯವರಿಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ವಸುಂಧರ ಮಾತೆಗೆ, ಸೀತಾ ಮಾತೆಗೆ, ಯಶೋಧರ ಮಾತೆಗೆ, ಪಂಚಭೂತಗಳಿಗೆ, ಎಲ್ಲಾ ಗುರುವರಿಯರಿಗೂ, ಯೋಗಿನಿ ಯೋಗೀಂದ್ರರಿಗೂ, ಸ್ವಾಮೀಜಿಯವರಿಗೂ, ಬಂಧು ಮಿತ್ರರವರಿಗೂ, ಕುಟುಂಬದವರಿಗೂ, ನನ್ನ ತಂದೆ ತಾಯಿಗಳಿಗೂ, ನನ್ನ ಮಕ್ಕಳಿಗೂ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್. ಮತ್ತೊಮ್ಮೆ ತಮಗೆಲ್ಲರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಅನುಭವಗಳು ತುಂಬಾ ಇದೆ, ಆದ್ರೆ ಒಂದು ಚಿಕ್ಕದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮಧ್ಯ ಮಧ್ಯ ನನಗೆ ಯಾವ್ದಾವ್ದು ಇದಕ್ಕೆ ಕನೆಕ್ಟ್ ಏನು ವಿಷಯ ಕನೆಕ್ಟ್ ಆದಾಗ ಅದು ತಕ್ಕನಾಗಿ ನಾನು ಹೇಳ್ತಾ ಹೋಗ್ತೀನಿ ಮಾಸ್ಟರ್. ನನ್ನ ಸಾಧನೆ ನಡೀತಾ ಇತ್ತು, ಎರಡು ತಿಂಗಳು 3 ತಿಂಗಳು ಆಗಿತ್ತು. ಯಾರಾದ್ರೂ ಈ ಧ್ಯಾನ ನಾನು ಸರಿಯಾಗಿ ಮಾಡ್ತಾ ಇದ್ದೀನಾ, ಸರಿಯಾಗಿದೆಯಾ ಅಂತ ಕೇಳಕ್ಕೆ ಅಂತ ಏನಾದ್ರು ನಾವು ಯಾರು ಮಾಸ್ಟರ್ಸ್ನ ಫೋನ್ ಮಾಡಿ ಅವ್ರಿಗೆ ಕೇಳಿದ್ರೆ, ನಾವು ಪ್ರಶ್ನೆ ಕೇಳಿದ್ರೆ ಅವ್ರೇನ್ ಹೇಳ್ತಿದ್ರು, ನೀವು ಧ್ಯಾನ ಮಾಡಿ ಮೇಡಮ್, ನಿಂಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ, ನೀವು ಧ್ಯಾನ ಮಾಡಿ ಮೇಡಮ್. ನೀವ್ ಏನೇ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಿದ್ದು, ನೀವು ಹೆಚ್ಚೆಚ್ಚಿಗೆ ಧ್ಯಾನ ಮಾಡ್ತಾ ಹೋದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಷ್ಟೇ ಹೇಳ್ತಿದ್ರು. ಹೀಗೆ ಈ ಧ್ಯಾನ ಸಿಕ್ಕಿದ ನಂತರ ನನಗೆ ಇದು ಹೇಗೆ ಮಾಡೋದು ಅನ್ನೋದು ಗೊತ್ತಿರ್ಲಿಲ್ಲ. ಗೌರೀಶ್ ಅಂತ ಹೇಳಿ ಹಿರಿಯೂರ್ ಮಾಸ್ಟರ್ ಇದ್ರು, ಅವರ ಹತ್ತಿರದಿಂದ ನಾನು ಈ ಧ್ಯಾನದ ಬಗ್ಗೆ ತಿಳ್ಕೊಂಡೆ. ಅವ್ರು ಹೇಳಿದ್ರು 3 ರಿಂದ 6 ಗಂಟೆ ತನಕ ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಮೊದ್ಲು ಮಾಡ್ತಾ ಇದ್ವಿ, ಆದ್ರೆ ಇಷ್ಟಲ್ಲ, 15 ನಿಮಿಷ, ಅರ್ಧ ಗಂಟೆ ಅಷ್ಟೇ ಮಾಡ್ತಿದ್ದಿತ್ತು. ಆ ಒಂದು ಸಿಕ್ಕಿದ ತಕ್ಷಣ ದಿನದಿಂದಲೂ ನಾನು 3 ರಿಂದ 6 ಗಂಟೆ ಕುತ್ಕೊಳ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಒಂದನೇ ದಿನ ನನಗೆ ಅಷ್ಟು ಕುತ್ಕೋಬೇಕು ಅಂತ ಅನಿಸ್ಲಿಲ್ಲ. 2ನೇ ದಿನ ಒಂಚೂರು ಪರವಾಗಿಲ್ಲ ಅನ್ನಿಸ್ತು. ಒಂದು ಈ ಧ್ಯಾನಕ್ಕೆ ಈ ಮ್ಯೂಸಿಕ್ ಅನ್ನ ಹಾಕೊಂಡೇ ಕುತ್ಕೊಳ್ಬೇಕು, ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಂಗೆ. ಆದ್ರೆ ನಾನು 1 ದಿನ 2 ದಿನ ನೋಡ್ದೆ, ನಂಗೆ ಅಷ್ಟು ಮ್ಯೂಸಿಕ್ ನಂಗೆ ಬೇಡ ಅನ್ನಿಸ್ತು. 3ನೇ ದಿನ ನಾನು ಮ್ಯೂಸಿಕ್ ಇಲ್ದಲೇ ಧ್ಯಾನ ಮಾಡ್ತಾ ಹೋದೆ. 4ನೇ ದಿನ ಏನಾಯ್ತು, ನನಗೆ ಊಟ ಏನು ಬೇಡ ಅನ್ಸ್ಲಿಕ್ಕೆ ಶುರು ಆಯ್ತು. 5ನೇ ದಿನ ನಾನು ಧ್ಯಾನದಿಂದ ಹೊರಗೆ ಬಂದ್ರೆ, ನಾನು ಹೊರಗಡೆ ಪ್ರಕೃತಿ ಆಗ್ಲಿ ನೋಡ್ತಾ ಇದ್ರೆ ನಂಗೆಲ್ಲ ಚೇಂಜ್ ಅನ್ನೋಕ್ ಶುರುವಾಯ್ತು. ಮತ್ತೆ ನನ್ಗೆ ಮಾತು ಬೇಡ ಅನ್ನಿಸ್ತು, ಏನು ಬೇಡ ಅನ್ನಿಸ್ತು. ಒಂಥರ ಆನಂದದಲ್ಲಿ ತೇಲಾಡ್ತಾ ಇರೋದು, ಎಲ್ಲೋ ಒಂದು ಬೇರೆ ಒಂದು ಪ್ರಪಂಚದಲ್ಲಿ ಇದೀನಿ ಅನ್ನೋ ಒಂದು ಆನಂದ, ಆ ಒಂದು ಸ್ಥಿತಿ ನನಗೆ ಏರ್ಪಾಡಾಗ್ತಾ ಹೋಯ್ತು. ತದನಂತರ ಇದು ನನ್ಗೆ ಒಂದು ಈ ಬ್ರಹ್ಮರಂಧ್ರದಲ್ಲಿ ಆಜ್ಞಾಚಕ್ರದ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗ್ಲಿಕ್ಕೆ ಶುರುವಾಯ್ತು. ಇದೇ ಊರಲ್ಲಿ ನಮ್ಮ ಮಾರುತಿ ರಾಮ್ ಸರ್ ಅಂತ ಇದ್ದಾರೆ, ಅವರ ಒಂದು ಕನೆಕ್ಷನ್ ನಮಗೆ ಸಿಕ್ತು. ಇವ್ರು ಇಲ್ಲೇ ಇದ್ದಾರೆ, ನೀವು ಬರ್ಬೇಕು ಅಂತ ಹೇಳಿ ಅವರ ಒಂದು ಪಿರಮಿಡ್ಗೆ ಕರೆಸ್ಕೊಂಡು ನನ್ನನ್ನ ಇನ್ವೈಟ್ ಮಾಡಿ ಅವರು ಧ್ಯಾನ ಮಾಡಿಸ್ಬಿಟ್ಟು ಹೇಳಿದಾಗ, ಒಂದು 7ನೇ ದಿನ ಆಗಿತ್ತು ನಾನು ಧ್ಯಾನಕ್ಕೆ ಅವರ ಒಂದು ಪಿರಮಿಡ್ಗೆ ಹೋದಾಗ. ನನ್ಗೆ ಇನ್ನೂ ವೈಬ್ರೇಷನ್ ತುಂಬಾ ಜಾಸ್ತಿ ಆಗ್ತಾ ಹೋಯ್ತು. ಇನ್ನು ಹೆಚ್ಚಿಗೆ ಧ್ಯಾನ ಮಾಡ್ಲಿಕ್ಕೆ ನನ್ಗೆ ಸಾಧ್ಯ ಆಗ್ತಾ ಹೋಯ್ತು. ಧ್ಯಾನ ಮಾಡ್ತಾ ಹೀಗೆ 1 ತಿಂಗಳಾಯ್ತು. ನಾನು ನನ್ನ ಧ್ಯಾನ ಸರಿಯಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಲಿಕ್ಕೆ ನಾನು ಹೇಳಿದೆ, ಮಾಸ್ಟರ್ಸ್ ಇಲ್ಲಿ ನನ್ನ ಧ್ಯಾನ ಇದೆ ಅನ್ನೋದೇ ಆದ್ರೆ, ನನ್ನ ಸುತ್ತಲೂ ನಂಗೊಂದು ವೈಬ್ರೇಷನ್ ಬರ್ತಾ ಇರೋದೇ ಆದ್ರೆ, ಇಲ್ಲಿ ಗ್ರೇಟ್ ಮಾಸ್ಟರ್ಸು ನಮ್ಗೆ ಗೊತ್ತಿಲ್ದಲೆ ನಮ್ಗೆ ನಮ್ಮ ಹೆಲ್ಪರ್ಸ್ ಮಾಸ್ಟರ್ಸ್ ಇರ್ತಾರಂತೆ, ಇರೋದೇ ಆದ್ರೆ ನನ್ಗೆ ಏನಾದ್ರೂ ಕ್ಲೂ ಕೊಡ್ಬೇಕು, ನಂಗೆ ಇಬ್ರು ಆಸ್ಟ್ರಲ್ ಮಾಸ್ಟರ್ಸ್ ಬರ್ಬೇಕು ಅಂತ ನಾನು ಕೇಳ್ಕೊಂಡೆ. ಧ್ಯಾನ ಕೂತಿದ್ದೀನಿ, ಅರ್ಧ ಗಂಟೆ ಆಗಿತ್ತು. ನಾನು ಆರಾಮ್ಸೆ ನಮ್ಗೆ ಎಚ್ಚರ ಆಯ್ತು. ಕಣ್ಣು ಬಿಟ್ಟು ನೋಡಿದಾಗ ಇಬ್ರು ಆಸ್ಟ್ರಲ್ ಮಾಸ್ಟರ್ ಬಟರ್ಫ್ಲೈಸ್ ಬಂದು ಮನೆ ತುಂಬಾ ಸುತ್ತುವರಿದಾಯ್ತು. ಹೀಗೆ 1-2 ತಿಂಗಳು ಆಗಿತ್ತು. ಪುಷ್ಪ ಮೋಹನಮ್ಮ ಅಂತೇಳಿ ಬ್ಯಾಂಗ್ಳೂರ್ನವರು, ತುಂಬಾ ಗ್ರೇಟ್ ಮಾಸ್ಟರ್ಸು. ನಮ್ಮ ಪತ್ರಿಜಿ ಅವರ ಒಡನಾಟದಲ್ಲಿ ತುಂಬಾ ಇದ್ದಂಥವ್ರು. ಅವ್ರ ಮನೆಗೆಲ್ಲ ಅವರು ಬಂದು ಅವರ ಸೇವೆ ಮಾಡಿ ಅವರ ಜೊತೆಗೆ ತುಂಬಾ ಸಾಧನೆ ಮಾಡಿದಂಥವ್ರು. ಅವರ ಒಂದು ಅವರಿಂದ ನಾನು ಜ್ಞಾನ ಪಡಿತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅವ್ರ ಮನೆಯಲ್ಲಿ ಒಂದು ಗಿಡ ತುಂಬಾ ದಿವಸದಿಂದ ಒಂದು ಮಗು ಹೂ ಸಹ ಬಿಟ್ಟಿರ್ಲಿಲ್ಲಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನಮ್ಮ ನೀನು ಇಷ್ಟೊಂದ್ ದಿನ ಆಯ್ತು, ದಿವ್ಸ ನೋಡ್ತಾನೆ ಇದೀನಿ, ಒಂದು ಹೂ ಬಿಟ್ಟಿಲ್ಲ, ಮಗು ಬಿಟ್ಟಿಲ್ಲ, ಯಾವಾಗ ನಾನ್ ನೋಡೋದು ಇದನ್ನ? ನಿನ್ನೆ ಚಂದ ನೋಡ್ಬೇಕು, ನೀನ್ ಹೂ ಬಿಡೋದು ನೋಡ್ಬೇಕು. ನೋಡು, ಇನ್ನೊಂದು ವಾರದಲ್ಲಿ ನನಗೆ ನೀನು ಒಂದು ಹೂನ ಬಿಟ್ಟು ನನಗೆ ತೋರಿಸ್ಬೇಕು, ಇಲ್ಲ ಅಂದ್ರೆ ನಾನು ನಿನ್ನನ್ನು ಮಾತೇ ಆಡ್ಸೋದಿಲ್ಲ ಅಂತ ಹೇಳಿದ್ರಂತೆ. ಅವ್ರು ಹೇಳಿ 1 ವಾರದ ನಂತರ ಕರೆಕ್ಟ್ ಆಗಿ ಮಗ್ಗಾಗಿ ಹೂ ಹರಳತಂತೆ. ಅದಕ್ಕೆ ನಾನು ಒಂದ್ಸತಿ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದ ಜ್ಞಾನದಿಂದ ಒಂದು ದಿನ ನಮ್ಮ ಮನೆಯಲ್ಲಿ 1 ಎಲೆ ಬಳ್ಳಿ ಹಾಕಿದೀನಿ. ತುಂಬಾ ಚೆನ್ನಾಗಿ ಹಬ್ಕೊಂಡಿದೆ ಮಾಸ್ಟರ್ಸ್. ಅದನ್ನ ನೋಡಿದ್ರೆ ಖುಷಿ ಆಗುತ್ತೆ ನಮಗೆ. ನಿಜವಾಗ್ಲೂ ನಮಗೆ ಸಸ್ಯನು ನಮಗೆ ಕನೆಕ್ಟ್ ಆಗುತ್ತೆ. ಯಾವ್ದಾವ್ದು ನಮ್ಮ ಧ್ಯಾನ ಹೆಚ್ಚಿಗೆ ಸಾಧನೆ ಮಾಡ್ತಾ ಹೋದಂಗೆಲ್ಲ
ಏನು ಕನೆಕ್ಟ್ ಆಗ್ಬೇಕು, ಯಾವುದು ಕನೆಕ್ಟ್ ಆಗುತ್ತೆ, ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನಮ್ಮನ್ನ ನಾವೇ ಒಂದು ಹ್ಮ್ ನೋಡ್ಕೊಳ್ಬಹುದು. ನಮ್ಮ ಶಕ್ತಿ ಹೇಗಿದೆ ಅನ್ನೋದನ್ನ ನಾವು ಆರಾಮ್ಸೆ ನೋಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ. ಅದಕ್ಕೆ ಎಳೆ ಬಳ್ಳಿಗೆ ತುಂಬಾ ರೋಗ ಹತ್ತಿತ್ತು. ನಾನು ಹೇಳ್ದೆ, ಅದತ್ರ ಹೋಗ್ಬಿಟ್ಟು ಹೇಳ್ದೆ, ನಾನು ಮುದ್ದು ಕೊಟ್ಬಿಟ್ಟು ಅದಕ್ಕೆ, ನೋಡಪ್ಪ, ನಾನ್ ನಿನಗೇನಾದ್ರೂ ಆ ರೋಗ ಹತ್ತಿರೋದಕ್ಕೆ ನಾನು ನಿನಗೆ ಮೆಡಿಸನ್ ಏನಾದ್ರೂ ಕೊಟ್ರೆ ತಡ್ಕೊಳಕ್ ಆಗೋದಿಲ್ಲ, ತುಂಬಾ ಹಿಂಸೆ ಆಗುತ್ತೆ, ನನಗೆ ಕೊಡಕ್ ಇಷ್ಟ ಇಲ್ಲ. ನಿನ್ನಿಂದ ಇರೋ ಗಿಡಗಳಿಗೆಲ್ಲ ರೋಗ ಹತ್ತಿಸ್ಬೇಡ ಪ್ಲೀಸ್. ದಯವಿಟ್ಟು ಇದನ್ನ ಹೆಂಗ್ ಹಚ್ಕೊಂಡಿದ್ಯಾ ನಂಗೆ ಗೊತ್ತಿಲ್ಲ, ನೀನ್ ಒಂದ್ ವಾರದಲ್ಲಿ ಈ ರೋಗದಿಂದ ಮುಕ್ತ ಆಗ್ಬೇಕು, ಮುಕ್ತ ಆಗಿ ಮತ್ತೆ ನೀನ್ ಮೊದಲೇಗಿದ್ದು ಹಾಗಾಗ್ಬೇಕು ಅಂತ ಹೇಳಿ ಕೇಳ್ಕೊಂಡೆ. ಒಂದು ವಾರದಲ್ಲಿ ಅದು ತನ್ನ ರೋಗವನ್ನೆಲ್ಲ ತೆಗೆದುಕೊಂಡು ಮತ್ತೆ ಹೇಗಿತ್ತು ಹಾಗೆ ಆಗಿತ್ತು ಮಾಸ್ಟರ್ಸ್. ಈಗ್ಲೂ ಅದಕ್ಕೊಂದು ರೋಗ ಇಲ್ಲ, ಅಷ್ಟು ಚೆನ್ನಾಗಿದೆ. ಬೇರೆ ಯಾವ ಗಿಡಕ್ಕೂ ಯಾವ ರೋಗನೂ ತಂದ್ಕೊಟ್ಟಿಲ್ಲ. ಅದಕ್ಕೆ ಇಂಥ ಒಂದು ಅನುಭವ ನನ್ನ ಜೀವನದಲ್ಲಿ ಆಗಿದ್ದು. ಈಗ ನಾವು ಕರ್ಮಚಕ್ರ ಅನ್ನೋದ್ರ ಬಗ್ಗೆ ನಾವು ತಿಳ್ತಾ ಹೋಗೋಣ ಮಾಸ್ಟರ್ಸ್. ಪತ್ರಿಜಿಯವರ ಇಬ್ಬರು ಶಿಷ್ಯರಾದಂತ ಭೀಮಸೇನಿ ವಂಶಿಕಿರಣ್ ಅವರ ಬರೆದಂತ ಒಂದು ಪುಸ್ತಕ ಇದು. ಅವರು ತೆಲುಗುನಲ್ಲಿ ಬರೆದಂತಹ ಪುಸ್ತಕ ಆಗಿದ್ದು ಕರ್ಮಚಕ್ರ ಅಂತ ಹೇಳಿ. ಇದನ್ನ ಅವರ ಒಂದು ಶಿಷ್ಯರಾದಂತ ವರಹಮೂರ್ತಿಯವರು ತೆಲುಗುದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಮಾಸ್ಟರ್ಸ್. ಕರ್ಮಚಕ್ರ ಇದು ಏನ್ ಹೇಳ್ತಾರೆ, ಶಿಕ್ಷೆ ಅಲ್ಲ ಶಿಕ್ಷಣ. ಕರ್ಮಚಕ್ರ ಅನ್ನೋದು ನಮ್ಗೆ ಶಿಕ್ಷೆ ಅಲ್ಲ, ಅದು ಶಿಕ್ಷಣ ಆಗಿರುತ್ತೆ. ಅದನ್ನ ನಾವು ಇದು ಯಾಕೆ ಬಂದಿದೆ, ಇದು ನನ್ನ ಕರ್ಮ ಅಂತ ಹೇಳಿ ನಾವು ಅದನ್ನ ಅದಕ್ಕೆ ಬೈಕೊಳೋದೇ ಆಗ್ಲಿ, ಅದನ್ನ ಬೇಜಾರ್ ಮಾಡ್ಕೊಳ್ಳೋದೇ ಆಗ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಹೇಗೆ ನಮಗೆ ಕರ್ಮ ಫಲಗಳು ನಮಗೆ ಪ್ರಾಪ್ತಿ ಆಗುತ್ತೆ, ಹೇಗೆ ಅದರಿಂದ ಹೊರಗೆ ಬರೋದು ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬನ ಮಾನವನ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ನಮ್ಮ ಬದುಕಿನುದ್ದಕ್ಕೂ ನಾವು ಯಾವಾಗ್ಲೂ ತುಂಬಾ ಆರೋಗ್ಯವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಆಶಯಿಸ್ತೀವಿ ಅಲ್ವಾ. ಅದಕ್ಕೆ ನಾವು ಭೂಮಿ ಮೇಲೆ ಬಂದಿರೋದು ಇವನ್ನೆಲ್ಲ ಗಳಿಸುವುದಕ್ಕೆ, ಅನುಭವಿಸೋದಕ್ಕೆ ಬರ್ತೀವಿ, ಮತ್ತೆ ಕಲಿಯುವುದಕ್ಕೆ ಬರ್ತೀವಿ, ಒಂದು ತಿಳಿಯುವುದಕ್ಕಾಗಿ ಬರ್ತೀವಿ, ಮತ್ತೆ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಲಿಕ್ಕೆ ಬರ್ತಾ ಇರ್ತೀವಿ ಮಾಸ್ಟರ್ಸ್. ಪ್ರತಿಯೊಬ್ಬ ಮನುಷ್ಯ ಏನಾಗ್ಬೇಕು, ಮಾನವನಿಂದ ಮಾಧವನಾಗ್ಬೇಕು ಅಂತ ಹೇಳಿ ನಾವು ಈ ಜ್ಞಾನವನ್ನು ಪಡ್ಕೊಂಡು, ಈ ಧ್ಯಾನವನ್ನು ಮಾಡ್ತಾ, ಸತ್ಸಂಗದಲ್ಲಿ ಭಾಗಿಯಾಗ್ತಾ, ದೊಡ್ಡ ದೊಡ್ಡ ಗ್ರಂಥಗಳನ್ನ ನಾವು ಅಧ್ಯಯನ ಮಾಡ್ತಾ, ನಮ್ಮನ್ನ ನಾವು ಪರೀಕ್ಷೆಗಳನ್ನ ಮಾಡ್ಕೊಂತ, ನಮ್ಮನ್ನ ನಾವು ಅಧ್ಯಯನ ಮಾಡಿಸ್ಕೊಂತ, ಅನುಷ್ಠಾನಕ್ಕೆ ತಗೊಂಡ್ ಬಂದು ಬದಲಾವಣೆಗಳನ್ನ ಮಾಡ್ಕೊಂತ ಹೋದಂಗೆಲ್ಲ ನಾವು ಮುಂದೆ ಮುಂದೆ ಸಾಕ್ತಾ ಹೋಗ್ತೇವೆ. ಅದಕ್ಕೆ ನಾವು ಯಾರಿಗೂ ಶರಣ ಹೋಗೋದು ಬೇಡ. ಅವ್ರು ಹೇಳ್ತಾರೆ, ಈ ಜ್ಞಾನವನ್ನು ಪಡೆಯೋದಕ್ಕೆ ಇಂಥ ಒಂದು ನಮ್ಮ ಅಪ್ಪು ದೀಪು ಬಪ್ಪ, ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಲಿಕ್ಕೆ ಯಾರಿಗೆ ಶರಣಾಗ್ಬೇಕು, ಧ್ಯಾನಕ್ಕೆ ಶರಣಾಗ್ರಿ, ಈ ಜ್ಞಾನಕ್ಕೆ ಶರಣಾಗ್ರಿ ಅಂತ ಹೇಳ್ತಾರೆ. ಪ್ರತಿನಿತ್ಯ ನಾವು ಶ್ರದ್ಧೆಯಿಂದ, ಆಸಕ್ತಿಯಿಂದ ಈ ಧ್ಯಾನವನ್ನು, ಜ್ಞಾನವನ್ನು, ಸತ್ಸಂಗವನ್ನು, ಸ್ವ ಅಧ್ಯಯನವನ್ನು ಅಳವಡಿಸ್ಕೊಂಡಿದ್ದೆ ಆದ್ರೆ ನಾವು ನಮ್ಮ ಪತ್ರಿಜಿ ಗುರುಗಳಾಗ ಆ ತರನೇ ನಾವು ಆಗ್ಬೋದು, ರಮಣ ಮಹರ್ಷಿಗಳ ತರನೂ ನಾವು ಆಗ್ಬೋದು, ರಾಮಕೃಷ್ಣ ಪರಮಹಂಸ ರಾಮಕೃಷ್ಣ ತರನೂ ನಾವು ಆಗ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿರಂತರ ಧ್ಯಾನ ಅಭ್ಯಾಸ ಜೊತೆಯಲ್ಲಿ ನಾವು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯನ, ಆಚಾರ್ಯರ ಸಾಂಗತ್ಯವನ್ನು ಇಟ್ಕೊಂಡಾಗ ಮಾತ್ರ ನಾವು ಈ ಆಧ್ಯಾತ್ಮದಲ್ಲಿ ಮುಂದುವರೆದು ಯಾದಕ್ ಬಂದಿದೀವಿ ನಾವು ಭೂಮಿಗೆ, ನಮ್ಮ ಮೂಲ ಉದ್ದೇಶ ಏನು, ನಾನ್ ಯಾರು, ಅದನ್ನೆಲ್ಲ ಪ್ರತಿದಿನ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಪ್ರಶ್ನೆಗಳನ್ನ ಹಾಕೊಳ್ತಾ ಹೋದ್ರೆ ಅದು ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯನೂ ಇದನ್ನ ಮಾಡ್ಬೇಕಂತೆ. ಪ್ರತಿದಿನ ನಾವು ನಾನ್ ಯಾರು, ನಾನು ಎದಕ್ಕೆ ಬಂದಿದ್ದೀನಿ, ನನ್ನ ಗುರಿ ಏನು, ನನ್ನ ಉದ್ದೇಶ ಏನು ಅಂತ ಪ್ರತಿನಿತ್ಯ ಕೇಳ್ಕೋಬೇಕು. ನಾನು ಯಾರು, ನಾನು ಒಂದು ದಿವ್ಯ ಆತ್ಮ. ನಾವು ಒಂದು ಶರೀರ ಅನ್ಕೊಂಡು ಏನಾಗಿದ್ದೀವಿ, ಶರೀರದ ತರನೇ ನಾವು ಬಿಹೇವ್ ಮಾಡಕ್ ಶುರು ಮಾಡ್ಬಿಡ್ತೀವಿ. ಹುಟ್ಟಿನಿಂದ ನಮಗೆ ಅದೇ ತಲೆ ಒಳಗೆ ತಕ್ಕೊಂಡಿರ್ತೀವಿ. ಅದಕ್ಕೆ ಪ್ರತಿನಿತ್ಯ ನಮ್ಮನ್ನ ನಾವು ಜ್ಞಾಪಿಸ್ಕೋಬೇಕಂತೆ, ನಾನೊಂದು ದಿವ್ಯ ಆತ್ಮ ಅಂತೇಳಿ. ಅದಕ್ಕೆ ಇವೆಲ್ಲವನ್ನೂ ನಾವು ಅಳವಡಿಸ್ಕೊಂಡಾಗ ನಾವು ನಮ್ಮ ಒಂದು ಮೂಲ ಸ್ಥಾನಕ್ಕೆ ಸೇರಕ್ಕೆ, ನಮ್ಮ ಗುರಿಗೆ ಸೇರಕ್ಕೆ, ನಮ್ಮ ಸ್ಥಿತಿಗೆ ನಾವು ಹೋಗ್ಲಿಕ್ಕೆ ಇದೆಲ್ಲ ಉಪಕಾರ ಆಗುತ್ತೆ ಅಂತ ಹೇಳುತ್ತಾ, ಕರ್ಮಗಳು, ಕರ್ಮ ಫಲಗಳು. ಕರ್ಮಗಳೇ ಅಂದ್ರೆ ನಾವು ಮಾಡುವಂತ ಕೆಲಸಗಳಾಗಿರುತ್ತೆ, ಅವುಗಳಿಂದ ಸಿಗುವಂತ ಫಲಗಳೇ ಕರ್ಮ ಫಲಗಳು. ಅಂದ್ರೆ ಮೂರು ವಿಧ ಇದೆಯಂತೆ ಕರ್ಮ ಫಲಗಳಲ್ಲಿ. ಒಂದು ಪಾಪಕರ್ಮ ಆಗಿದೆ, ಮತ್ತೊಂದು ಪುಣ್ಯಕರ್ಮ ಆಗಿದೆ, ಮತ್ತೆ ಮೂರನೇದಾಗಿ ಸತ್ಯಕರ್ಮ. ಒಂದು ಪಾಪಕರ್ಮ, ಎರಡನೇದು ಪುಣ್ಯಕರ್ಮ, ಮೂರನೇದು ಸತ್ಯಕರ್ಮ. ಪ್ರಾಣಿ ಕೋಟಿಗೆ ನಾವೇನಾದ್ರೂ ಉದ್ದೇಶ ಪೂರ್ವಕವಾಗಿ ನಮ್ಮ ಸಂತೋಷಕ್ಕಾಗಿ, ಒಂದು ಸೌಕರ್ಯಕ್ಕಾಗಿ ಹಾನಿ ಮಾಡೋದನ್ನ ಪಾಪಕರ್ಮ ಅಂತ ಹೇಳ್ತಾರೆ.
ಪುಣ್ಯಕರ್ಮ ಅಂದ್ರೆ ಪ್ರಾಣಿಕೋಟಿಗೆ ನಾವು ಯಾವ ಪ್ರತಿಫಲವನ್ನು ಆಶಿಸುತ್ತಾ ಮಾಡುವ ಸೇವೆಯೇ ಆಗಿರ್ಬೋದು, ಸಹಾಯವೇ ಆಗಿರ್ಬೋದು, ಅದನ್ನ ಪುಣ್ಯಕರ್ಮ ಅಂತ. ನಾನು ಅನ್ನುವ ಭಾವನೆಯಿಂದ ಸೇವೆ ಮಾಡಿದ್ರೆ ಅದು ಒಂದು ಪುಣ್ಯ ಸಿಗುತ್ತಂತೆ. ಸತ್ಯಕರ್ಮ ಅಂದ್ರೆ ಏನು? ಪ್ರಾಣಿಕೋಟಿಗಾಗಿರ್ಬೋದು, ಮಾನವ ಕೋಟಿಗಾಗಿರ್ಬೋದು, ಯಾವ ಪ್ರತಿಫಲವನ್ನು ಅಪೇಕ್ಷಿಸದೆ ಗುಪ್ತವಾಗಿ ನಿಸ್ವಾರ್ಥವಾಗಿ ಮಾಡುವಂತ ಸೇವೆನ ಏನಂತಾರೆ? ಸತ್ಯಕರ್ಮ ಅಂತ ಹೇಳ್ತಾರೆ. ಅನ್ಕಂಡೀಷನ್ ಯಾವ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಮಾಡುವಂತ ಸೇವೆ, ಸಹಾಯವನ್ನ ಸತ್ಯಕರ್ಮ ಅಂತ. ಯಾರಾದ್ರೂ ಈ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ರೆ, ನಾವೀಗ ಒಂದ್ ಮದ್ವೆಗೆ ಹೋಗ್ತೀವಿ, ಅವರಿಗೆ ಗಿಫ್ಟ್ ಕೊಡ್ತೀವಿ, ಅವರು ವಾಪಸ್ ನಮಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಕೊಟ್ರೆ ಅದು ನಮ್ದು ಅದು ಸಹಾಯ ಆಗೋದಿಲ್ಲ. ಅದೇನಾಗುತ್ತೆ? ಒಂದು ಪುಣ್ಯ ಕರ್ಮಕ್ಕೆ ಹೋಗುತ್ತೆ ಅಷ್ಟೇ. ಅವರು ಕೊಡ್ಲಿ ಬಿಡ್ಲಿ ಅಂತ ಹೇಳ್ಬಿಟ್ಟು ನಾವು ಸೇವೆ ಮಾಡ್ತಾ ಹೋಗ್ತೀವಿ. ಯಾರಿಗೂ ಒಂದು ದಾನ ಮಾಡಿದ್ವಿ, ಏನಾದ್ರು ದಾನ, ಅದಕ್ಕೆ ಯಾವ ಎಕ್ಸ್ಪೆಕ್ಟೇಷನ್ ಅಲ್ಲ, ಅದು 4ರಷ್ಟು ಬರ್ಲಿ, ನಮಗೆ ಸಿಗ್ಲಿ, ಆ ತರ ಒಂದು ಸಹಾಯವನ್ನ ದಾನವನ್ನು ಮಾಡೋದಲ್ಲ. ಅದು ಏನಾಗುತ್ತೆ? ಅದು ಸಹ ಸತ್ಯಕರ್ಮ ಆಗೋದಿಲ್ಲ. ಯಾವದನ್ನು ಅಪೇಕ್ಷಿಸದೆ, ಅದು ನನಗೆ ಬರ್ಲಿ ಸಿಗ್ಲಿ ಅಂತಲ್ಲ, ನನ್ನ ಒಂದು ಕೈಯಿಂದ ಏನು ಆಗುತ್ತೋ ಒಂದು ಸಹಾಯವನ್ನು ಏನು ನಿರೀಕ್ಷಿಸದೆ ಕೊಡುವಂತ ಒಂದು ಸಹಾಯವಾಗಿರ್ಬೋದು, ಸೇವೆ ಆಗಿರ್ಬೋದು. ಯಾರ ಮನೆಗಾದ್ರೂ ಹೋಗಿ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಸಹಾಯ ಮಾಡ್ಬರ್ತೀವಿ, ಅದನ್ನ ಮತ್ತೆ ಅವರು ನಮ್ಮ ಮನೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರು ಏನಾದ್ರು ಮಾಡ್ಲಿಲ್ಲ ಅಂದ್ರೆ, ನಾನು ಅವ್ರ ಮನೆಗೆ ಮಾಡಿದ್ದೆ, ನಮ್ಮ ಮನೆಗೆ ಅವ್ರು ಮಾಡ್ಲಿಲ್ಲ ಅನ್ನೋ ಒಂದು ಯಾವ ಅಪೇಕ್ಷೆಯನ್ನು ಇಟ್ಕೊಳ್ದಂಗೆ ಮಾಡೋದೇನಿದೆಯೋ ಅದು ಸತ್ಕರ್ಮ. ನಿಸ್ವಾರ್ಥ ಸೇವೆ ಇದೆಯಲ್ಲ, ಅದು ಸತ್ಕರ್ಮ. ಏನನ್ನೂ ಆಶಿಸದೆ ಒಂದು ನಿಷ್ಕಾಮವಾಗಿ ಮಾಡುವಂತ ಸೇವೆಯನ್ನ ಏನಂತಾರೆ? ಸತ್ಯಕರ್ಮ ಅಂತ ಹೇಳ್ತಾರೆ. ಇದರಿಂದ ಮಾಡೋದಂತ ಸೇವೆಯಿಂದ ಯಾವ ಸೇವೆನೂ ಮಾಡ್ತೀವೋ ಆದ್ರಿಂದ ಆ ಫಲವನ್ನು ನಾವು ಅನುಭವಿಸ್ತಾ ಹೋಗ್ತೀವಿ. ಕರ್ಮಗಳಾಗ್ಲಿ, ಪಾಪವಾಗ್ಲಿ, ಪುಣ್ಯವಾಗ್ಲಿ, ಯಾವ ಉದ್ದೇಶದಿಂದ ಮಾಡ್ತೀವೋ ಅದ್ರ ಆಧಾರದ ಮೇಲೆ ನಮಗೆ ಫಲಗಳು ಸಿಗ್ತಾ ಹೋಗುತ್ತೆ. ಕರ್ಮಗಳು ಫಲಿತಗಳು ಹೇಗಿರುತ್ತೆ ಅಂದ್ರೆ, ಹಿಂಸೆಯ ಮೂಲಕ ಪಾಪ ಕರ್ಮ ಬರುತ್ತಂತೆ. ಯಾರಿಗಾದ್ರೂ ಹಿಂಸೆ ಮಾಡೋದು, ನಾವು ಹಿಂಸೆ ಮಾಡೋದು ಅಂದ್ರೆ ಒಂದು ಪ್ರಾಣಿ ಕೋಟಿ, ಒಂದು ಮಾನವ ಕೋಟಿ ಆಗ್ಲಿ, ಸಸ್ಯಕೋಟಿಗೆ ಆಗ್ಲಿ, ನಮ್ಮ ಉದ್ದೇಶ ಪೂರ್ವಕವಾಗಿ ಗೊತ್ತಿದ್ರು ಅದಕ್ಕೆ ಹಿಂಸೆ ಕೊಟ್ಟು ಮಾಡೋದ್ರಿಂದ ಏನಾಗುತ್ತೆ? ಅದು ಪಾಪಕರ್ಮ ಆಗುತ್ತೆ. ಹಿಂಸೆ ಮೂಲಕ ಕೊಡೋದ್ರಿಂದ ಅದೇನಾಗುತ್ತೆ? ರೋಗ ಅನುಭವಿಸ್ಬೇಕಾಗತ್ತಂತೆ ನಾವು. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಹೆಚ್ಚೆಚ್ಚಾಗಿ ಮೊಬೈಲ್ ನೋಡೋದ್ರಿಂದ, ಹೆಚ್ಚೆಚ್ಚಾಗಿ ಮಾತಾಡೋದ್ರಿಂದ, ಹೆಚ್ಚೆಚ್ಚಾಗಿ ತುಂಬಾ ಬೇಡವಾದ ಮಾತುಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಶರೀರಕ್ಕೂ ಒಂದು ಹಿಂಸೆಯನ್ನು ಕೊಟ್ಟಂಗಾಗುತ್ತೆ. ಬೇರೆಯವರಿಗೆ ಚುಚ್ಚಿ ಮಾತಾಡೋದ್ರಿಂದ ನಾವು ಹಿಂಸೆಯನ್ನು, ಅದು ಸಹ ಪಾಪನೇ ಆಗುತ್ತೆ ಮಾಸ್ಟರ್ಸ್. ಒಂದು ಮಾತಿನ ಚಕಮಕಿಯಿಂದ ಬೇರೆಯವ್ರಿಗ ಹರ್ಟ್ ಆಗಿ ಮಾಡಿದ್ರು ಸಹ ನಾವು ಹಿಂಸೆ ಆಗುತ್ತೆ. ಬರೀ ಸಾಯಿಸೋದೇ ಆಗಿರ್ಲಿ, ಕೊಲ್ಲದೇ ಆಗಿರ್ಬೋದು, ಬೇರೆ ರೀತಿ ಏನೋ ಅದೊಂದೇ ಅಂತಲ್ಲ, ಮಾತಿನಿಂದ ಆಗಿರ್ಬೋದು, ಕಾಲಿಂದ ನಮಗೆ ಗೊತ್ತಿಲ್ದನೋ ಚಪ್ಪಲಿಯಿಂದ ನಡೆಯುವಾಗ ಸಣ್ಣ ಸಣ್ಣ ಕೀಟಗಳನ್ನೆಲ್ಲ ನಾವು ತುಳಿದಿರ್ತೀವಿ. ಅದಕ್ಕೆ ಅವತ್ತೇ ನಾವು ಯಾವತ್ತು ಧ್ಯಾನಕ್ಕೆ ಪ್ರತಿದಿನ ರಾತ್ರಿ ನಾವು ಕುಳಿತುಕೊಳ್ಳುವಾಗ, ಪ್ರತಿದಿನ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಹೇಳ್ಕೋಬೇಕಂತೆ, ಹೋದ ಜನ್ಮದಾದ್ರೂ ಸರಿ, ಈ ಜನ್ಮದಲ್ಲಾದ್ರೂ ಸರಿ, ತಾಯಿ ಗರ್ಭದಲ್ಲಿ ಇದ್ದಾಗಾದ್ರೂ ಸರಿ, ಯಾರಿಗಾದ್ರೂ ಕಷ್ಟ ಕೊಟ್ಟಿದ್ರೆ, ದುಃಖ ಕೊಟ್ಟಿದ್ರೆ, ಭಯಪಡಿಸಿದ್ರೆ, ಹತ್ಯೆ ಮಾಡಿದ್ರೆ, ಆತ್ಮಪೂರ್ವಕವಾಗಿ ನಾನು ಕ್ಷಮೆನ ಕೇಳ್ತಾ ಇದ್ದೀನಿ, ನನ್ನ ಅಜ್ಞಾನದಲ್ಲಿ ನಾನು ಮಾಡಿದ್ದೀನಿ, ನನ್ನನ್ನ ಕ್ಷಮಿಸಿ ಅಂತ ನಾವು ಕೇಳ್ಕೋಬೇಕಂತೆ. ಮತ್ತೆ ಹೋದ ಜನ್ಮಲಾದ್ರೂ ಸರಿ, ಈ ಜನ್ಮದಲ್ಲಾದ್ರೂ ಸರಿ, ತಾಯಿ ಗರ್ಭದಲ್ಲಿ ಇದ್ದಾದ್ರೂ ಸರಿ, ಯಾರಿಗಾದ್ರೂ ಕಷ್ಟ ಕೊಟ್ಟಿದ್ರೆ, ಯಾರಾದ್ರೂ ಯಾರಿಗೆ ಕಷ್ಟ ಕೊಟ್ಟಿದ್ರೆ, ದುಃಖ ಕೊಟ್ಟಿದ್ರೆ, ನನಗೆ ಕೊಟ್ಟಿದ್ರು ಸಹ, ನೋವು ಕೊಟ್ಟಿದ್ರು, ನಾನು ಸಹ ಅವರನ್ನ ಕ್ಷಮಿಸಿದೀನಿ ಅಂತ ಹೇಳಿ ಕ್ಷಮೆಯನ್ನ ಕೇಳ್ಕೊಂಡು ಆಮೇಲೆ ನಾವು ಸಹ ಕ್ಷಮಿಸೋದನ್ನ ಕಲಿಬೇಕು, ಕ್ಷಮೆಯನ್ನು ಕೇಳಬೇಕು. ಎರಡನ್ನೂ ಮಾಡಿದಾಗ ನಮ್ಮ ಸಾಧನೆ ತುಂಬಾ ಹೆಚ್ಚೆಚ್ಚಾಗಿ ಮಾಡ್ಲಿಕ್ಕೆ, ಎಲ್ಲೂ ಅಡೆತಡೆ ಬರದ ಹಾಗೆ ಮುಂದೆ ಸಾಗ್ಬೋದು ಮಾಸ್ಟರ್ಸ್. ಹಿಂಸೆ ಮೂಲಕ ನಮ್ಗೆ ಪಾಪಕರ್ಮ ಬರ್ಲಿಕ್ಕೆ ಸಾಧ್ಯ ಆಗತ್ತಂತೆ, ರೋಗ ಅನುಭವಿಸ್ಬೇಕಾಗತ್ತಂತೆ. ಸೇವೆ ಮೂಲಕ ಏನಾಗುತ್ತೆ? ಪುಣ್ಯಕರ್ಮ ಬರ್ತಾ ಹೋಗುತ್ತೆ, ಭೋಗವನ್ನು ಅನುಭವಿಸ್ಬೇಕಾಗತ್ತಂತೆ. ಪುಣ್ಯ ಕೆಲಸ ಮಾಡೋದ್ರಿಂದ ನಿಮಗೆ ಒಳ್ಳೊಳ್ಳೇದು ಸಿಗ್ತಾ ಹೋಗುತ್ತೆ. ಎಲ್ಲಾದ್ರೂ ಹೋದ್ರೆ ನಿಮ್ಗೆ ರೆಸ್ಪೆಕ್ಟ್, ಎಲ್ಲಿ ನೀವು ಯಾವ್ದೋ ಒಂದು ಏನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರು ಅದ್ರಲ್ಲಿ ನೀವು ಜಯನ ಗಳಿಸ್ತೀರಾ. ಎಲ್ಲೋದ್ರೂ ನಿಮಗೆ ಯಾರು ನಿಮಗೆ ಹರ್ಟ್ ಆಗೋ ತರ ನಡ್ಕೊಳ್ಳೋದಿಲ್ಲ, ನಿಮ್ಗೆ ಒಳ್ಳೆ ಒಂದು ಭೋಗವನ್ನು ಅನುಭವಿಸ್ತೀರಾ. ಯಾದ್ರಿಂದ? ಪುಣ್ಯಕರ್ಮ ಮಾಡೋದ್ರಿಂದ. ನಿಸ್ವಾರ್ಥ ಸೇವೆಯಿಂದ ಸತ್ಕರ್ಮ ಬರುತ್ತೆ. ಅದಕ್ಕೇನ್ ಸಿಗುತ್ತೆ ನಮಗೆ ಅಂದ್ರೆ, ಮೋಕ್ಷ ಲಭಿಸುತ್ತೆ. ಜನನ ಮರಣ ಚಕ್ರದಿಂದ ನಮಗೆ ಬಿಡುಗಡೆಯನ್ನು
ಸಿಗುತ್ತೆ, ಸತ್ಯಲೋಕ ಪ್ರಾಪ್ತವಾಗುತ್ತದೆ. ನಾವ್ ಎಲ್ಲಿಗೆ ಹೋಗ್ಬೇಕು? ಸತ್ಯಲೋಕನಕ್ಕೆ ನಾವು ಹೋಗ್ಬೇಕು. ನಮ್ಮ ಮೂಲ ಜಾಗಕ್ಕೆ ನಾವು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಸ್ವಾರ್ಥ ಸೇವೆ, ಸತ್ಕರ್ಮಗಳನ್ನು ನಾವು ಮಾಡ್ತಾ ಹೋಗ್ಬೇಕು. ಅದಕ್ಕೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಮಾಸ್ಟರ್. ಒಮ್ಮೆ ಒಂದು ಪುರಾತನ ಒಬ್ರು ಶಾಖೆಯವರು ಏನ್ ಮಾಡ್ತಾರಂತೆ, ಒಬ್ಬ ಜಮೀನ್ದಾರ್ ಹತ್ರ ಒಂದು ಜಾಗವನ್ನ ಕೊಂಡ್ಕೊಳ್ತಾರಂತೆ. ಯಾಕೆ ಕೊಂಡ್ಕೊಳ್ತಾರೆ ಅಂತ, ಅದನ್ನ ಒಂದು ಜಮೀನನ್ನ ಒಂದು ಮ್ಯೂಸಿಯಂ ಆಗಿ ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಆ ಜಮೀನನ್ನು ಕೊಂಡ್ಕೊಳ್ತಾರಂತೆ. ಅದು ತುಂಬಾ ಪುರಾತನವಾಗಿರುತ್ತಂತೆ. ಅಲ್ಲಿ 20 ಅಡಿಯ ಉದ್ದದ ಕನ್ನಡಿಗಳು ಇರ್ತಾವಂತೆ. ಆ ದೊಡ್ಡ ದೊಡ್ಡ ಕನ್ನಡಿಗಳನ್ನ ಅವ್ರೇನ್ ಮಾಡಿದ್ರು, ಆ ಜಾಗದಿಂದ ಬೇರೆ ಜಾಗಕ್ಕೆ ತಲುಪಿಸ್ಬೇಕು, ಬೇರೆ ಜಾಗಕ್ಕೆ ಇಡಬೇಕು ಅಂತೇಳಿ ಅವನ್ನ ಆ ದ್ವಾರಗಳಿಂದ ತರ್ಲಿಕ್ಕೆ ಪ್ರಯತ್ನ ಪಡ್ತಾರಂತೆ. ಅದು 6 ಅಡಿ ಅಷ್ಟೇ ಇರುತ್ತಂತೆ ಆ ಬಾಗಿಲುಗಳು. ಅಷ್ಟು ಇದು ಉದ್ದ ಇರೋದನ್ನ ಈ ದ್ವಾರದ ಮೂಲಕ ಹೇಗೆ ತರೋದು ಅಂತ ಪ್ರಯತ್ನ ಮಾಡ್ತಾರೆ. ಅದು ತರ್ಲಿಕ್ಕಾಗೋದಿಲ್ಲ. ಅದನ್ನ ಒಡೆದಂಗೆ ನಾವು ಹೊರಗಡೆ ತರಬೇಕು, ಹೇಗೆ ತರಬೇಕು ಅಂತೇಳಿ ಎಲ್ಲಾ ಪ್ರಯತ್ನ ಪಟ್ಟು ಸುಮ್ಮನಾಗ್ತಾರೆ. ಅದೇ ಆ ಸಮಯದಲ್ಲಿ ಅಲ್ಲಿ ಒಬ್ಬ ಹುಡುಗ ಇರ್ತಾನಂತೆ. ಅವನೇನ್ ಮಾಡ್ತಾನಂತೆ, ಈ ಕನ್ನಡಿಗಳು ಇಲ್ಲಿಂದ ಹೊರಗಡೆಯಿಂದ ಒಳಗಡೆ ಹೋಗಿದೆ ಅಂದ್ರೆ ಹೊರಗಡೆಯಿಂದ ಒಳಗಡೆ ಬರಕ್ಕೂ ಸಾಧ್ಯ ಇದೆ ಅಂತ ಅವನಿಗೆ ಹೊಳೆಯುತ್ತಂತೆ. ಅವನೇನ್ ಮಾಡ್ತಾನಂತೆ, ಹಠಾತ್ತಾಗಿ ಅವನ್ ತನಗೆ ಯೋಚನೆ ಬರುತ್ತೆ. ಅವನ್ ಏನ್ ಮಾಡ್ತಾನೆ, ಇಲ್ಲ, ಈ ಕನ್ನಡಿಗಳು ಇಲ್ಲಿಂದ ಒಳಗಡೆ ಹೋಗಿದೆ ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಇಲ್ಲೇನೋ ಬೇರೆ ಜಾಗ ಇದೆ, ಅದನ್ನ ಹುಡುಕ್ಬೇಕು ಮಾಸ್ಟರ್ಸ್ ನಾವು ಅಂತ ಹೇಳ್ಬಿಟ್ಟು ಅವನು ಹುಡುಕ್ತಾನಂತೆ. ಅಲ್ಲಿ ಏನಿತ್ತಂತೆ, ಆ ಒಂದು 30 ಅಡಿ ಖಾಲಿ ಜಾಗದಿಂದ ಆ ಕನ್ನಡಿಗಳನ್ನ ತಗೊಂಬಂದು ಬೇರೆ ಜಾಗಕ್ಕೆ ಅವನ ಕನ್ನಡಿಗಳನ್ನ ಉದ್ದುದ್ದಾಗಿ ನಿಲ್ಸಿ ಅಲ್ಲಿ ಕಂಬಿಗಳನ್ನ, ಅದಕ್ಕೆ ಯಾವ ತೊಂದರೆ ಆಗದಂಗೆ ಕಂಬಿಗಳನ್ನ ಸೆಟ್ ಮಾಡಿರ್ತಾರೆ. ಆ ಜಾಗ ಅವನಿಗೆ ಗೊತ್ತಾಗತ್ತಂತೆ. ಅದೇ ಜಾಗದಿಂದ ಮತ್ತೆ ಆ ಕನ್ನಡಿಗಳನ್ನ ಹೊರಗಡೆ ತಗೊಂಡ್ ಬರ್ತಾರಂತೆ. ಅದಕ್ಕೆ ಆ ಕನ್ನಡಿಗಳನ್ನ ಅದೇ ತರ ಆ ಕಂಬಿಗಳನ್ನ ಬಿಚ್ಚಿ ಆ 30 ಅಡಿ ಖಾಲಿ ಜಾಗದಿಂದ ಆ ಕನ್ನಡಿಗಳನ್ನ ಸೇಫ್ ಆಗಿ ಹೊರಗಡೆ ತಗೊಂಡ್ ಬಂದು ನಿಲ್ಲಿಸ್ತಾರಂತೆ. ಈ ಕಥೆಯಲ್ಲಿ ಒಂದು ನೀತಿ ಇದೆ. ಏನಂದ್ರೆ, ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾದಂತ ಒಂದು ನೀತಿ ಇದೆ. ಭವನ ಅಂದ್ರೆ ನಮ್ಮ ಜೀವನ ಆಗಿರುತ್ತೆ ಮಾಸ್ಟರ್ಸ್. ಕನ್ನಡಿಗಳು ಅಂದ್ರೆ ನಮ್ಮ ಕಷ್ಟಗಳಾಗಿರುತ್ತಂತೆ. ನಾವ್ ಯಾವಾಗಲೂ ನಮ್ಮ ಕಷ್ಟಗಳನ್ನ ತೊಲಗಿಸ್ಕೊಳ್ಬೇಕು, ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಈ ಅನಾರೋಗ್ಯದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಚಿಂತಿಸ್ತಾ ಯೋಚನೆ ಮಾಡ್ತಾ ಕೂತಿದ್ರೆ, ಕಾಲ ವ್ಯರ್ಥ ಮಾಡ್ತಾ ಇದ್ರೆ ಅವು ನಮಗೆ ಬಂದಿರೋ ಹೋಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾಕೆ ಬಂದಿದಾವೆ ಈ ಬಾಧೆಗಳು, ಯಾಕೆ ಬಂದಿದಾವೆ ಈ ಕಷ್ಟಗಳು, ಯಾಕೆ ಬಂದಿದೆ ನನಗೆ ಇಂಥ ಒಂದು ತೊಂದರೆಗಳು, ಅವಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಳ್ಬೇಕಂತೆ. ಅವುಗಳನ್ನ ಬಂದ ದಾರಿಯಲ್ಲಿ ನಾವು ಹಿಂದಕ್ಕೆ ಕಳಿಸ್ಬೋದು. ಹೇಗೆ ಕನ್ನಡಿಯನ್ನ 30 ಅಡಿ ಖಾಲಿ ಜಾಗದಿಂದ ಒಳಗಡೆ ತಗೊಂಡು ಹೋಗಿದ್ರು, ಹಂಗೆ ಸಹ 30 ಅಡಿ ಖಾಲಿ ಜಾಗದಿಂದ ಹೊರಗಡೆ ತಗೊಂಡು ಬಂದ್ರು ಮಾಸ್ಟರ್ಸ್. ಹಾಗೆ ನಮ್ಮ ಒಂದು ಕಷ್ಟಗಳಾಗಿರ್ಬೋದು, ನಮ್ಮ ಒಂದು ಅನಾರೋಗ್ಯಗಳೇ ಆಗಿರ್ಬೋದು, ಅದನ್ನ ಸ್ವಲ್ಪ ಯೋಚನೆ ಮಾಡಿ ಯಾದಕ್ಕೆ ಬಂದಿದೆ ಅಂತ ನಾವು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಸಿಗುತ್ತೆ. ಅದರಿಂದ ನಾವು ಮತ್ತೆ ಹೊರಗಡೆ ಬರ್ಬೋದು. ಆ ಒಂದು ಕಷ್ಟದಿಂದ ಹೊರಗಡೆ ಬರ್ಬೋದು, ಅನಾರೋಗ್ಯದಿಂದ ಹೊರಗಡೆ ಬರ್ಬೋದು. ಎಲ್ಲವೂ ಕ್ಷಣಿಕ, ಯಾವುದು ಒಂದು ಶಾಶ್ವತವಾಗಿ ಇರುವಂತದ್ದಲ್ಲ. ದುಃಖ ಆಗಿರ್ಲಿ, ಸುಖ ಆಗಿರ್ಲಿ ಕ್ಷಣಿಕ. ದುಃಖದ ನಂತರ ಸುಖ, ಸುಖದ ನಂತರ ದುಃಖ ಇದ್ದೇ ಇರುತ್ತೆ ಅಲ್ವಾ. ಯಾವುದೇ ಒಂದು ನೋವು ಇತ್ತು ಅಂದ್ರೆ, ಅದು ತಲೆನೋವು ಅಂದ್ರೆ ಅದು ಪೂರ್ತಿ ಯಾವಾಗ್ಲೂ ಇರೋದಿಲ್ಲ, ಒಂದ್ ಸ್ವಲ್ಪ ಇರುತ್ತೆ. ಯಾಕಂದ್ರೆ ನಾವು ಅದಕ್ಕೆ ಪ್ರೆಸರ್ ಕೊಟ್ಟಿರ್ತೀವಿ. ಆ ಪ್ರೆಸರಿಗೆ ಆ ತಲೆನೋವು ಬಂದಿರುತ್ತೆ. ಕ್ಷಣ ಮಾತ್ರದಲ್ಲಿ ಅದಕ್ಕೆ ಏನ್ ಹಾಕೋಬೇಕು ಮಾತ್ರೆ, ಅದನ್ನ ಹಚ್ಕೊಂಡು ಸ್ವಲ್ಪ ಹೊತ್ತಿನ ನಂತರ ಅವ್ರು ಎಷ್ಟು ತಗೊಂಡ್ರೆ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಅದೇ ತರ ಏನೇ ಒಂದು ಕಾರ್ ತಗೊಂತೀವಿ, ಅದನ್ನ ಎಷ್ಟು ದಿನ, ಕಾರ್ ತಗೊಂಡಿದ್ದು ಎಷ್ಟು ದಿನ ಇರುತ್ತೆ, 1 ವಾರ ಇರುತ್ತೆ, ತಿಂಗಳಿರುತ್ತೆ, ಕ್ರಮೇಣ ಅದು ಅಷ್ಟೇ ಮುಗೀತು. ಯಾವುದೇ ಒಂದು ಗೋಲ್ಡ್ ತಗೊಂಡ್ರು ಅಷ್ಟೇ, ತಗೊಂತೀವಿ 1 ತಿಂಗಳು, ಮತ್ತೆ ಅದ್ರ ಮೇಲೆ ಅಷ್ಟೊಂದು ಇರೋದಿಲ್ಲ. ದುಃಖ, ಸುಖ ಎಲ್ಲವೂ ಯಾವೂ ಇರೋದಿಲ್ಲ ಮಾಸ್ಟರ್ಸ್. ಅದರಿಂದ ಹೊರಗ್ ಬರೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೊರಗ್ ಬರಕ್ ಸಾಧ್ಯ ಆಗಿಲ್ಲ. ಹೇಗೆ ಅದರಿಂದ ಹೊರಗ್ ಬರೋದು ಅಂತ ಸ್ವಲ್ಪ ನಾವು ಧ್ಯಾನದ ಮೂಲಕ ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ನಾವು ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸುಮ್ನೆ ಕಾಲ ವ್ಯಯ ಮಾಡ್ದಂಗೆ ಅದನ್ನ ಹೇಗೆ ಹೊರಗಡೆ ಬರ್ಬಹುದು ಅಂತ ಯೋಚನೆ ಮಾಡಿದಾಗ ಅದರಿಂದ ನಾವು ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಂದು ಕಾರ್ಯ ನಡಿಬೇಕಾದ್ರೆ ಒಂದು ಕಾರಣ ಇದ್ದೇ ಇರುತ್ತೆ. ಕಾರ್ಯಕಾರಣ ಸಂಬಂಧವೇ ಕರ್ಮಚಕ್ರ ಆಗಿದೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಪ್ರಕೃತಿ ಒಂದು ವಿಧಿಸಿದ ಒಂದು ಅದ್ಭುತ ನಿಯಮಗಳೇ ಆಗಿರ್ಬೋದು, ಕರ್ಮಗಳು, ಕರ್ಮಫಲಗಳು. ಪಾಪಕರ್ಮಗಳಿಂದ ರೋಗಿಗಳಾಗಿ ಹುಡ್ತೀವಿ, ಪುಣ್ಯಕರ್ಮಗಳಿಂದ ಭೋಗಿಗಳಾಗಿ ಹುಡ್ತೀವಿ. ಪಾಪಕರ್ಮಗಳು ಕಬ್ಬಿಣದ ಸರಣಿಗಳಾದ್ರೆ ಪುಣ್ಯಕರ್ಮ ಚಿನ್ನದ ಸರಪಳಿಗಳಂತೆ.
ಎರಡನ್ನೂ ಅನುಭವಿಸಕ್ಕೆ ಭೂಮಿಗೆ ಬರ್ಬೇಕು ನಾವು. ಪಾಪ ಮಾಡಿದ್ದಕ್ಕೆ ಅಷ್ಟೇ ಅಲ್ಲ, ಪುಣ್ಯ ಮಾಡಿದ್ದನ್ನು ಅನುಭವಿಸ್ಲಿಕ್ಕೆ ಬರ್ಬೇಕು. ಆ ಒಂದು ಚಿನ್ನದ ಸರ್ಪಗಳಿಗೂ ನಮಗೆ ಮಾಯೆಗಳೇ, ಅವು ಸಹ ನಮಗೆ ಆ ಒಂದು ಅನುಭವಿಸಕ್ ಬಂದವು ಮತ್ತು ನಾವು ಮಾಯೆಗೆ ಸಿಕ್ಕಾಕೊಳ್ತೀವಿ. ಅದಕ್ಕೆ ಎರಡರಲ್ಲಿಯೂ ಜನನ ಮರಣ ಚಕ್ರ ಇರುತ್ತೆ. ಪಾಪ ಕರ್ಮಗಳಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ನಾವು ಕಾರಣವಾದ ಒಂದು ಹಿಂಸೆಯನ್ನು ಬಿಡಬೇಕು. ಸಾಕಷ್ಟು ಜನ ನಾವು ಎಂತ ಪಾಪವನ್ನು ನಾವು ಮಾಡೇ ಇಲ್ಲ, ಯಾಕೆ ಹಿಂಗೆ ನಮಗೆ ಇಷ್ಟೊಂದು ಕಷ್ಟ ಬರ್ತಾ ಇದೆ, ನನಗಂತೂ ನನಗ್ ಗೊತ್ತಿರಂಗೆ ನಾನು ಯಾವುದೂ ಮಾಡಿಲ್ಲ ಅಂತ ನಾವಂತೀವಿ. ಈ ಜನ್ಮದಲ್ಲ, ಗತ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಮಾಡಿರೋದು ನಮಗೆ ಗೊತ್ತಿರೋದಿಲ್ಲ. ಅದು ಈ ಜನ್ಮದಲ್ಲಿ ಎಲ್ಲದನ್ನು ತಗೊಂಡು ಈ ಜನ್ಮದಲ್ಲಿ ತೀರಿಸ್ಕೊಂಡು ಎಲ್ಲದನ್ನು ಮುಗಿಸ್ಕೊಂಡು ಮತ್ತೆ ನಾನು ಭಗವಂತನ ಹತ್ರ ಎಲ್ಲದನ್ನು ಒಂದು ಹೇಗೆ ಒಂದು ಪ್ರಾಜೆಕ್ಟ್ ನಾವು ಈಗ ಈ ಕಾಲೇಜಲ್ಲಿ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿ 6 ಮಂತ್ಸ್ ಕೊಟ್ಟು ಆ ಪ್ರಾಜೆಕ್ಟ್ ಅನ್ನ ಪೂರ್ತಿ ಮಾಡಿ ಕೊಟ್ಟಾದ್ಮೇಲೆ ಸಹ ನಮಗೆ ಸರ್ಟಿಫಿಕೇಟ್ ಕೊಡೋದು. ಅದೇ ತರ ಭಗವಂತನ ಹತ್ರ ನಾವು ಈ ಪೃಥ್ವಿ ಲೋಕಕ್ಕೆ ಬರೋಕ್ಕೆ ಮುಂಚೆನೇನೆ ಈ ಪ್ರಾಜೆಕ್ಟ್ಗೆಲ್ಲ ಸೈನ್ ಆಗಿರುತ್ತಂತೆ, ಅಗ್ರಿಮೆಂಟ್ ಸೈನ್ ಆಗಿರುತ್ತೆ. ಯಾರ ತಂದೆ ತಾಯಿ ಒಳಗೆ, ಯಾರ ತಂದೆ ತಾಯಿ ಗರ್ಭನ ಆರಿಸ್ಕೊಂಡು ತಂಗಿ ಯಾರು, ಅಣ್ಣ ಯಾರು, ತಮ್ಮ ಯಾರು, ಯಾರ ಗಂಡ ಯಾರು, ಮಕ್ಳ ಯಾರು, ಎಲ್ಲರೂ ನಾವು ಆರಿಸ್ಕೊಂಡು ಜನ್ಮನ ತಗೊಂಡು ಭೂಮಿಗೆ ಬರ್ತಿದೀವಿ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಯಾರಿಗೆ ನೋವು ಕೊಟ್ಟಿದ್ದೀನಿ ಅದನ್ನ ವಾಪಸ್ ತಗೊಂಡು, ಯಾರ ಹತ್ರ ಸಾಲ ತಗೊಂಡಿದ್ದೀನಿ ಅದನ್ನ ವಾಪಸ್ ಕೊಟ್ಟು, ಕೊಡದಲೆ ಹೋಗಿದ್ದನ್ನ ಕೊಡೋದಿಕ್ಕೆ ಆಗಿರ್ಲಿ, ನೋವು ಅನುಭವಿಸಕ್ಕಾಗಿರ್ಲಿ, ಈ ತರ ಮಾಡ್ಬಾರ್ದಾಗಿತ್ತು, ನಾನು ತಪ್ಪು ಮಾಡಿದ್ದೀನಿ, ಈ ಸತಿ ನಾನು ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡೆ ನಾವು ಬರ್ತ್ ಡೇಟು, ವೆಕೆಟ್ ಡೇಟು ತಗೊಂಡೆ ನಾವು ಭೂಮಿಗೆ ಬರ್ತೀವಿ ಮಾಸ್ಟರ್. ಅದಕ್ಕೆ ಬಂದ್ಬಿಡ್ತೀವಿ. ಇಲ್ಲಿ ಮಾಯೆ ಬಂದ ತಕ್ಷಣ ಮಾಯೆ ಒಳಗೆ ಸಿಕ್ಕಾಕೊಂಡು ಯಾವ್ದಕ್ ಬಂದಿದೀವನ್ನ ಮರ್ತು ಬಿಟ್ಟು ಮತ್ತೆ ಅದೇ ಮಾಯೆ ಒಳಗೆ ಸಿಕ್ಕಾಕೊಂಡು ಅವ್ರದ್ ಮಾತಾಡದೆ ಇವ್ರದ್ ಮಾತಾಡದೆ ಅವ್ರಾಗೆ ಇವ್ರಿಗೆ ನೀನಿಗೆ ಅಂತ ಹೇಳಿ ಮತ್ತೆ ನಾವು ಕರ್ಮಗಳನ್ನ ಆಡ್ ಮಾಡ್ಕೊಂತ ಅವನ ಮೂಟೆಗಳಾಗಿ ಮಾಡ್ಕೊಂಡು ಹೀಗೆ ಒಂದು ದಿನ ಜೀವನವನ್ನ ಅದೇ ಊಟ ಮಾಡೋದು, ಮಲ್ಕೊಳ್ಳೋದು, ಅವ್ರ ಬಗ್ಗೆ ಅವ್ರಿಗೆ ಮಾತಾಡ್ಕೊಂಡು ಇಂತ ಪ್ರತಿ ಒಂದು 7 ವರ್ಷಕ್ಕೊಮ್ಮೆ ನಾವು ಭೂಮಿಗೆ ಬಂದ್ಮೇಲೆ 80 ವರ್ಷ, 70 ವರ್ಷ, 60 ವರ್ಷ, 90 ವರ್ಷ ಅಂತ ಒಂದು ಕಾಲವನ್ನು ನೇಮಕ ಮಾಡ್ಕೊಂಡು ಬಂದಿರ್ತೀವಂತೆ. ಪ್ರತಿ 7 ವರ್ಷಕ್ಕೊಮ್ಮೆ ಭಗವಂತ ನಮ್ಮನ್ನ ಎಚ್ಚರಿಸಲಿಕ್ಕೆ ಯಾರೋ ಮೂಲಕ ಬಂದು ನಮ್ಮನ್ನ ಎಚ್ಚರಿಸ್ತಾ ಇರ್ತಾರಂತೆ. ಆದ್ರೆ ನಾವ್ ಅದನ್ನ ತಿಳ್ಕೊಳೋದೇ ಇಲ್ಲ. ನೋಡಿ, ಎಷ್ಟು ಜನ ಧ್ಯಾನಕ್ ಬರ್ರಿ, ಜ್ಞಾನ ತಗೊಳ್ರಿ, ಮನೆಗೆ ಹೋಗಿ ಪ್ರಚಾರ, ಬಸ್ನಲ್ಲಿ ಎಲ್ಲೆಲ್ಲಿ ಸಿಕ್ತಾರೋ ಅಲ್ಲೆಲ್ಲಿ ಪಾಂಪ್ಲೆಟ್ಗಳು ಕೊಟ್ಟು ಪ್ರಚಾರ, ಈ ಒಂದು ಝೂಮ್ ಮೂಲಕ ಪ್ರಚಾರ ಮಾಡ್ತಾ ಇರ್ತಾರೆ. ಆದ್ರೆ ನಮಗದು ತಗೊಳೋದೇ ಇಲ್ಲ, ನಾವು ತಿಳ್ಕೊಳ್ಳೋದೇ ಇಲ್ಲ. ಧ್ಯಾನ ಅಂತೆ ಅದಂತೆ ಕುತ್ಕೊಳಕ್ ಆಗತ್ತಾ ಇಲ್ಲದು ಅಂತ ಅದ್ರ ಬಗ್ಗೆ ಕೇವಲವಾಗಿ ಮಾತಾಡ್ತೀವಿ. ಭಗವಂತ ಕರುಣಾಮಯಿ ಅಂತೇವ್ ನಮ್ಮನ್ನ, ನಮ್ಮ ಸೆಳೆತ ಇಲ್ಲಿ ಹೊರಗಡೆ ಈ ಒಂದು ಪ್ರಾಪಂಚಿಕದೊಳಗೆ ಇರ್ತಿರುತ್ತೆ. ಅವನು ನಮ್ಮನ್ನ ಸೆಳಿತಾ ಇರ್ತಾನಂತೆ, ಇಲ್ಲಿ ಬರ್ರಿ ಮಕ್ಕಳೇ, ಸಿಕ್ಕಾಕೊಳ್ಬೇಡ್ರಿ ಅಂತ. ನನ್ನನ್ನು ನೋಡ್ರಿ, ನಾನು ಇಲ್ಲಿದ್ದೀನಿ ಅಂತ ಅವ್ನು ಕರಿತಾ ಇದ್ರೆ ನಮ್ಮ ಒಂದು ಸೆಳೆತ ಹೊರಗಡೆನೇ ಇರುತ್ತೆ, ಈ ಪ್ರಾಪಂಚಿಕದೊಳಗೆ ಇರುತ್ತೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಹಿಂಸೆಯನ್ನು ಬಿಡಬೇಕು. ಸಾಕಷ್ಟು ಜನ ನಾವು ಪಾಪ ಮಾಡಿಲ್ಲ ಅಂತ ಹೇಳ್ತೀವಿ, ಎಷ್ಟೊಂದು ಪಾಪ ಮಾಡಿರ್ತೀವಿ, ಮಾಂಸಾಹಾರ ಸೇವನೆ ಮಾಡಿರ್ತೀವಿ. ಆ ದೃಷ್ಟಿಯಲ್ಲಿ ಅವರಿಗೆ ಪಾಪವಲ್ಲ ಅಂತ ಅವ್ರು ಅನ್ಕೊಂತಾರೆ. ಆದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ ಪ್ರಾಣಿಯ ಬೆಲೆನೂ ಆಗ್ಲಿ, ಸಸ್ಯ ಕೋಟಿಯ ಬೆಲೆ ಆಗಿರ್ಬೋದು, ಮಾನವ ಕೋಟಿ ಬೆಲೆ ಆಗಿರ್ಬೋದು, ಎಲ್ಲದ್ರದ್ದು ಅದರದ್ದೇ ಒಂದು ಜೀವನ ಇರುತ್ತೆ ಮಾಸ್ಟರ್ಸ್. ಅದು ಸಹ 84 ಜೀವರಾಶಿಯಿಂದ ನಾವು ಹೇಗೆ ಈಗ ಮಾನವರಾಗಿ ಕಲ್ಲು, ಮಣ್ಣು, ಗಾಳಿ, ನೀರು, ಸಸ್ಯ ಎಲ್ಲ ಒಂದು ಗಳನ್ನು ದಾಟಿ ನಾವು ಈ ಮಾನವ ಜನ್ಮ ತಗೊಂಡಿರ್ತೀವಿ. ಅದ್ರದ್ದೇ ಅದು ಆಗಿ ಒಂದು ಪ್ರಾಣಿಗಳಾಗಿ, ಕೋಳಿ ಆಗಿರ್ಬೋದು, ಆಡಾಗಿರ್ಬೋದು, ಹಾವಾಗಿರ್ಬೋದು, ಆಮೆ ಆಗಿರ್ಬೋದು, ಪ್ರತಿಯೊಂದು ಇದರಿಂದ ಹಂತವಾಗಿ ಒಂದೊಂದು ಜನ್ಮ ದಾಟ್ಕೊಂಡು ಈ ಮಾನವ ಜನ್ಮಕ್ಕೆ ಬರ್ತಾ ಇರತ್ತಂತೆ. ಅಂತ ಒಂದು ಜನ್ಮವನ್ನ, ಅದರ ಒಂದು ಜೀವನವನ್ನ ನಾವು ನಾಶ ಮಾಡಿದ್ರೆ ಅದು ಎಷ್ಟು ಅಯ್ಯವಂತಿರುತ್ತೋ ಅದನ್ನ ನಾವು ತಗೊಳ್ಲೇಬೇಕು. ನೀವು ಭಗವಾನ್ ಕೃಷ್ಣರು ಹೇಳಿರೋದು ಅದನ್ನೇ, ನೀನ್ ಏನ್ ಕೊಟ್ಟಿದೀಯೋ ಅದನ್ನ ತಗೊಳ್ಳೇಬೇಕು. ಅದನ್ನ ಯಾರು ತಗೊಳಕ್ಕಾಗಲ್ಲ. ನೀನು ಮಾಡಿದ ಪಾಪನ ನೀನೇ ತಗೊಳ್ಬೇಕು. ನೀನ್ ಏನ್ ಕೊಡ್ತೀಯ ಅದು, ನೀನ್ ಪ್ರೀತಿ ಕೊಟ್ರೆ ಪ್ರೀತಿ, ದ್ವೇಷ ಕೊಟ್ರೆ ದ್ವೇಷನ ನೀನು ಪಡಿಲೇಬೇಕಾಗತ್ತೆ. ಅದಕ್ಕೆ ಅವರು ಯಾವುದಕ್ಕೂ ಒಂದು ಹಿಂಸೆ ಮಾಡ್ಬೇಡ್ರಿ. ಯಾರನ್ನು ಮಾನವ ಕೋಟಿಗಾಗಿದ್ರು ಆಗಿರ್ಬೋದು, ಒಂದು ಪ್ರಾಣಿ ಕೋಟಿಗಾಗಿರ್ಬೋದು, ಅವರುಗಳ ಜೀವನವನ್ನ ನೀವು ನಷ್ಟ ಮಾಡಿದ್ರೆ ನಿಮ್ಮ ಒಂದು ಜೀವನನ್ನ ಯಾವ್ದ ಮೂಲಕ ನಾವು ಸಹ ನಷ್ಟ ಮಾಡ್ತಾ ಹೋಗ್ತೀವಿ. ಯಾಕೆ ಕಷ್ಟಗಳು ಅಂದ್ರೆ ಆತರ ಮಾಡಿರೋದ್ರಿಂದ ನಮಗೆ ಈ ಕಷ್ಟಗಳು ಬರ್ತಾ ಇರ್ತವೆ, ಅಡೆತಡೆಗಳು ಆಗ್ತಾ ಇರ್ತವೆ. ಒಂದು ನಮ್ಮ ಪ್ರಾಪಂಚಿಕ ಜೀವನದಲ್ಲಾದ್ರೂ ಆಯ್ತು, ಆಧ್ಯಾತ್ಮಿಕ ಜೀವನದಲ್ಲಾದ್ರೂ ಆಯ್ತು, ಸಿಗ್ತಾ ಇರುತ್ತೆ. ಏನ್ ಕೊಟ್ಟಿರ್ತೀವಿ ಅದನ್ನ ನಾವು ತಗೊಳ್ತಾ ಇರ್ತೀವಿ. ನೋಡಿ, ಎಷ್ಟು ಶ್ರೀಮಂತರಿರ್ತಾರ ಅವರು ತುಂಬಾ ಚೆನ್ನಾಗಿ ಎದುರುಗಡೆ ಮನೆಯವ್ರು ಇರ್ತಾರೆ, ನಾವು ಈ ಕಡೆ. ಅವರು ತುಂಬಾ ಅವ್ರು ಮಾಡೋದೆಲ್ಲ ಕೆಟ್ಟ ಕೆಲಸ ಮಾಡ್ತಿರ್ತಾರೆ, ತುಂಬಾ ಶ್ರೀಮಂತರಾಗಿರ್ತಾರೆ. ಅವ್ರು ಎಲ್ಲದ್ರಲ್ಲೂ ಸಕ್ಸಸ್ ಆಗಿರ್ತಾರೆ. ಆದ್ರೆ ನಾವೇನ್ ಮಾಡ್ತಿರ್ತೀವಿ, ಸತ್ಯದಲ್ಲಿ ನಡೀತೀವಿ, ಧ್ಯಾನ ಮಾಡ್ತೀವಿ, ಮತ್ತೆ ಎಲ್ಲಾ ಹೇಳ್ದಂಗೆ ಕೇಳ್ತಾ ಇದೀವಿ, ನಮಗಾದ್ರೂ ಕಷ್ಟ. ಯಾಕೆ? ಓದು ಜನ್ಮದಲ್ಲಿ ಏನೋ ಪಾಪ ಮಾಡಿರೋದ್ರಿಂದ ನಮಗೆ ಬಂದಿರುತ್ತೆ ಈ ಜನ್ಮದಲ್ಲಿ ಕಷ್ಟ. ಅವರು ಓದು ಜನ್ಮದಲ್ಲಿ ಪುಣ್ಯ ಮಾಡಿರ್ತಾರೆ,
ಅದಕ್ಕೆ ಅವ್ರಿಗೆ ಒಳ್ಳೇದ್ ಕೊಟ್ಟಿರ್ತಾರೆ, ಆದ್ರೆ ಅದನ್ನ ಮರ್ತಿರ್ತಾರೆ. ಈಗ ಮತ್ತೆ ಅವರು ಮಾಡಕ್ ಸ್ಟಾರ್ಟ್ ಆಗ್ತಿರುತ್ತೆ. ನಾವೇನ್ ಮಾಡ್ತೀವಿ, ಅವ್ರ ಬಗ್ಗೆ ಮಾತಾಡಿ ಮಾತಾಡಿ ಅವರ ಕರ್ಮಗಳನ್ನ ನಾವು ಅಟ್ರಾಕ್ಟ್ ಮಾಡ್ಕೊಂತ ಶುರು ಮಾಡ್ತೇವಿ. ಅವ್ ಮಾಡ್ದವ್ರ ಪಾಪ ಆಡ್ದರ್ ಬಾಯಲ್ಲಿ ಅಂತ ಹೇಳಿ ಅಂತ ಬೇರೆಯವ್ರ ಬಗ್ಗೆ ಅದಕ್ಕೆ ಮಾತು ಹೇಳಿದ್ದಾರೆ. ಪತ್ರಿಜಿ ಏನ್ ಹೇಳಿದ್ರೆ, ನೋ ಕಂಪ್ಲೇಂಟು, ನೋ ಕಾಮೆಂಟು, ನೋ ಜಡ್ಜ್ಮೆಂಟು. ಯಾರ ಬಗ್ಗೆ ನೀವು ಮಾತಾಡ್ಬೇಡಿ. ನೀವು ಸಾಧನೆಯಲ್ಲಿ ಇದ್ದಿದ್ದೆ ಆದ್ರೆ ನೀವು ಮಾಡ್ತಾ ಮಾಡ್ತಾ ಈ ಕಡೆಯಿಂದ ಖಾಲಿ ಮಾಡ್ಕೊಂತ ಹೋಗ್ತೀರಾ. ಬೇರೆ ಬಗ್ಗೆ ಮಾತಾಡ್ತಾ ಇಲ್ಲಿ ಸಾಧನೆ ಮಾಡ್ಕೊಂತ ಕರ್ಮನ ದಗ್ಧ ಮಾಡ್ಕೊಂತ ಹೋಗ್ತಾ ಇರ್ತೀರಾ. ಇಲ್ಲಿ ಇವ್ರ ಬಗ್ಗೆ ಮಾತಾಡ್ತಾ ಮತ್ತೆ ಕರ್ಮದ ಅಕೌಂಟ್ ನ ಮತ್ತೆ ತುಂಬಿಸ್ಕೊಂತ ಹೋಗ್ತೀರಾ ಅಂತ. ಅದಕ್ಕೇನೆ ಈ ಮೂರ್ನ ನಾವು ಅಳವಡಿಸ್ಕೋಬೇಕು. ಅವಾಗ ನಾವು ನಮ್ಮ ಸಾಧನೆಯಲ್ಲಿ ಮುಂದಕ್ಕೆ ಹೋಗ್ಬೋದು. ಒಳ್ಳೆ ಗ್ರೇಟ್ ಮಾಸ್ಟರ್ಸ್ ಗಳು ನಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹೆಚ್ಚಿನ ಜ್ಞಾನವನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮಾಸ್ಟರ್ಸ್ ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಆಡಾಗಿರ್ಬೋದು, ಕೋಳಿ ಆಗಿರ್ಬೋದು, ಮೀನಾಗಿರ್ಬೋದು, ಮುಂತಾದಗಳ ಪ್ರಾಣಿಕೋಟೆ ಆಗಿರ್ಬೋದು, ಮಾನವನ ಪ್ರಾಣಕ್ಕಿಂತ ಅದ್ರದ್ದು ಏನು ಕಡಿಮೆ ಅಲ್ಲ, ಪ್ರಾಣಿದು ಸಹ ಕಡಿಮೆ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಡು, ಕೋಳಿ, ಮೀನು ಮುಂತಾದ ಪ್ರಾಣಿಗಳನ್ನು ನಾವು ಕೊಂದರೆ ಅವು ನಮ್ಮ ಆಹಾರಕ್ಕಾಗಿ ಬೇರೆ ಯಾರಿಂದಲೂ ಕೊಲ್ಲಿಸಿ ಸೇವಿಸಿದ್ರೂ ಸರಿ ಅಥವಾ ಬೇರೆಯವರಿಂದ ಮಾಡಿಸಿದ್ರೂ ಸರಿ, ಅದೇನಾಗುತ್ತೆ, ನಮ್ಮ ಪಾಪಕರ್ಮಕ್ಕೆ ಜಮಾ ಆಗ್ತಾ ಹೋಗುತ್ತೆ. ಕೃಷ್ಣ ಹೇಳಿದಾನೆ ಏನಂತ, ಒಂದು ಪ್ರಾಣಿಯನ್ನು ಕೊಲ್ಲುವುದನ್ನು ಅನುಮೋದಿಸುವವನು ಮತ್ತೆ ಕೊಲ್ಲುವವನು, ಅವಯವಗಳನ್ನು ಕತ್ತರಿಸುವವನು ಮತ್ತೆ ಅಡ್ಗೆ ಮಾಡುವವನು, ಬಡಿಸುವವನು, ತಿನ್ನುವವನು ಎಲ್ಲರೂ ಸಹ ಅಂತಕರೆ ಪಾಪ ಕರ್ಮಿಗಳೇ. ಅದರಿಂದ ಒಂದು ಚಿಕ್ಕ ಇರ್ಬೇಕು ಕೂಡ ನಾವು ಪ್ರಾಣನ ನಾವು ಕೊಡಕ್ಕಾಗೋದಿಲ್ಲ. ಅದಕ್ಕೆ ಸೃಷ್ಟಿಸುವ ಶಕ್ತಿ ನಮಗಿಲ್ಲ ಅಂದ್ರೆ ಅದಕ್ಕೆ ಕೊಲ್ಲುವ ಹಕ್ಕು ಕೂಡ ನಮಗೆ ಇಲ್ಲ ಅಲ್ವಾ ಮಾಸ್ಟರ್ಸ್? ಅದಕ್ಕೆ ಅಂಗುಲಿಮಾಲನ್ ಕಥೆ ನೀವೆಲ್ಲ ಕೇಳಿದಿರ. ಅದಕ್ಕೆ ಬುದ್ಧ ಭಗವಾನ್ರು ಅವನನ್ನ ಬದಲಾವಣೆ ತಗೊಂಡ್ ಬರ್ತಾರೆ. 4 ಎಲೆನ ಕಿತ್ಕೊಂಡ್ ಬಾ ಅಂತ ಹೇಳ್ತಾರೆ. ಅವನು ಬೆರಳುಗಳ ಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನನ್ನ ಎದುರಿಗೆ ಭೇಟಿ ಮಾಡ್ಕೊಂಡು ಅವನಿಗೆ ಕೇಳ್ತಾರೆ, ಕಿತ್ಕೊಂಡ್ ಬಂದು ಅದನ್ನ ಅಂಡ್ರಸು ಅಂತ ಹೇಳ್ತಾರೆ. ಅವನಿಗೆ ಅಂಡ್ಸೋಕ್ ಆಗೋದಿಲ್ಲ. ಹೇಗೆ ನೀನು ಈಗ ಕತ್ತರಿಸ್ದೆ, ನಿನಗೆ ಇದನ್ನ ಒಂದು ಎಲೆನ ನಿನಗೆ ಅಂಟಿಸಕ್ ಆಗ್ಲಿದ್ಮೇಲೆ ನೀ ಎಲೆಗಳನ್ನ ಹೇಗೆ ಕಿತ್ತೆ, ನಿನ್ಗೆ ಹೆಂಗೆ ಆಗ್ತಿದೆ? ನಿನಗೆ ಇಲ್ಲ, ಈ ತರ ನೀನು ಮಾಡ್ಬಾರ್ದು ಅಂತ ಅವನ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳು ತರ್ತಾ ಹೋಗ್ತಾರೆ. ಅದಕ್ಕೆ ನಾವು ಇಂಥ ಒಂದು ಘಟನೆಗಳನ್ನ ನಾವು ನೆನ್ಬಿಟ್ಕೊಂತ ಹೋಗ್ಬೇಕು. ಪಾಪಕರ್ಮಗಳು ಹಾಗೂ ಮಾಂಸ ಆಹಾರದ ಬಗ್ಗೆ ಸಾಧಕರು ಕೇಳುವಂತ ಪ್ರಶ್ನೆಗಳನ್ನ ಈಗ ನಾವು ಕೇಳ್ತಾ ಹೋಗೋಣ. ಮಾಂಸ ತಿನ್ನುವುದರಿಂದ ಹಿಂಸೆ ಆಗುತ್ತೆ ಅಂತ ಅಂತೀರಾ? ಹಾಗಾದ್ರೆ ಸಸ್ಯಗಳನ್ನು ತಿನ್ನುವುದು ಹಿಂಸೆ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನಿಮ್ಮ ಕೂದಲು ಕತ್ತರಿಸಿದ್ರೆ ನೋವಾಗ್ತದೆಯಾ ಅಂತ ಕೇಳ್ತಾರೆ. ನಮ್ ಕೂದಲು ಕಟ್ ಮಾಡಿದ್ರೆ ನೋವಾಗಲ್ಲ. ಮೂಗನ್ನು ಕೊಯ್ದ್ರೆ ಏನಾಗುತ್ತೆ? ನೋವಾಗುತ್ತೆ. ಕೂದಲಲ್ಲೂ ಕೂಡ ಪ್ರಾಣವಿದೆ, ಆದ್ರೆ ಕತ್ತರಿಸಿದಾಗ ಏಕೆ ನೋವಾಗಲ್ಲ ಅಂತ. ಏಕೆಂದ್ರೆ ಮೂಗು ಕತ್ತರಿಸಿದಾಗ ನೋವಾಗತ್ತೆ, ಕೂದಲು ಕತ್ತರಿಸಿದ್ರೆ ನೋವಾಗದಿಲ್ಲ. ಯಾಕೆ? ಅದಕ್ಕೆ ಹೇಳ್ತಾರೆ, ಕೂದಲಿಗೆ ಪ್ರಾಣ ಸ್ಪಂದನೆ ಮಾತ್ರ ಇರುತ್ತಂತೆ, ಅಷ್ಟೇ. ನರಗಳಿಗೆ ಮೂಳೆಗಳು ಇಲ್ಲ, ಆದ್ರಿಂದ ನೋವು ಇರುವುದಿಲ್ಲ. ಹಾಗೆ ಸಸ್ಯಗಳಿಗೆ ಪ್ರಾಣ ಸ್ಪಂದನೆ ಮಾತ್ರ ಇರುತ್ತೆ. ಅವು ಕಣಜಾಲಗಳಿಂದ ನಿರ್ಮಿತ ಆಗಿರೋದ್ರಿಂದ ನಮಗೆ ಅದಕ್ಕೆ ನೋವು ಇರುವುದಿಲ್ಲ. ಹಾಗಾಗಿ ಸಸ್ಯಗಳನ್ನು ಕೀಳುವುದರಿಂದ ಅವುಗಳಿಗೆ ಹಿಂಸೆ ಆಗೋದಿಲ್ಲ. ಅವುಗಳಿಂದ ಮುರಿದ್ರೆ ಮತ್ತೆ ಚಿಗುರುತ್ತೆ. ಮತ್ತೆ ಅದು ನಮ್ ಕೂದಲು ಕಟ್ ಮಾಡಿದ್ರೆ ಮತ್ತೆ ಅದು ಬರುತ್ತೆ ನಮಗೆ ಕೂದಲುಗಳು. ಆದ್ರೆ ಮೂಗು ಅವನ್ನೆಲ್ಲ ಕಟ್ ಮಾಡಿದ್ರೆ ಬರೋದಿಲ್ಲ. ಕೋಳಿಗಳಿಗೆ ಕಾಲು ಕತ್ತರಿಸಿದ್ರೆ ಮತ್ತು ಕಾಲು ಬೆಳೆಯುತ್ತದೆ. ಪ್ರಾಣಿಗಳಿಗೆ ಶರೀರದ ವ್ಯವಸ್ಥೆ ಮನುಷ್ಯರ ಹಾಗೆಯೇ ಸಹ ಪ್ರಾಣಿಗಳಿಗೂ ಇರುತ್ತೆ. ನಮ್ಗೆ ಹೆಂಗೆ ಕೈ ಕಾಲು ಬರೋದಿಲ್ವೋ ಹಂಗೆ ಪ್ರಾಣಿಗಳಿಗೂ ಸಹ ಕೈ ಕಾಲುಗಳನ್ನ ಕಟ್ ಮಾಡಿದ್ರೆ ಅವಕ್ಕೂ ಸಹ ಕೈ ಕಾಲುಗಳು ಬರೋದಿಲ್ಲ. ಅವರಿಗೆ ಎಷ್ಟು ಬಾಧೆ ಆಗುತ್ತೋ ಹಾಗೆ ನಮಗೂ ಸಹ ಬಾಧೆ ಆಗುತ್ತೆ. ನಮಗೆಷ್ಟು ಬಾಧೆ ಆಗುತ್ತೋ ಹಾಗೆ ಅದಕ್ಕೂ ಅಷ್ಟೇ ಬಾಧೆ. ಆದ್ರಿಂದ ಯಾವ ಪ್ರಾಣಿಯನ್ನು ಕೊಂದು ತಿನ್ನಬಾರ್ದು. ನಮ್ಮ ಆಹಾರ ಮತ್ತೊಂದು ಜೀವಿಗೂ ಪ್ರಾಣ ಸಂಕಟ ನಾವು ಮಾಡಬಾರ್ದು. ಬೇರೆಯವರನ್ನು ಕೊಂದರಲ್ಲವೇ ನಾವು ತಿನ್ನುವುದು, ಅದು ಕೂಡ ದೋಷವೇ ಅಂತ ಕೇಳ್ತಾ ಇದ್ದಾರೆ. ಒಂದು ಪ್ರಶ್ನೆ ಕೇಳಿದ್ರು ಅವರು. ಬೇರೆಯವರು ಕೊಂದರಲ್ಲವೇ ನಾವು ತಿನ್ನುವುದು, ಅದು ಕೂಡ ದೋಷವೇ? ಯಾರೋ ಕೊಲ್ತಾರೆ, ಯಾರೋ ಅಡಿಗೆ ಮಾಡ್ತಾರೆ, ನಾವು ತಿಂತೀವಿ, ಅದಕ್ಕೆ ಯಾಕೆ ದೋಷ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿತವಾಗೂ ದೋಷನೇ, ಅದನ್ನೂ ದೋಷನೇ. ನೀವು ತಿನ್ನುವುದ್ರಿಂದ ತಾನೇ ಅವ್ರು ಕೊಲ್ಲೋದು. ನೀವು ತಿಂತೀರಾ ಅಂತ ತಾನೇ ಅವ್ರು ಕೊಲ್ತಿರ್ತಾರೆ, ಅವ್ರು ಅಡ್ಗೆ ಮಾಡಿರ್ತಾರೆ. ಅವ್ರಿಗೆ ನಟನ ಕೊಲ್ಬೇಕು ಅಂತ ನೀವು ತಿನ್ಬೇಕಂತ ಆಸೆ ಇಟ್ಕೊಂಡಿರ್ತೀರಾ. ಮನೆಗೆ ಹೇಳ್ತಾರೆ, ಇಲ್ಲಿ ಎದುರುಗಡೆ ಮನೇಲಿ ಇದ್ದಾರೆ ನಮ್ಮವ್ರು, ಅವ್ರು ಮರಾಠಿಸು ಪಾಪ. ಅವ್ರು ಹೇಳ್ತಾರೆ, ನನ್ನನ್ನ ತಗೊಂಡ್ ಬಂದ್ ಭಗವಂತ ಇವ್ರ ಮನೆಗೆ ಹಾಕ್ಬಿಟ್ಟಿದ್ದಾನೆ ಅಂತ. ಅವ್ರು ತಿನ್ನೋದಿಲ್ಲ, ಅವ್ರ ಮನೆಗೆ ಎಲ್ಲರೂ ತಿಂತಾರೆ. ಅವ್ರು ಮಾಡ್ಬೇಕಾದ್ರೆ ಪಾಪ ಹಿಂಸೆ ಪಟ್ಟು ಮಾಡ್ತಾರಂತ ಅಡಿಗೆ. ಅವರು ನಮ್ಮ ಮನೆಗೆ ಜ್ಞಾನಕ್ಕೆ ಬರ್ತಾರೆ ಅವರು ಪಾಪ. ನಿಜವಾಗ್ಲೂ ಅವ್ರು ಹೆಂಗೆ ನಾವ್ ಹೆಂಗೆ ಪ್ಯೂರೋ ಅಷ್ಟು ಪ್ಯೂರ್ ಆಗಿದ್ದಾರೆ.
ಈಗೀಗ ಮಕ್ಕಳು ಬಿಟ್ಟಿದ್ದಾರೆ, ಇವ್ನು ಅವ್ರ ಯಜಮಾನ್ರೊಬ್ರು ಬಿಟ್ಟಿಲ್ಲ. ಅದಕ್ಕೆ ದಿನ ಈಗ ಸಾಧನೆ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಅದು ಒಂದಿನ ನಡೆಯುತ್ತೆ. ನಾವು ತಾಳ್ಮೆಯಿಂದ ಇರ್ಬೇಕು. ಯಾರಿಗೂ ಬಲವಂತದಿಂದ ಬೆಳೆಸೋದಲ್ಲ ಇದು. ನಿಮ್ಮ ಒಂದು ಧ್ಯಾನದ ಒಂದು ವೈಬ್ರೇಷನ್ ಅವ್ರಿಗೂ ಒಂದಿನ ರೀಚ್ ಆಗುತ್ತೆ. ಅವರು ಧ್ಯಾನಕ್ಕೆ ಬರ್ತಾರೆ, ಅವರು ಸಹ ಇದನ್ನ ಹೊರಗೆ ಬರ್ತಾರೆ ಅಂತ ನಾನು ಪ್ರತಿದಿನ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಈಗ ನೀವು ಹೇಳ್ದಂಗೆ ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ ನಮ್ಗೂನು ಅಂತ ಹೇಳಿ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಬರೀ ಕೊಲ್ಲದು ಅವ್ರು ಬರೀ ನಾವು ತಿಂದಿದ್ದಕ್ಕೆ ಯಾಕೆ ದೋಷ ಏನಿಲ್ವಲ್ಲ ಅಂತ. ಆದ್ರೆ ದೋಷ ಇದೆ, ನೀವು ತಿಂತೀನಿ ಅಂದಿದ್ದಕ್ಕೆ ಸ್ನಾನ ಮಾಡಿರ್ತಾರೆ ಅವರು, ಅದಕ್ಕೆ ನಿಮ್ದು ದೋಷ ಅಡಗಿರುತ್ತೆ, ನಿಮ್ಗೂ ಅದಕ್ಕೆ ಪಾಪ ಕರ್ಮ ಇರುತ್ತೆ, ಅದಕ್ಕೆ ನಿಮ್ಗೂ ಆ ಒಂದು ಕರ್ಮನ ಹಾಡಾಗುತ್ತೆ. ಹೇಳಲ್ವಾ, ಅದು ಒಂದು ಕಥೆನೇ ಇದೆ. ಈಗ ರತ್ನಾಕರ ಅವರು, ನಮ್ಮ ವಾಲ್ಮೀಕಿ ಅವ್ರದ್ದು ಕಥೆ ಅಲ್ವಾ, ಅವರು ಹೇಳ್ತಾರೆ ದಾರಿಲಿ ಡಕಾಯಿತಿ ಮಾಡ್ತಾ ಇರ್ತಾರೆ. ಒಬ್ಬ ನಾರದರು ಭೇಟಿ ಆದಾಗ, ನೀನ್ ಮಾಡಿದಂತ ಕರ್ಮಗಳಿಗೆ ಎಲ್ಲ ನಿನ್ನ ಮನೆಯವರು ಭಾಗಿಯಾಗ್ತಾರಂತ ಕೇಳಿದಾಗ ಅವ್ರಿಗೆ ಹೌದು ಮಾಡ್ತಾರೆ ಅಂತ ಹೇಳ್ತಾನೆ. ನೀನ್ ಹೋಗಿ ಒಂದ್ಸತಿ ಕೇಳ್ಕೊಂಡ್ ಬಾ ಅಂತ ಮನೆ ಕಳಿಸ್ತಾರೆ. ಕೇಳಿದಾಗ, ನಾವೇನ್ ಈ ತರ ನೀನ್ ಮಾಡಿ ನನ್ನನ್ನು ಸಾಕ್ಬೇಕು ಅಂತ ನಾವೇನ್ ಕೇಳ್ಕೊಂಡಿದ್ವಾ? ನಾವು ನೀನ್ ಮಾಡಿದ ಕರ್ಮಕ್ಕೆ ಭಾಗಿಯಾಗೋದಿಲ್ಲ, ನೀನ್ ಮಾಡಿದ್ದನ್ನ ನೀನೇ ಅನುಭವಿಸ್ಬೇಕು ಅಂತ ಹೇಳಿದಾಗ ಅವನಿಗೆ ಪರಿವರ್ತನೆ ಬರುತ್ತೆ. ಅವಾಗ ಅವರು ರಾಮ ಅಂತ ಒಂದು ಜಪಾನ್ ಕೊಟ್ಟಾಗ ಮಾಡ್ತಾ ಮಾಡ್ತಾ ಅವರು ಒಂದು ವಾಲ್ಮೀಕಿ ಗುರುಗಳಾಗಿ ಅವರು ಮಾರ್ಪಾಡಾಗ್ತಾರೆ ಮಾಸ್ಟರ್ಸ್. ಹಂಗೆ ನಾವು ಇಷ್ಟೊಂದು ಬದಲಾವಣೆಗಳನ್ನ ನಾವು ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ಲಕ್ಷ್ಮೀನವ್ರು ಹೇಳ್ತಾರೆ, ಮಾಂಸವನ್ನು ಅಡ್ಗೆ ಮಾಡುವುದು ಕೂಡ ಪಾಪವೇನ? ಕೊಲ್ಲುವವರು ಹಣಕ್ಕೋಸ್ಕರ ಕೊಲ್ತಾರೆ, ಆದ್ರಿಂದ ಅವರಿಗೆ 10% ಪಾಪಕರ್ಮ. ತಿನ್ನುವವರಿಗೆ ತಮಗೋಸ್ಕರ ತಿಂತಾರೆ ಅಂತಾರೆ, ಅವರಿಗೆ 80% ಪಾಪಕರ್ಮ. ಸರಿನೇ ಅದು. ಮನೆ ಮಂದಿಗೆ ನೆಂಟರಿಗೆ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸ್ಬೋದು ಕೂಡ ಪಾಪವೇ? ಅವ್ರು ಕೇಳ್ತಾರೆ ಅಂತ ನೀವು ಮಾಡಿರ್ತೀರಾ, ಅದು ಸಹ ಪಾಪನೇ. ಅದು ನೀವು ಪಾಪಕ್ಕೆ ಅಕೌಂಟಿಗೆ ಆಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಮಾಸ್ಟರ್ಸ್, ಪ್ರೀತಿಯಿಂದಲೇ ನೆಂಟರು ಬಂದರೇನು ಪ್ರೀತಿಯಿಂದ ಮಾಡ್ತೀರಾ, ಆದರೆ ಅದೇ ನೆಂಟರು ನಿಮ್ಮ ಮಗುವನ್ನು ಅಡಿಗೆ ಮಾಡಿ ಬಡಿಸಿದರೆ ಎಂದರೆ ಮಾಡ್ತೀರಾ, ಅವರನ್ನು ಚೆನ್ನಾಗಿ ತದಕ್ತೀರಾ, ಹಾಗೇನಾಯ್ತು ನಿಮ್ಮ ನೆಂಟರ ಪ್ರೇಮ. ನಿಮ್ಮ ಪ್ರಾಣವೇ ಹೋದ್ರೂ ನಿಮ್ಮ ಮಗುವಿಗೆ ಹಾನಿ ಆಗಲು ಬಿಡುವುದಿಲ್ಲ. ಆದರೆ ಯಾವ ಕೋಳಿಯೋ ಆಡು ಉತ್ಸಾಹದಿಂದ ಅಡಿಗೆ ಮಾಡುತ್ತೀರಾ, ಏಕೆಂದರೆ ಅದು ಯಾರದೋ ಪ್ರಾಣ. ಇದ್ದರೆಷ್ಟು ಹೋದರೆಷ್ಟು. ಎಷ್ಟು ವಿಚಿತ್ರವಾಗಿದೆ ನಿಮ್ಮ ಪ್ರೇಮ, ಹೌದಲ್ವಾ ಮಾಸ್ಟರ್ಸ್? ನಮ್ಮ ಮಕ್ಳದ್ದು ಏನಾರು ಮಾಡ್ರಿ ಅಂದ್ರೆ ನಾವು ಮಾಡ್ತೀವ ಪ್ರೀತಿಯಿಂದ ಪ್ರೇಮದಿಂದ? ಇಲ್ವಲ್ಲ. ಆದ್ರೆ ಯಾವ್ದೋ ಒಂದು ಪ್ರಾಣಿನ ಏನು ಯೋಚನೆ ಮಾಡಲ್ಲ, ಬರ ತಗೊಂಬರೋದು, ಕಟ್ ಮಾಡೋದು, ಏನ್ ಬೇಕೋ ಅದನ್ನ ಹಾಕ್ಬಿಟ್ಟು ಮಾಡಿ ಪ್ರೀತಿಯಿಂದ ಪ್ರೇಮದಿಂದ ಬಡಿಸೋದು. ನಮ್ಮ ಮಕ್ಳದಾದ್ರೆ ಮಾಡೋದಿಲ್ಲ, ಆದ್ರೆ ಪ್ರಾಣಿ ಕೊಟ್ಟಿದೆ ತಗೊಂಡ್ ಬಂದು ಮಾಡ್ತೀವಿ. ಇದು ಎಂತ ವಿಚಿತ್ರ ಪ್ರೇಮ ಅಂತ. ನಮ್ಮ ದೃಷ್ಟಿಯಲ್ಲಿ ನಮ್ಮ ಮಗುವಿಗೆ ಪ್ರಾಣ ಹೆಚ್ಚು, ಬೇರೆ ಜೀವಿಗೆ ಕಡಿಮೆ ಅದಕ್ಕೆ ಅಂತ ಹೇಳಿ. ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ. ಖಂಡಿತವಾಗಿ ಮಾಂಸವನ್ನು ಅಡುಗೆ ಮಾಡುವವರೆಗೂ ಕೂಡ ಒಂದು ಪಾಪಕರ್ಮ ಸೇರುತ್ತೆ. ಇದು ಸೃಷ್ಟಿಯ ನಿಯಮ, ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಹೇಳಿದ್ರಿ, ನಾವು ಆ ಮಾಂಸಾಹಾರ ಬಿಟ್ಟಿದ್ದೇ ಆದ್ರೆ ನಮ್ಮ ಪತಿ ಒಂದು ದಿನ ನನ್ನ ಬಾಯಲ್ಲಿ ಮಾಂಸವನ್ನು ಇಟ್ಟು ತಿನ್ನಬೇಕೆಂದು ಬಲವಂತ ಮಾಡಿದ್ರು. ಆತನನ್ನು ನೋಯಿಸುವುದು ಇಷ್ಟ ಇಲ್ಲ ಎಂದು ಮಾಂಸಾಹಾರ ತಿನ್ನಲು ಪ್ರಾರಂಭ ಮಾಡಿದ್ದೆ. ಪತಿಯ ಮಾತು ಕೇಳುವುದು ಪತ್ನಿಯ ಧರ್ಮವಲ್ಲವೇ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಮಾಸ್ಟರ್ ಹೇಳ್ತಾರೆ, ಓ ಧರ್ಮಾತ್ಮಳೆ, ನಿನ್ನ ಪತಿ ತಿನ್ನು ಎಂದು ಒತ್ತಾಯ ಮಾಡದಾಗ ಧರ್ಮಕ್ಕೋಸ್ಕರ ಮಾಂಸಾಹಾರ ತಿಂದಿದ್ದೀಯಾ ಸರಿ, ಅದೇ ಪತಿ ಬಾಯಲ್ಲಿ ವಿಷವನ್ನಿಟ್ಟು ಕುಡಿದು ನೀನು ಮರಣಿಸಿದರೆ ನಾನು ಬೇರೆ ಮದುವೆ ಮಾಡಿಕೊಳ್ತೇನೆ ಎಂದು ಒಂದರೆ ಪತಿಯ ಮಾತು ಕೇಳುವುದು ಧರ್ಮವೆಂದು ನೀನು ಆ ವಿಷನ ಕುಡಿತೀಯಾ, ಅಥವಾ ಅದನ್ನು ಒದ್ದು ಓಡಿ ಹೋಗ್ತೀಯಾ ಅಂತ ಕೇಳ್ತಾರೆ. ಮಾಡ್ತಾ ಇಲ್ವಾ ಮಾಸ್ಟರ್ಸ್? ನಾವ್ ಹಂಗೆ ಇಲ್ವಲ್ಲ. ಅವ್ರು ಹೇಳ್ತಾರೆ, ನನ್ ಪತಿ ಧರ್ಮ ಪಾಲಿಸ್ಬೇಕು ಅಂತ ಹೇಳಿ ಮಾಂಸದ ತುಂಡು ತಿಂದ್ಬಿಟ್ಟೆ ನಾನು, ಅದು ಸರಿ ಅಲ್ವಾ? ಅದು ಪತಿ ದೇವರ ಮಾತನ್ನ ನಿರಾಕಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನ ಮಾಡ್ಬಿಟ್ಟಿದ್ದೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇದೇ ಪತಿ ನಿಮಗೆ ಒಂದು ವಿಷಯವನ್ನು ಕೊಟ್ಬಿಟ್ಟು ನೀನು ಇದನ್ನ ಕುಡಿದ್ಬಿಡು, ನೀನ್ ಸತ್ತೋಗ್ಬಿಡು, ನಾನು ಬೇರೆನ ಮದುವೆ ಮಾಡ್ಬಿಡ್ತೀನಿ ಅಂದ ತಕ್ಷಣ ನೀವು ಹೋಗ್ತೀರಾ? ಇಲ್ಲ, ಒದ್ದು ಓಡೋಗ್ತೀರಾ ಅಂತ ಹೇಳಿ. ಅದಕ್ಕೆ ನಾವು ಅವಾಗ ಏನ್ ಮಾಡ್ತೀವಿ ಅಂತ, ಯಾರು ಕೂಡ ವಿಷವನ್ನ ಕುಡಿಯೋದಿಲ್ಲ. ಆ ಮಾತನ್ನು ಕೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ಅವರಿಗೆ ಎರಡ್ಬಿಟ್ಟು ಬಂದ್ಬಿಟ್ಟು ನಾವು ಹೋಗ್ಬಿಡ್ತೀವಿ. ಏಕೆಂದ್ರೆ ಅಲ್ಲಿ ಹೋಗುವುದೇನು ನಮ್ಮ ಪ್ರಾಣ. ನಮ್ಮ ಪ್ರಾಣಕ್ಕಾಗಿ ನಾವು ಖಂಡಿತ ಹೋರಾಡ್ತೀವಿ. ಅದಕ್ಕೆ ಮಾಂಸಾಹಾರ ತಿನ್ನಬೇಕಂದ ಕೋರಿಕೆ ನಾವು ಹೇಳಿದ್ದೇ ಆದ್ರೆ, ತಿನ್ನುವುದನ್ನು ಬಿಟ್ಟಿದ್ದೇ ಆದ್ರೆ, ಯಾವ ನೆಪದಿಂದ ತಿನ್ಬಹುದು ಎಂದು ಯೋಚಿಸಿ ನಿಮ್ಮ ಪತಿಯ ಮೇಲೆ ಆರೋಪ ಹೊರಿಸಿ ನೀವು ತಿಂದಿದ್ದೀಯಾ, ಇಲ್ಲಿ ತಪ್ಪುದು ನಿನ್ನದೇ. ಅದರಿಂದ ಅವರು ಪತಿಯೋದಲ್ಲ. ಅವ್ರು ಹೇಳ್ತಾರೆ, ಅದನ್ನ ಹೇಳ್ತೀನಲ್ಲ, ಯಾರು ಟೋಪಿ ಹಾಕಕ್ ಬರ್ತಾರೆ ಅಂದ್ರೆ ನಾವು ಹಾಕಿಸ್ಕೊಳಕ್ಕೆ ಯೋಚನೆ ಮಾಡ್ಬೇಕು, ಇದು ಸರಿನಾ ತಪ್ಪ. ಯಾರು ಮೋಸ ಮಾಡಕ್ ಕಾಯ್ತಾ ಇರ್ತಾರೆ, ನಾವು ಮೋಸ ಹೋದ್ರೆ ಅದ್ ಯಾರು ತಪ್ಪು? ನಮ್ಮ ಮೂರ್ಖತನ ಅಲ್ವಾ? ಅದಕ್ಕೆ ಯಾವಾಗ್ಲೂ ಎಚ್ಚರವಾಗಿರ್ರಿ, ಮಾತಾಡುವಾಗ ಎಚ್ಚರವಾಗಿರ್ರಿ. ಏನ್ ಮಾತಾಡ್ತಿದೀನಿ, ಯಾರ ಮಾತಾಡಿದ ತಕ್ಷಣ ಮಾತಾಡ್ಬೇಡಿ, 1 ಸೆಕೆಂಡ್ ಯೋಚನೆ ಮಾಡ್ರಿ. ಇನ್ನು ಇಲ್ಲ ಮಾತಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಮೌನವಾಗಿ ಇದ್ಬಿಟ್ರು ಅಂತೂ ಅದರಷ್ಟು ಮೌನಕ್ಕೆ
ಮೌನದಿಂದಾಗಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಮಾಸ್ಟರ್ಸ್ ನಾವು. ಎಷ್ಟು ಮೌನದಿಂದ ಏನ್ ಬೇಕಾದ್ರೂ ಕೊಲ್ಬೋದಂತೆ ನಾವು ಅಂತ ಅವರಿಗೆ ಒಂಥರ ಆಗ್ಬಿಡತ್ತಂತೆ. ನಾವು ಮೌನವಾಗಿದ್ದು ಏನು ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಒಂಥರ ಆಗ್ಬಿಡುತ್ತೆ, ಅವರಿಗೆ ಅಸಹ್ಯ ಆಗ್ಬಿಡತ್ತಂತೆ. ಇಷ್ಟು ಒಂದು ನಡೆದಿದ್ದಾವೆ ಇಷ್ಟೊಂದು ಇಂಥ ಘಟನೆಗಳು. ಅದಕ್ಕೆ ಇನ್ನೊಬ್ರು ಮಾಸ್ಟರ್ ಕೇಳ್ತಾರೆ, ನಿಜ ನೀವು ಹೇಳಿದ ಹಾಗೆ ಮಾಂಸಾಹಾರ ತಿನ್ನುವವರು ತಪ್ಪಿತಸ್ಥರು. ನಾವು ಅದನ್ನು ತಿನ್ನುವುದನ್ನು ಬಿಟ್ಟಿದ್ದೇನೆ. ಅದನ್ನು ಮಾಡಿದಾಗ ತಿನ್ನುವವರನ್ನು ನೋಡಿದಾಗ ತಿನ್ಬೇಕು ಅಂತ ಅನ್ಸುತ್ತೆ. ಮನಸ್ಸನ್ನು ಬಲವಂತವಾಗಿ ಅದ್ಬಿಟ್ಕೊಳ್ತೀನಿ ನಾನು. ಆ ಚಪಲತ್ವವನ್ನ ಹೋಗಲಾಡಿಸ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಮಾಸ್ಟರ್ಸು, ತುಂಬಾ ಜನ ಮಾಂಸಾಹಾರನ ತಿನ್ನಬಾರದೆಂದು, ತಿಂದರೆ ಅನಾರೋಗ್ಯವಾಗದೆಂದು ನಮ್ಮ ಕುಲದ ಹಿರಿಯರು ಹೇಳಿದ್ದಾರೆಂದು ಮಾಂಸಾಹಾರ ತಿನ್ನಬಾರದೆಂದು ನಿಯಮವನ್ನು ಇಟ್ಕೊಂಡಿರ್ತಾರೆ. ಆ ನಿಯಮಗಳು ಶಾಶ್ವತವಲ್ಲ, ಮೂಲದಲ್ಲಿ ಬದಲಾವಣೆ ಬರಬೇಕು. ನಾನು ತಿನ್ನುವ ಒಂದು ಜೀವಿಯ ಪ್ರಾಣಿಗಳದ್ದು ಬಹು ಅಮೂಲ್ಯವಾದ ಜೀವ ಅದು. ಅದಕ್ಕೆ ಆ ತಿಳುವಳಿಕೆಯನ್ನ ನಾವು ಇಟ್ಕೊಂಡು ಆ ನಮ್ಮ ಹೃದಯದಲ್ಲಿ ಆ ಪ್ರಾಣಿಗಳ ಮೇಲೆ ದಯ ಇರಬೇಕು, ಕರುಣೆ ಇರಬೇಕು, ಪ್ರೇಮ ಇರಬೇಕು. ಅದು ಯಾವಾಗ ಸಾಧ್ಯ ಆಗತ್ತೆ? ಧ್ಯಾನದಿಂದ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅದಕ್ಕೆ ಯಾವಾಗ್ಲೂ ಅದನ್ನ ಅದ್ಮಿಟ್ಕೊಳ್ಳೋದಲ್ಲ, ಅದನ್ನ ಧ್ಯಾನದಿಂದ ಪೂರ್ತಿ ನಾವು ದಗ್ಧ ಮಾಡ್ಬೋದು ಮಾಸ್ಟರ್ಸ್. ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ. ಹೇಳ್ತಾರೆ ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾವಾಗ ಸಾಧ್ಯ ಆಗುತ್ತೆ? ಈ ಜ್ಞಾನವನ್ನು ಪಡ್ಕೊಂಡು ಸ್ವಾಧ್ಯಾಯವನ್ನು ಮಾಡ್ಕೊಂತ, ಸತ್ಸಂಗವನ್ನು ಮಾಡ್ಕೊಂತ, ಪ್ರತಿ ದಿನ ನಮ್ಮ ಆಹಾರದಲ್ಲಿ ತಿದ್ದುಪಡಿ ಆಗ್ಬೇಕು, ಮಾತಿನಲ್ಲಿ ತಿದ್ದುಪಡಿ ಆಗ್ಬೇಕು, ನಡೆಯಲ್ಲಿ, ನುಡಿಯಲ್ಲಿ ಪ್ರತಿದಿನ ಇಷ್ಟೊಂದು ಜ್ಞಾನ ತಗೊಳ್ತಾ ಹೋಗ್ತೀವೋ ಅದನ್ನ ಬರೀ ಕೇಳ್ಬಿಟ್ಟು ಕುತ್ಕೊಳ್ಳೋದಲ್ಲ. ಪ್ರತಿನಿತ್ಯ ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇಲ್ಲ, ಪ್ರತಿನಿತ್ಯ ಏನ್ ಇವತ್ತು ಏನ್ ತಪ್ಪು ಮಾಡಿದೆ ಅದನ್ನ ಸಂಜೆ ರಾದ ತಕ್ಷಣನೇ ನಾವು ಕೇಳ್ಕೊಂಡು ಮತ್ತೆ ಮರುದಿನ ಈ ತಪ್ಪುಗಳನ್ನ ಮಾಡಿದಾಗೆ ನಾವು ನಮ್ಮ ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು, ಬದಲಾವಣೆಗಳನ್ನ ತರ್ತಾ ಹೋಗ್ಬೇಕು, ಅನುಷ್ಠಾನಕ್ಕೆ ತಗೊಂಡು ನಮ್ಮನ್ನ ನಾವು ತಿದ್ದುಕೊಳ್ತಾ ಹೋಗ್ಬೇಕು. ಅವಾಗ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಮಾಂಸಾಹಾರ ಎನ್ನುವುದು ಹೃದಯಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಹೃದಯ ಪ್ರೀತಿಯ ಬಾಗಿಲುಗಳನ್ನು ತೆರೆಯಿರಿ. ಪ್ರತಿಯೊಂದು ಪ್ರಾಣಿಯನ್ನು ದಯೆಯಿಂದ, ಕರುಣೆಯಿಂದ ನೋಡಿರಿ. ನಿಮ್ಮ ಕಣ್ಣು ಮುಂದೆ ಇರುವ ಪ್ರತಿ ಪ್ರಾಣಿ ನಿಮ್ಮ ಸ್ನೇಹಿತ ಎಂಬ ಭಾವನೆಯಿಂದ ನೋಡಿರಿ. ನೋಡಿ, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಮಾಸ್ಟರ್ಸ್. ಬೆಕ್ಕುಗಳು ಎಲ್ಲಾರ ಮನೆಗೂ ಸಾಕೋದಿಲ್ಲ. ಆಮೇಲೆ ಬೆಕ್ಕುಗಳು ಒಂದೊಂದ್ಸತಿ ಬೇರೆಯವ್ರ ಮನೆಯಿಂದ, ಆಮೇಲೆ ಬೇರೆಯವ್ರ ಕಡೆಯಿಂದ ಎಲ್ಲಿಂದನೋ ಬರ್ತವೆ. ಅವು ನಮ್ಮ ಹಿಂದಿನ ಜನ್ಮದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರುತ್ತಂತೆ. ಬೆಕ್ಕಿನಿಂದ 4 ಜನದ ನೆಗೆಟಿವ್ ನ ರಿಮೂವ್ ಮಾಡುವಷ್ಟು ಶಕ್ತಿ ಇರುತ್ತಂತೆ. ನೋಡಿ, ಅವು ಯಾವ್ದೋ ನಮ್ಮ ನೆಗೆಟಿವ್ ನ ತೆಗಿಯಕ್ಕೋಸ್ಕರ ನಮ್ಮ ಮನೆಗೆ ಬರ್ತಾ ಇರುತ್ತಂತೆ. ನಾವೇನ್ ಮಾಡ್ತೀವಿ, ಬಂದ್ರೆ ಅವು ಇಲ್ಲೇ ಗಲೀಜ್ ಮಾಡ್ತವೆ, ಹಾಗ್ ಮಾಡ್ತವೆ, ಹೀಗ್ ಮಾಡ್ತವೆ ಅಂತ ಓಡಿಸ್ತಿರ್ತೀವಿ. ಮೇಡಮ್ ಒಂದ್ ನಿಮಿಷ ಕ್ಷಮೆ ಇರ್ಲಿ, ಮಧ್ಯೆ ಮಾತಾಡ್ತಾ ಇದ್ದೀನಿ. ಇನ್ನು ಎಷ್ಟೊತ್ತಾಗತ್ತೆ ಮೇಡಮ್ ನಿಮ್ದು ಟೈಮ್? ಆಯ್ತಾ ಮೇಡಮ್? ಅದೇ ಈಗ ಟೈಮ್ ಆಗಿದೆ. ಇನ್ನು ಜಾಸ್ತಿ ಇದೆ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ತಗೊಳ್ಳಿ ಮೇಡಮ್. ನೆಕ್ಸ್ಟ್ ಮಂತ್ ಅಲ್ಲಿ ಒಂದ್ ಮಂತ್ ಅಲ್ಲಿ ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಣ. ಈಗ 4:15 ತನಕ ನಮ್ಗೆ, 4:30ಕ್ಕೆ ನಾವು ಎಂಡ್ ಮಾಡ್ಬೇಕು. ಇನ್ನು 15 ನಿಮಿಷ ಪ್ರಶ್ನೋತ್ತರ ಇರುತ್ತೆ. ಏನಾದ್ರೂ ನಮ್ಮ ಮಾಸ್ಟರ್ಸ್ಗೆ ಅನುಮಾನ ಇದ್ರೆ ಅವರು ಕ್ವಶನ್ಸ್ ಮಾಡ್ತಾರೆ, ನೀವು ಆನ್ಸರ್ ಮಾಡ್ಬೋದು. ಇದನ್ನ ಹಂಗೆ ಇನ್ನು ಜಾಸ್ತಿ ಇದೆ ಅಂದ್ರೆ ನೆಕ್ಸ್ಟ್ ಮಂತ್ ಇದನ್ನ ಕಂಟಿನ್ಯೂ ಮಾಡಿ ಮ್ಯಾಮ್. ಇನ್ನೊಂದು ಆಗುತ್ತೆ ಮ್ಯಾಮ್, ಅದು ಮಧ್ಯೆ ನಾವು ಬೇರೆ ತಗೊಂಡಾಗ ಅದು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಓಕೆ ಮ್ಯಾಮ್, ಇನ್ನೊಂದ್ 2 ನಿಮಿಷ ತಗೊಂಡು ನೀವು ಎಂಡ್ ಮಾಡ್ಬೋದು ಮ್ಯಾಮ್. ಏನ್ ಮಾಡ್ತೀನಿ ಮೇಡಮ್. ಓಕೆ, ಈ ಬೆಕ್ಕಿಗೆ ನೋಡಿ, ನಮ್ಮ ಮನೆಯಲ್ಲಿ ಫ್ಯಾಮಿಲಿನ 4 ಜನದ ನೆಗೆಟಿವ್ ನ ರಿಮೂವ್ ಮಾಡುವಂತ ಶಕ್ತಿ ಇರುತ್ತಂತೆ. ಅದ್ರ ಕಣ್ಣುಗಳು ನೋಡ್ರಿ ಎಷ್ಟು ಶೈನಿಂಗ್ ಇರುತ್ತೆ. ಆ ಕಣ್ಣಿನಿಂದ ನಮ್ಮ ಒಂದು ನೆಗೆಟಿವ್ ನ ಅದು ತನ್ನ ತರ ತಗೊಂಡು ಅದು ಊಟದಿಂದ ಆ ನೆಗೆಟಿವ್ ನ ಹೊರಗಡೆ ಹಾಕ್ತಾ ಇರುತ್ತಂತೆ. ಬೆಕ್ಕು ತುಂಬಾ ಚೆನ್ನಾಗಿ ಜಾಸ್ತಿ ಊಟ ಮಾಡ್ತಾ ಹೋಗುತ್ತೆ. ನೋಡ್ತಾ ಅಬ್ಸರ್ವ್ ಮಾಡಿ ನೀವು. ನೋಡಿ, ಆ ಜಾಸ್ತಿ ಅನ್ನ ನೀವು ದಿನಕ್ಕೆ ನೀವು ಆಗ್ತಾ ಹೋಗ್ರಿ. ನೀವು ಖಾಲಿ ಆದ ತಕ್ಷಣ ಆಗ್ಲೆಲ್ಲ ಮಿಯೋ ಅಂತಿರುತ್ತೆ. ಅದಕ್ಕೆ ಏನ್ ಆಗ್ಲೆಲ್ಲ ತಿನ್ನುತ್ತೆ ಇದು ಅಂತ ನಾವು ಅನ್ಕೊಳ್ತೀವಿ. ಅಷ್ಟು ಶಕ್ತಿ ಇರತ್ತಂತೆ ಬೆಕ್ಕಿಗೆ. ಇಷ್ಟೊಂದು ಜ್ಞಾನ ಇದೆ. ನಾವು ತಿಳ್ಕೊಂತ ಹೋದ್ರಿ, ಆ ಜ್ಞಾನ ತಿಳ್ಕೊಂತ ಹೋದಂಗೆಲ್ಲ ನಮ್ಮಲ್ಲಿ ಬದಲಾವಣೆ ಮಾಡ್ಕೊಂಡು ಈ ಜ್ಞಾನ ನಾವು ತಿಳ್ಕೊಂಡು ಜ್ಞಾನನ ಹಂಚುತ್ತಾ ನಾವು ಈ ಪ್ರಾಪಂಚಿಕವನ್ನ ನಿಜವಾಗ್ಲೂ ಖುಷಿಯಾಗಿ ನಾವು ಈ ಭಾವಬಂಧನವನ್ನ ದಾಟ್ಬೋದು. ಈ ಪ್ರಾಪಂಚಿಕ ನಮ್ಗೆ ಬೇಡ ಅಂತ ಅನ್ಸೋದೇ ಇಲ್ಲ. ಇನ್ನೂ ಎಂಜಾಯ್ ಮಾಡ್ಬೇಕು. ಇದರಿಂದ ನಾವು ತುಂಬಾ ಶಿಕ್ಷಣವನ್ನು ಕಲಿಬೇಕು ಅಂತ ನಮ್ಗೆ ಅನಿಸ್ತಾ ಹೋಗುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಷ್ಟು ಹೊತ್ತು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ, ತಮ್ಮ ಭೌತಿಕ ಶರೀರಕ್ಕೂ, ತಮಗೂ, ತಮ್ಮ ಈ ಭೂಮಿಗೆ ಕಳಿಸಿಕೊಟ್ಟಂತ ತಮ್ಮ ತಂದೆ ತಾಯಿಗಳಿಗೂ, ಈ ಕಾಲಕ್ಕೂ, ನಿಮ್ಮ ಮಹತಾರ ಫೌಂಡೇಶನ್ ವೇದಿಕೆಗೂ ಎಲ್ಲರಿಗೂ ಅನಂತ ಕೋಟಿ ಪ್ರೇಮಗಳನ್ನ, ಧನ್ಯವಾದಗಳನ್ನ. ನಮ್ಮ ಪತ್ರಿಜುಗಳಿಗೆ ಮತ್ತೊಮ್ಮೆ ನಾನು ಈ ಒಂದು
ನನ್ನೊಳಗಿದ್ದು ಈ ಒಂದು ವಾಕ್ಯಗಳನ್ನ ನುಡಿಸಿಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕರ್ಮಚಕ್ರ ಅಂದ್ರೆ ಏನು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಕರ್ಮಚಕ್ರದ ಕರ್ಮ ಅನ್ನೋದು ಒಂದು ಶಿಕ್ಷೆ ಅಲ್ಲ, ಅದೊಂದು ನಮ್ಗೆ ಶಿಕ್ಷಣ. ನಾವು ಭೂಮಿಗೆ ಬಂದಿರೋದೇ ಏನನ್ನಾದ್ರೂ ಒಂದು ಗಳಿಸೋದಕ್ಕೆ, ಅನುಭವವನ್ನ ಪಡ್ಕೊಳ್ಳೋದಕ್ಕೆ. ಅಂದ್ರೆ ಅಪೋ ದೀಪೋಭವ ಅಂದ್ರೆ ನಮ್ಮನ್ನ ನಾವೇ ಬೆಳಗಿಸ್ಕೋಬೇಕು, ಯಾರು ಸಹ ನಮ್ಮನ್ನ ಬೆಳಗ್ಸೋದಿಲ್ಲ. ಹಾಗೇನೆ ಕರ್ಮಗಳಲ್ಲಿ 3 ವಿಧ, ಅದರಲ್ಲಿ ಪಾಪಕರ್ಮ, ಪುಣ್ಯಕರ್ಮ, ಸತ್ಯಕ್ರಮ. ಹಾಗೇನೆ ನೋ ಕಾಮೆಂಟ್, ನೋ ಜಡ್ಜ್ಮೆಂಟ್, ಇನ್ನೊಂದು ಏನು ಮೇಡಮ್? ಕಂಪ್ಲೇಂಟ್. ನೋ ಕಾಮೆಂಟ್, ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್. ಇದು 3 ಮಾಡ್ಲಿಲ್ಲ ಅಂದ್ರೆ ನಾವು ಅಂದ್ರೆ ಸುಖವಾಗಿ ಇರಬಹುದು. ಅದ್ರ ಯಾವ್ದೇ ಬೇರೆಯವ್ರ ಕರ್ಮ ನಮ್ಗೆ ಬಂದು ಅಂಟೋದಿಲ್ಲ ಅನ್ನೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರ ಮ್ಯಾಮ್. ಇದೇ ಕ್ಲಾಸ್ ನಿಮ್ದು ಇನ್ನು ಮುಂದೆ ಇದೆ ಅಂದ್ರೆ ನೆಕ್ಸ್ಟ್ ಮಂತ್ ಇದೇ ಟಾಪಿಕ್ ಕೊಡಿ ಮ್ಯಾಮ್, ಸೆಕೆಂಡ್ ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದೀರಾ ಮಾಸ್ಟರ್ಸ್. ಈಗ ಮೇಡಮ್ ಇನ್ನೊಂದು 5 ನಿಮಿಷ ಇದು ನಮ್ಮ ಸ್ಪಿರಿಚುವಲ್ ಟಾಬ್ಲೆಟ್ ನಿಂದ ಹೇಮಲತಾ ನಮ್ಮ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ ಬಂದಿದ್ದಾರೆ. ಅವ್ರದ್ದೊಂದು 5 ನಿಮಿಷ ಮಾತಿರುತ್ತೆ, ಆಮೇಲೆ ನಿಮ್ದು ಕ್ವಶನ್ ಆನ್ಸರ್ ತಗೋತೀನಿ ಮ್ಯಾಮ್. ಹೇಮಲತಾ ಮ್ಯಾಮ್ ಮಾತಾಡ್ಬೋದು ಮ್ಯಾಮ್? ವೆಲ್ಕಮ್ ಮ್ಯಾಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಮ್ಯಾಮ್. ನನ್ನ ಹೆಸರು ಹೇಮಲತಾ ಅಂತ. ನಾನು ಈ ಮಹಾತಾರ್ ಫೌಂಡೇಶನ್ ಅಲ್ಲಿ ಕೂಡ ಎಷ್ಟೊಂದು ಕ್ಲಾಸಸ್ ಹೇಳಿದ್ದೀನಿ. ನನ್ನ ಪರಿಚಯ ಎಲ್ಲರಿಗೂ ಆಲ್ಮೋಸ್ಟ್ ಇರಬಹುದು. ಸೊ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಮೂಲಕವಾಗಿ ನಾನು ತುಂಬಾನೇ ಕರ್ನಾಟಕದಾದ್ಯಂತ ಎಷ್ಟೋ ಜನರಕ್ಕೆ ನಾನು ಒಳ್ಳೆ ಜ್ಞಾನವನ್ನು ಹಂಚಿ ಅವರ ಜೀವನದಲ್ಲಿ ಒಂದು ಬದಲಾವಣೆಗೆ ಮಾಡಕ್ಕೆ, ಮತ್ತೆ ಕೌನ್ಸಿಲಿಂಗ್ ಸೆಷನ್ಸ್, ಆನಂದೋ ಬ್ರಹ್ಮ ಇವೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದೆಲ್ಲದಕ್ಕೂ ಇವತ್ತು ನನಗೆ ಈ ಇನ್ನೂ ಒಂದು ಹೊಸ ಕೋರ್ಸ್ ನಾನು ರೆಡಿ ಮಾಡಿದ್ದೀನಿ ಇವಾಗ. ಆ ಹೊಸ ಕೋರ್ಸು ನನ್ನ 6 ವರ್ಷದಿಂದ ನಾನು ಅನ್ಕೊಂತಾ ಇರೋದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ರೋಜರ್ ಲಾಂಪಿಯರ್ ಅಂತ ಅವ್ರು ಬರೆದಿದ್ರು, ಯೂನಿಫೈಡ್ ಅಂತ ಅದ್ರ ಹೆಸರು. ಕನ್ನಡದಲ್ಲಿ ನಾನು ಅದನ್ನ ಕಂಪ್ಲೀಟ್ ಆಗಿ ಅನುವಾದ ಮಾಡಿ ಅದನ್ನ ಆತ್ಮದೊಂದಿಗೆ ಸಮನ್ವಯ, ಪೂರ್ಣಾತ್ಮದೊಂದಿಗೆ ಅನುಸಂಧಾನ ಅಂತ ಹೆಸರಿಟ್ಟಿದ್ದೀನಿ. ಸೊ ಟ್ರಾನ್ಸ್ಲೇಷನ್ ಎಲ್ಲ ಆಗಿದೆ. ಈ ಕೋರ್ಸು ಯಾರೇ ಆಗ್ಲಿ, ಅವ್ರ ಪರಿಸ್ಥಿತಿ ಏನೇ ಇರ್ಲಿ, ಅವರ ಜೀವನದಲ್ಲಿ ಒಂದು ವಿಕಸನ, ಪ್ರಗತಿ ಮತ್ತೆ ಸ್ವಯಂ ಸಾಕ್ಷಾತ್ಕಾರ ಅಂದ್ರೆ ಎಲ್ಲರಿಗೂ ಎನ್ಲೈಟ್ಮೆಂಟ್ ಬೇಕಲ್ವಾ? ಸೊ ಅಂತ ಒಂದು ಜ್ಞಾನವನ್ನ ಮಹಾವತಾರ್ ಬಾಬಾಜಿಯವರು ಚಾನಲಿಂಗ್ ಮೂಲಕವಾಗಿ ಆ ರೋಜರ್ ಲಾಂಪಿಯರ್ ಅವ್ರಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾ ತರ ಹೇಳ್ಕೊಟ್ಟಿದ್ದಾರೆ. ಸೊ ಆ ತರ ನಾವು ಅದನ್ನ ಕನ್ನಡದಲ್ಲಿ ಕೂಡ ನಾನು 24 ಇರುತ್ತೆ. ಸೊ ಅದರಿಂದ ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿತೀರಾ ಹೇಗೆ ನಮ್ಮನ್ನು ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು. ದೇಹ, ಮನಸ್ಸು, ಬುದ್ಧಿ ಹೊಂದಾಣಿಕೆ ಮಾಡಿಕೊಂಡಾಗ ನಾವು ಆತ್ಮಕ್ಕೆ ಕನೆಕ್ಟ್ ಆಗ್ತೀವಿ. ಅದರಿಂದ ನಾವು ಯಾವಾಗ ಆತ್ಮಕ್ಕೆ ಕನೆಕ್ಟ್ ಆಗ್ತೀವೋ, ಆತ್ಮದ ಶಕ್ತಿ ಮೂಲಕವಾಗಿ ನಾವು ಇಡೀ ಬ್ರಹ್ಮಾಂಡವನ್ನು ಕನೆಕ್ಟ್ ಆಗ್ಬೋದು, ನಮ್ಮ ಪೂರ್ಣಾತ್ಮವನ್ನು ಕನೆಕ್ಟ್ ಆಗ್ಬೋದು. ಆ ರೀತಿ ಕನೆಕ್ಟ್ ಆದಾಗ ನಾವು ಪೂರ್ಣಾತ್ಮ, ನಮಗೆ ಜೀವನದಲ್ಲಿ ಎಷ್ಟೊಂದು ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ. ಆದ್ರೆ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ, ಎಸ್ ಆರ್ ನೋ ಅನ್ನೋದು ಕೂಡ ನಾವು ಪೂರ್ಣಾತ್ಮ ಜೊತೆ ಮಾತಾಡ್ಬಿಟ್ಟು ನಾವು ಎಸ್ ನೋ ಅಂತ ಪಡ್ಕೋಬಹುದು. ಆಮೇಲೆ ನಮ್ಮ ಸುತ್ತು ಅನೇಕ ಎನರ್ಜೀಸ್ ಇರುತ್ತೆ. ಆ ಎನರ್ಜೀಸ್ಗೆ ನಾವು ಎಫೆಕ್ಟ್ ಆಗಿ ನಮ್ಮ ಗೊಂದಲ ಸ್ಥಿತಿ ಅಥವಾ ಏನೋ ಒಂದು ಕಷ್ಟ, ದುಃಖ ಯಾವ್ದನ್ನ ಅಟ್ರಾಕ್ಟ್ ಮಾಡ್ತಿದೀವೋ ನಮಗೆ ಗೊತ್ತಾಗಲ್ಲ. ಸೊ ನಮ್ಮ ಒಂದು ಪ್ರೊಟೆಕ್ಷನ್ ಮಾಡ್ಕೊಂಡು ನಮ್ಮ ಪೂರ್ಣಾತ್ಮ ಜೊತೆ ಸಂಭಾಷಣೆ ನಡೆಸಿ ನಮ್ಮ ಪ್ರತಿಯೊಂದು ಆಲೋಚನೆ ಕರೆಕ್ಟಾ ಇಲ್ವಾ, ಅಥವಾ ದೇವರ ಆಲೋಚನೆಗಳೇನು, ಅಥವಾ ದೇವರ ಆಟ್ರಿಬ್ಯೂಟ್ಸ್ ಏನು, ಆ ಆಟ್ರಿಬ್ಯೂಟ್ಸ್ ನ ನಾವು ಪಡ್ಕೊಳ್ಳೋದು ಹೇಗೆ, ನಾವು ದಿವ್ಯ ಮಾನವ ಆಗೋದು ಹೇಗೆ, ಈ ತರ 24 ವಾರಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ದೇವರ ಆಲೋಚನೆಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವುದು. ಆಮೇಲೆ ನಮ್ಮ ಒಂದು ಜೀವನದ ಉದ್ದೇಶವನ್ನು ತಿಳ್ಕೊಳ್ಳೋದು. ಆಮೇಲೆ ಈ ಪ್ರಾಣಿ ಪಕ್ಷಿ, ಈ ಒಂದು ಪ್ರಕೃತಿ ಜೊತೆ ಹೇಗೆ ಅನುಸಂಧಾನ ಆಗಿ ಒಂದು ಗಿಡ ಮರದಿಂದ ಸಂದೇಶ ತಗೊಳ್ಳೋದು. ಇಂಥ ಒಂದು 24 ವಾರಗಳ ಕೋರ್ಸು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರುವಾರ ಈ ಮ್ಯಾನಿಫೆಸ್ಟೇಷನ್ ಚಾನಲ್ ಅಲ್ಲಿ ಲೈವ್ ಇರುತ್ತೆ. ಸೊ ನೀವೆಲ್ಲರೂ ಅದಕ್ಕೆ ಜಾಯಿನ್ ಆಗ್ರಿ. ಪ್ರತಿಯೊಬ್ಬರು ಎನ್ಲೈಟನ್ ಆಗ್ತೀರಾ. ನಿಮ್ಮ ಒಳಗೆ ನಿಮ್ಮ ಆತ್ಮವೇ ನಿಮ್ಮ ಗುರು ಅಂತ ನಮ್ಗೆಲ್ಲರಿಗೂ ಗೊತ್ತು. ಸೊ ಆತ್ಮದಿಂದ ಸಂದೇಶಗಳು ಯಾವ ರೀತಿ ತಗೊಳ್ಳೋದು. ಸೊ ನಾವು ಎಂದಿಗೂ
ಇಲ್ಲಿವರೆಗೂ ನಾವು ನಮ್ಮ ದಿವ್ಯತ್ವವನ್ನು ಕಳೆದುಕೊಂಡಿಲ್ಲ. ನಾವು ಅನ್ಕೊಂತಾ ಇದೀವಿ ನಾವು ಬರೀ ಹ್ಯೂಮನ್ ಅಂತ. ನಾವು ನಮ್ಮ ದಿವ್ಯತ್ವವನ್ನು ಎಂದಿಗೂ ಕಳೆದುಕೊಳ್ಳಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಆ ಒಂದು ದಿವ್ಯತ್ವದ ಗುಣಗಳನ್ನ ನಾವು ಅಳವಡಿಸ್ಕೊಂತೀವಿ. ಪರಿಪೂರ್ಣ ಆರೋಗ್ಯ ಅಂತ ಏನು, ಅದನ್ನ ಹೇಗೆ ನಾವು ಪಡ್ಕೊಳ್ಳೋದು, ಯಾವ ರೀತಿ ನಾವು ಈ ಭೂಮಿಯ ಉನ್ನತೀಕರಣಕ್ಕೆ ಸಹಾಯ ಮಾಡೋದು, ಇಡೀ ಪ್ರಕೃತಿಯೊಂದಿಗೆ ಒಂದು ಸಂಪರ್ಕ ಹೊಂದುವುದು, ಈ ತರ ಎಲ್ಲವನ್ನು ನಾವು ಹೊಂದಾಣಿಕೆ ಆದಾಗ ನಮ್ಮ ಜೀವನ ಸಂತೋಷ, ಸಮೃದ್ಧಿ, ಆನಂದ ಎಲ್ಲವೂ ನಮ್ಮ ಜೀವನದಲ್ಲಿ ಸೃಷ್ಟಿಯಾಗುತ್ತೆ. ಸೊ ಗುರುವಾರ ಇದ್ರದ್ದು ಇಂಟ್ರಡಕ್ಷನ್ ಸೆಷನ್ ಇರುತ್ತೆ. ಯಾರಿಗಾದ್ರೂ ನನ್ನ ಫೋನ್ ನಂಬರ್ ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ಮೆಸೇಜ್ ಮಾಡಿದ್ರೆ ನಾನು ಗ್ರೂಪ್ಗೆ ಜಾಯಿನ್ ಮಾಡ್ತೀನಿ ಮಾಸ್ಟರ್ಸ್. ನನ್ನ ಫೋನ್ ನಂಬರು 9986655887. ಮತ್ತೊಂದು ಬಾರಿ ಹೇಳ್ತೀನಿ, 9986655887. ಸೊ ಇದು ಪ್ರತಿದಿನ ಅಂದ್ರೆ ಮಂಡೇ ಆ ಒಂದು ವಾರದ್ದು ಏನು ಪ್ರಾಕ್ಟೀಸ್ ಮಾಡೋದು ಅಂತ ಮಂಡೇ ಹೇಳ್ಕೊಡ್ತೀನಿ. ಇದು ಟ್ಯೂಸ್ಡೇ ಅದನ್ನ ಯಾವ ರೀತಿ ಮೆಡಿಟೇಷನ್ ಮೂಲಕವಾಗಿ ನಾವು ಸಾಧನೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇನ್ನು ವೆಡ್ನೆಸ್ಡೇ, ಥರ್ಸ್ಡೇ ಮಿಕ್ಕಿದ 5 days ಇರುತ್ತಲ್ಲ, ಅದು ಎಲ್ಲ ಗ್ರೂಪ್ ಮೆಡಿಟೇಷನ್ ಅಲ್ಲಿ ಒಂದು ಸಮಯ ಇಟ್ಬಿಟ್ಟು ಎಲ್ಲರೂ ಗ್ರೂಪ್ ಮೆಡಿಟೇಷನ್ ಮಾಡ್ಕೊಂಡು ಅದನ್ನ ಸಾಧನೆ ಮಾಡಕ್ಕೆ 5 days. ಸೊ ಈ ರೀತಿ ವಾರಕ್ಕೆ ಒಂದು ಸ್ಟೆಪ್ ನಾವು ಹತ್ತುತ್ತಾ 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ನಮ್ಮನ್ನು ನಾವು ಇದು ಹೊಂದಾಣಿಕೆ ಮಾಡಿಕೊಂಡು ಎನ್ಲೈಟನ್ ಆಗ್ಬೋದು. ಈ ಮಂಡೇ ಅಂಡ್ ಟ್ಯೂಸ್ಡೇ ಇದರ ಸಮಯ ಸಾಯಂಕಾಲ 7 ಗಂಟೆಯಿಂದ 8:30ವರೆಗೂ ಇರುತ್ತೆ. ಬೇರೆ ದಿನ ಪ್ರಾಕ್ಟೀಸ್ ದಿನಗಳು ಸಾಯಂಕಾಲ 4:15ರಿಂದ 5:30ವರೆಗೂ ಇರುತ್ತೆ. ಸೊ ಅದೆಲ್ಲ ಡೀಟೇಲ್ಸು ನೀವು ಗ್ರೂಪ್ ಅಲ್ಲಿ ನನಗೆ ಮೆಸೇಜ್ ಹಾಕಿದ್ರೆ ನಾನು ಗ್ರೂಪ್ ಅಲ್ಲಿ ಜಾಯಿನ್ ಮಾಡ್ತೀನಿ. ಸೊ ಗ್ರೂಪ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಸಮಾಚಾರನೂ ಗೊತ್ತಾಗ್ತಾ ಇರುತ್ತೆ. 6 ತಿಂಗಳು ಸತತವಾಗಿ ಪ್ರತಿದಿನಾನು ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಇದು ಸಾಧನ ಕೆಲಸಗಳು ನಾವು ಸಾಧನ ಮಾಡಿದಾಗೆ ನಮ್ಗೆ ಹೊಲಿಯೋದು ಅಲ್ವಾ. ಸೊ ಆ ರೀತಿ ನಾವು ಸಾಧನೆ ಮಾಡ್ಬೇಕು ಅಂದ್ರೆ ಇವತ್ತು ನಾನು ಕ್ಲಾಸ್ ಹೇಳ್ತೀನಿ, ಮೆಡಿಟೇಷನ್ ಹೇಳ್ಕೊಡ್ತೀನಿ, ಮಿಕ್ಕಿದ 5 ದಿವಸ ಸುಮ್ನೆ ಇರೋದು ಅಲ್ಲ. ಪ್ರತಿದಿನ ಸಾಧನೆ ಮಾಡ್ಬೇಕು. ಪ್ರತಿದಿನ 1 hour ಇರುತ್ತೆ ಸಾಧನೆಗೋಸ್ಕರ. ಅದು ಗ್ರೂಪ್ ಮೆಡಿಟೇಷನ್ಸ್ ಮೂಲಕವಾಗಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಮಾಡಿಸ್ತಾರೆ. ಸೊ ಫಸ್ಟ್ 2 days ನಾನ್ ತಗೊಂತೀನಿ, ಮಿಕ್ಕಿದ್ದು ನಮ್ಮ ಅಡ್ಮಿನ್ಸ್ ಎಲ್ಲರೂ ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ ಮೆಡಿಟೇಷನ್ಗೆ ಥ್ರೂ ಗೈಡೆಡ್ ಮೆಡಿಟೇಷನ್. ಸೊ ಇನ್ನೊಂದ್ಸಲಿ ನನ್ನ ಕಾಂಟ್ಯಾಕ್ಟ್ ನಂಬರು 9986655887. ಚಾಟ್ ಅಲ್ಲಿ ಕೂಡ ಹಾಕಿದ್ದೀನಿ. ಸೊ ಮಾಸ್ಟರ್ಸ್, ಈ ಕೋರ್ಸ್ಗೆ ಜಾಯಿನ್ ಆದ್ರೆ ಅಂತೂ ಪ್ರತಿಯೊಬ್ಬರು ಎಲ್ಲ ಆಚೆ ಕಡೆ ಹುಡುಕೋದು ಬಿಟ್ಬಿಟ್ಟು ಪ್ರತಿಯೊಂದು ನಮ್ಮ ಅಂತರಾಂತರಳದಿಂದ ನಾವು ಸಮಾಧಾನ ಪಡ್ಕೊಳ್ಳೋದು ಗೊತ್ತಾಗುತ್ತೆ. ಪ್ಲಸ್ ಇಡೀ ವಿಶ್ವಕ್ಕೆ ನಾವು ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ, ನನಗೆ ಈ ಅವಕಾಶ ನಿಮ್ಮ ಒಂದು ಚಾನಲ್ ಮೂಲಕವಾಗಿ ಈ ಒಂದು ಇಂಟ್ರಡಕ್ಷನ್ ಹೇಳಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ರಂಗನಾಥ್ ಮಾಸ್ಟರ್ಗೆ ತುಂಬಾ ಧನ್ಯವಾದಗಳು. ಅವರು ಎಷ್ಟೊಂದು ಒಳ್ಳೆ ಈ ಪ್ರೋಗ್ರಾಮ್ಸ್ ನಡೆಸಿ ಎಷ್ಟು ಜನಕ್ಕೆ ಜೀವನದಲ್ಲಿ ಉದ್ಧಾರದ ಹಾದಿ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ರಂಗನಾಥ್ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಯಾರ್ಯಾರು ಬೇಕೋ ಅವ್ರಿಗೆ ನನಗೆ ಮೆಸೇಜ್ ಮಾಡಿ ನಾನು ಗ್ರೂಪ್ಗೆ ಜಾಯಿನ್ ಮಾಡ್ತೀನಿ. ಓಕೆನಾ ಮಾಸ್ಟರ್ಸ್? ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಆತ್ಮದೊಂದಿಗೆ ಸಮನ್ವಯ, ಪೂರ್ಣ ಆತ್ಮದೊಂದಿಗೆ ಅನುಸಂಧಾನ. ತುಂಬಾ ಈ ಟಾಪಿಕ್ ಕೇಳಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮ್ಯಾಮ್. ಇದು 24 ವಾರಗಳ ಕೋರ್ಸು, ಸತತವಾಗಿ 6 ತಿಂಗಳು ನಡೆಯುತ್ತೆ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ನಿಮ್ ಕಾರ್ಯಕ್ರಮದ ಬಗ್ಗೆ. ಮಾಸ್ಟರ್ಸ್ ಮೇಡಮ್ ನಂಬರ್ ಕೊಟ್ಟಿದ್ದಾರೆ, ಅವ್ರು ಹೇಳಿದ್ದಾರೆ ಅವ್ರ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಅವರು ಗ್ರೂಪ್ಗೆ ಆಡ್ ಮಾಡ್ತಾರೆ. ಇದನ್ನೆಲ್ಲ ನಾವು ಅನುಭವ ಹೆಚ್ಚಾಗಿ ಪಡ್ಕೋಬಹುದು ಮಾಸ್ಟರ್ಸ್. ಮೇಡಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಸ್ಟರ್ಸ್. ಯಾರಾದ್ರೂ ಅಂದ್ರೆ ಸೇರ್ಬೇಕು ಅಂದಿರೋರು ಮೇಡಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಗ್ರೂಪ್ಗೆ ಆಡ್ ಮಾಡ್ತಾರೆ. ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಎಲ್ರಿಗೂ ಸಹ ಒಳ್ಳೇದಾಗ್ಬೇಕು ಅಂತ ಬಂದು ನಮ್ಮ ವೇದಿಕೆನಲ್ಲೂ ಸಹ ಇದನ್ನ ಹಂಚಿಕೊಂಡಿದ್ದೀರಾ. ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.
ಮಾಸ್ಟರ್ಸ್, ಈಗ ಮಂಗಳಾ ಮೇಡಮ್ ಕರ್ಮಚಕ್ರದ ಬಗ್ಗೆ ಕ್ಲಾಸ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಯಾರಿಗೆ ಏನೇ ಕ್ವಶನ್ಸ್ ಇದ್ರು ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಕೊಡ್ತೀನಿ. ಮಂಗಳಾ ಮೇಡಮ್ ಹತ್ರ ನಿಮ್ ಕ್ವಶನ್ಸ್ಗೆ ಆನ್ಸರ್ ಅನ್ನ ಪಡ್ಕೋಬಹುದು ಮಾಸ್ಟರ್ಸ್. ಲಕ್ಷ್ಮೀದೇವಿ ಮ್ಯಾಮ್, ಲಕ್ಷ್ಮೀದೇವಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ತೀನಿ. ನಮಸ್ತೆ ಮೇಡಮ್, ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ನಿಮ್ಮಲ್ಲಿ ಧ್ಯಾನ ಮಾಡಕ್ಕೆ ಸಹಕಾರ ಐತೆ, ನಿಮ್ಮ ಮನೇಲಿ ಎಲ್ಲಾರು ಸಪೋರ್ಟ್ ಇರ್ತಾ ನಿಮ್ಗೆ? ಮತ್ತೆ ನೀವು ಯಾವಾಗ ಧ್ಯಾನ ಮಾಡ್ತಾ ಇದ್ರಿ? ಹೇಳಿ ಮೇಡಮ್. ಹಲೋ, ನೀವು ಧ್ಯಾನ ಮಾಡಕ್ಕೆ ನಿಮ್ಮಲ್ಲೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ನಿಮ್ಗೆ? ಮತ್ತೆ ನೀವು ಯಾವ ಟೈಮ್ ಧ್ಯಾನ ಮಾಡ್ತಾ ಇದ್ರಿ? ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಫುಲ್ ಸಪೋರ್ಟ್ ಸಿಗ್ತಾ ಇದೆಯಾ ಅಂತ ಕೇಳ್ತಾ ಇದಾರೆ ಮ್ಯಾಮ್. ಹಾ, ಸಿಗ್ತಾ ಇದೆ ಮೇಡಮ್, ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ನನಗೆ. ನಮ್ಮ ಮನೆಯವರು ಸಹ ಧ್ಯಾನದಲ್ಲಿದ್ದಾರೆ, ಮಕ್ಕಳು ಸಹ ಧ್ಯಾನ ಮಾಡ್ತಾರೆ ತುಂಬಾ ಚೆನ್ನಾಗಿ. ನನಗೆ ಎಲ್ಲದೂ ಯೂನಿವರ್ಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿಕೊಟ್ಟಿದೆ. ಸೊಸೆಯರು ಬಂದಿದ್ದಾರೆ ನನಗೆ, ಅವರು ಸಹ ಧ್ಯಾನ ಮಾಡ್ತಿದ್ದಾರೆ. ಮೇಡಮ್, ಏನಾದ್ರು ಬೇರೆ ಕ್ವಶನ್ಸ್ ಇದೆಯಾ ಲಕ್ಷ್ಮೀದೇವಿ ಮ್ಯಾಮ್ ನಿಮ್ದು? ಅದೇ ಅವ್ರು ಯಾವಾಗ ಧ್ಯಾನ ಮಾಡ್ತಾರೆ ಕೇಳಿ ಮೇಡಮ್. ಡೇನೇ ಮಾಡ್ತೀರಾ, ನೈಟ್ ಧ್ಯಾನ ಮಾಡ್ತಿರೋ? ನೈಟ್ ಅಲ್ಲಿ ಧ್ಯಾನ ಮಾಡ್ತೀರಾ ಅಥವಾ ಡೇ ನಲ್ಲಿ ಧ್ಯಾನ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ ಮ್ಯಾಮ್. ಬೆಳಗ್ಗೆ ನಾನು 3 ಗಂಟೆಯಿಂದ 6 ಗಂಟೆ ತನಕನೂ ಮಾಡ್ತೀನಿ, 5 ರಿಂದ 6 ಗಂಟೆ ತನಕ ಮಾಡ್ತೀನಿ. ಮತ್ತೆ ರಾತ್ರಿನೂ ಸಹ ನಾನು 1:30-2 ಗಂಟೆ ತನಕ, 11 ರಿಂದ 12, 1 ಈ ತರ ಎಷ್ಟೊತ್ತಾಗುತ್ತೋ ಅಷ್ಟು ಕೂತ್ಕೊಳ್ತಾ ಇರ್ತೀನಿ. ಮಧ್ಯಾಹ್ನದ ಹೊತ್ತು ಯಾವಾಗ ಟೈಮ್ ಆಗುತ್ತೋ ಅವಾಗೆಲ್ಲ ನಾನು ಧ್ಯಾನಕ್ಕೆ ಕೊಡ್ತಾ ಇರ್ತೀನಿ. ಅಂದ್ರೆ ದಿನದಲ್ಲಿ ಎಷ್ಟು ಗಂಟೆ ಟೈಮ್ ಧ್ಯಾನ ಮಾಡ್ತೀರಾ ಮ್ಯಾಮ್ ನೀವು? ಮೇಡಮ್, ನಾನು 7 hours ವರೆಗೂ ನಾನು ಧ್ಯಾನ ಮಾಡ್ತಾ ಇದ್ದೆ. 3 hours ಬೆಳಗ್ಗೆ ಆಗ್ತಿತ್ತು, ರಾತ್ರಿ ಒಂದು 2 hours ಆಗ್ತಿತ್ತು, ಮಧ್ಯೆ ಮತ್ತೆ 1 hour 2 hours ಗ್ಯಾಪ್ ಸಿಕ್ಕಾಗೆಲ್ಲ ಮಾಡ್ತಾ ಇದ್ದೆ. ಈ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಇಬ್ರದ್ದು ಮಕ್ಳದು ಮದ್ವೆ ಸೆಟ್ ಆಯ್ತು. ಹಂಗಾಗಿ ಅದ್ರೊಳಗೆ ಸ್ವಲ್ಪ ಇದಾಗಿ ಈಗ ಬರೀ 3-4 hours ಅಷ್ಟೇ ಆಗಿದೆ. ಮತ್ತೆ ಈಗ ನಾನು ಮತ್ತೆ ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಇಬ್ರದ್ದು ಸೆಟ್ ಆಗ್ಬಿಡ್ತು, ಅದು ಸ್ವಲ್ಪ ಹುಡುಕ್ತಾ ಇದ್ದೀವಿ. ಅದೇನೋ ಯೂನಿವರ್ಸ್ ನಿಜವಾಗ್ಲೂ ಅದು ಗ್ರೇಟ್ ಮಿರಾಕಲ್ ಆಗುವಂಥದ್ದು. ಒಳ್ಳೆ ಸೊಸೆಯರು ಸಿಕ್ಕಿದ್ದಾರೆ ಅಂದ್ರೆ ತುಂಬಾ ನಿಜವಾಗ್ಲೂ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಎಲ್ಲ ಕೆಲಸ ಮಾಡ್ತಾ ಇದೀರಾ ಮ್ಯಾಮ್, ಅದಕ್ಕೆ ಹಂಗೆ ನಿಮ್ಗೆ ಒಳ್ಳೆ ಸೊಸೆಗಳು ಸಿಕ್ಕಿದೆ, ಹಂಗೆ ಯೂನಿವರ್ಸ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಮ್ಯಾಮ್. ಹೌದೌದು, ನನ್ಗೆ ನಿಜವಾಗ್ಲೂ ನಾನು ಇಲ್ಲಿ ಬರ್ಬೇಕು, ಹೇಳ್ಬೇಕು ಈ ತರ ಅಂತ ಯಾವ ಎಕ್ಸ್ಪೆಕ್ಟೇಷನ್ ನಾನು ಮೊದ್ಲಿಂದನೂ ಇಲ್ಲ ಮೇಡಮ್. ನನ್ಗೇನು ಜ್ಞಾನ ತಗೋಬೇಕು, ನಾನು ನನ್ನ ಭಗವಂತನ ಸೇರ್ಬೇಕು, ಅಷ್ಟೇ ನನ್ನ ಗುರಿ. ಬೇರೆ ಏನು ಗುರಿ ಇಲ್ಲ ನನ್ಗೆ. ನೀನ್ ಪಕ್ಕಕ್ಕೇನೆ ಏನ್ ಸುರಿದ್ರು ನಾನು ನೋಡಲ್ಲಪ್ಪ, ನಂಗೆ ಬೇಡ. ನಂಗೆ ನೀನ್ ಬೇಕು ಅಂದ್ರೆ ನಾನು ಏನೇನ್ ಮಾಡ್ಬೇಕು, ನಾನು ರೆಡಿ ಇದ್ದೀನಿ, ನೀನ್ ಮಾಡಿಸ್ಕೊ ಅಷ್ಟೇ. ನಾನು ಏನೂ ಕೇಳ್ಕೊಳಲ್ಲ. ಅದು ಕಾಣ್ಲಿಲ್ಲ, ಇವ್ರು ಕಾಣ್ಲಿಲ್ಲ, ಆ ಮಾಸ್ಟ್ರು ಕಾಣ್ಲಿಲ್ಲ, ಈ ಮಾಸ್ಟ್ರು ಕಾಣ್ಲಿಲ್ಲ, ಆ ಚಕ್ರ ಓಪನ್ ಆಗಲಿಲ್ಲ, ಈ ಚಕ್ರ, ನಾನು ಯಾವುದನ್ನು ಇಟ್ಕೊಳ್ಳಲ್ಲ. ಅದು ಎಲ್ಲಿಗೆ ಹೋದಾಗ ಹೇಗ್ ಬರ್ಬೇಕು, ತುಂಬಾ ಎಷ್ಟೊಂದು ಫಂಕ್ಷನ್ಗಳಿಗೆ ಹೋಗಿ ಬರ್ತೀವಿ, ಹೋಗಿ ಮನಸ್ಸೆಲ್ಲ ಗಲೀಜ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅವನ್ನೆಲ್ಲ ಹೇಗೆ ಇಟ್ಕೋಬೇಕು ಅನ್ನೋದು ನಾನು ನಿಜವಾಗ್ಲೂ, ಯಾಕಂದ್ರೆ ನಾವು ಅದೇ ಇದ್ರಲ್ಲಿ ಇದ್ದಾಗ ನಾವು ನಮ್ಮ ಸಾಧನೆನ ಎಷ್ಟು ನೀಟಾಗಿ ನಾವು ಒಂದು ಹೈವೇನಲ್ಲಿ ಹೋಗ್ಬೋದು. ಅದಕ್ಕೆ ಜಾಸ್ತಿ ಜನ ಇದ್ದಂತ ಜಾಗದಲ್ಲೇ ನಾವು ಗೆದ್ದು ಬರ್ಬೇಕು ಮೇಡಮ್, ಅದೇ ಮೇನ್ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ಇರೋದಲ್ಲ, ಮನೆಯಲ್ಲೂ ಇರ್ತಾರೆ ನಮಗೆ ಟೀಚರ್ಸ್, ಮಕ್ಕಳೇ ಟೀಚರ್ ಆಗ್ತಾರೆ, ಗಂಡ ಟೀಚರ್ ಆಗ್ತಾರೆ, ಅತ್ತೆ ಮಾವಗಳೆಲ್ಲ ಟೀಚರ್ಸೇ. ಅದಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಾಗಾರಕ್ಕೆ ಹೋಗ್ತೀವಿ, ಒಂದು ಸತ್ಸಂಗಗಳಿಗೆ ಹೋಗ್ತೀವಿ, ಫಂಕ್ಷನ್ಗಳಿಗೆ ಹೋಗ್ತೀವಿ, ಅಲ್ಲಿ ನಮ್ಮ ಒರಿಜಿನಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿ ನೋಡ್ಕೋಬೇಕು ನಾವು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಕ್ಯೂನ ನಿಂತಿರ್ತೀವಿ, ಯಾರೋ ಒಬ್ರು ಮಧ್ಯೆ ಬಂದು ಹೋಗ್ಬಿಡ್ತೀವಿ, ಎಷ್ಟು ಸಿಟ್ಟು ಬಂದ್ಬಿಡುತ್ತೆ. ನೀನ್ ಇನ್ನು ಎಲ್ಲಿದ್ಯಾ, ಇನ್ನು ಅಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಗಲೀಜ್ ಮಾಡ್ಕೊಂಡ್ ಬರ್ಬಾರ್ದು. ಹೆಂಗೆ ನಾವು ಒಂದ್ ಫಂಕ್ಷನಿಗೆ ರೇಷ್ಮೆ ಸೀರೆ ಉಟ್ಕೊಂಡು ಹೋದ್ರೆ ಎಲ್ಲಾದ್ರೂ ಗಲೀಜ್ ಮಾಡ್ಕೊಂತೀವ? ಇಲ್ಲಲ್ಲ, ಮಾಡ್ಕೊಳಲ್ಲ. ಎಷ್ಟು ನೀಟಾಗಿ ನಾವು ವಾಪಸ್ ಬರ್ತೀವಿ ನಾವು. ಮೊದ್ಲು ಸೀರೆ ಗಲೀಜ್ ಮಾಡ್ಕೊಂಡ್ರೆ ತೊಳ್ಕೊಬಹುದು ಮೇಡಮ್, ಈ ಮನಸ್ಸು ಗಲೀಜ್ ಮಾಡ್ಕೊಂಬಂದ್ರೆ ನೀವು ಧ್ಯಾನ ಕೂತ್ಕೊಂಡ್ರೆ ಧ್ಯಾನ ಆಗೋದಿಲ್ಲ. ಅದಕ್ಕೆ ಮನಸ್ಸು ನಿರ್ಮಲವಾಗಿರ್ಬೇಕು ಮೈನ್. ಅದು ಚೆನ್ನಾಗಿದ್ರೆ ನಾವು ಧ್ಯಾನ ಬೇಕಾದಂಗ ಆಗುತ್ತೆ. ಯಾವುದು ಎಲ್ಲರನ್ನೂ ಕ್ಷಮಿಸ್ಬಿಟ್ಟು ಎಲ್ಲರೂ ನನ್ನವರೇ, ಎಲ್ಲರಲ್ಲೂ ಭಗವಂತ ಇದ್ದಾನೆ, ಅವ್ರ ಅಜ್ಞಾನದಲ್ಲಿ ಮಾಡಿದ್ದಾರೆ ಅಂತ ಕ್ಷಮಿಸ್ಕೊಂಡು ನಮ್ಮ ಗುರಿ ಕಡೆ ಗಮನ ಇರಬೇಕು. ಇವ್ರ ಕಡೆ ಗಮನ ಕೊಟ್ರೆ ನಮ್ಮ ಸಾಧನೆ ಏನಾಗುತ್ತೆ, ಅರ್ಧದಲ್ಲಿ ನಿಂತು ಬಿಡುತ್ತೆ. ನಾವು ಮತ್ತೆ ಕೆಳಗೆ ಹೋಗೋದು ಮೇಲ್ ಬರೋದು, ಕೆಳಗೆ ಹೋಗೋದು ಮೇಲ್ ಬರೋದು ಮಾಡಬಾರ್ದು. ಮೇಲಕ್ತಾ ಹೋಗ್ಬೇಕು, ಕೆಳಗೆ ಇಳಿಬಾರ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾವು ಧ್ಯಾನನ ಯಾವ ತರ ರೂಢಿಸ್ಕೋಬೇಕು ಅಂತ ತುಂಬಾ ಚೆನ್ನಾಗಿ. ಲಕ್ಷ್ಮೀದೇವಿ ಮ್ಯಾಮ್, ನಿಮ್ಗೆ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂಡಿದೀನಿ. ಜ್ಯೋತಿ ಅಂಜನ್ ಮ್ಯಾಮ್ ಮಾತಾಡಿ ಮ್ಯಾಮ್, ನಿಮ್ದು ಹೋಸ್ಟ್ ಇದೆ, ಮಾತಾಡಿ. ನಮಸ್ತೆ ಮಂಗಳಾ ಮ್ಯಾಮ್. ನಮಸ್ತೆ ಲಕ್ಷ್ಮೀದೇವಿ ಮ್ಯಾಮ್, ನೀವು ಮ್ಯೂಟ್ ಮಾಡ್ಕೊಂಬಿಡಿ, ನಿಮ್ದೇನೋ ನೆಟ್ ಇಶ್ಯೂ ಆಗ್ತಿದೆ.
ಎಸ್, ನವರಾತ್ರಿ ಇವತ್ತು 2ನೇ ದಿನ ಮೇಡಮ್. ಮಂಗಳ ಹೌದು. ಅನ್ನೋ ಒಂದು ಮಂಗಳಕರವಾದ ವಿಷಯದ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಆಕ್ಚುಲಿ ಒಂದು ಜ್ಞಾನೋದಯ. ನಾವು ಏನು ಆಕ್ಚುಲಿ ಒಂದು ಏನು ನಾನ್ ವೆಜ್ ಬಗ್ಗೆ ಹೇಳಿದ್ರೆ, ಆಕ್ಚುಲಿ ನನಗೆ ಹುಟ್ಟಿದಾಗ್ನಿಂದನೂ ಕೂಡ ನನ್ಗೆ ಅದು ಅಭ್ಯಾಸ ಇಲ್ಲ. ತಿನ್ಬೇಕು ಅಂತ ನಮ್ಮ ಮನೇಲಿ ಕೂಡ ಎಲ್ಲೂ ನನಗೆ ಫೋರ್ಸ್ ಮಾಡಿಲ್ಲ. ಬಟ್ ಏನಂದ್ರೆ, ಈಗ ಗಂಡ ಮಕ್ಕಳು ತಿಂತಾರಲ್ವಾ, ಈಗ ಹೇಳಿದ್ವಿ, ಈಗ ಕೊಲ್ಲೋಂದ್ ಎಷ್ಟು ತಪ್ಪಿರುತ್ತೆ, ತಂದಿರೋಂದ್ ಎಷ್ಟು ತಪ್ಪಿರುತ್ತೆ, ಬಟ್ ಮಾಡಿಡೋರ್ದು ಅಷ್ಟೇ ತಪ್ಪಿರುತ್ತೆ. ಅದಕ್ಕೆ ಅಷ್ಟೇ ಕರ್ಮಗಳು ಇರ್ತವೆ ಅಂತ ಹೇಳಿದ್ರಿ. ಬಟ್ ಅದು ಹೇಗೆ ಕನೆಕ್ಟ್ ಮಾಡ್ಬೇಕು ಮೇಡಮ್ ನಾವು ಕೇಳ್ಕೊಳ್ಳಿ ಯೂನಿವರ್ಸ್ಗೆ? ಮೇಡಮ್, ನೀವು ಕೇಳ್ಕೊಳ್ಳಿ. ಎಸ್ ಮ್ಯಾಮ್. ಯೂನಿವರ್ಸ್ನ ಧ್ಯಾನಕ್ಕೆ ಕುತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಎಸ್ ಭಗವಂತ, ಮ್ಯಾಮ್. ಇದು ನನಗೆ ಇಷ್ಟ ಇಲ್ಲ ಮಾಡೋಕೆ, ಎಸ್. ಇವ್ರಿಗೆಲ್ಲ ಇವ್ ನಮ್ಮ ಮನೆಯಲ್ಲೆಲ್ಲ ತಿಂತಾ ಇದಾರಲ್ಲ, ಎಸ್ ಅವರೆಲ್ಲರೂ ಮ್ಯಾಮ್. ಈ ಧ್ಯಾನಕ್ಕೆ ಬರಬೇಕು. ಈ ಒಂದು ಸಸ್ಯಾಹಾರ ಆಗ್ಬೇಕು ನಮ್ಮ ಮನೆ. ಇಡೀ ಜಗತ್ತೇ ಸಸ್ಯಾಹಾರ ಆಗ್ಬೇಕಲ್ವಾ? ಎಸ್ ಸಸ್ಯಾಹಾರ ಮೇಡಮ್. ಜಗತ್ತಾಗ್ಲಿ, ನಮ್ಮ ಮನೇಲೂ ಶುದ್ಧ ಹ್ಮ್. ಸಾತ್ವಿಕ ಆಹಾರ ತಿನ್ನುವಂತಾಗ್ಲಿ. ಮತ್ತೆ ನನ್ನಿಂದ ಮಾಡಿಸ್ತಾ ಇದಾರ ಈ ಕೆಲಸ, ನನ್ನಿಂದ ಮಾಡಕ್ ಆಗ್ತಾ ಹೌದು. ಇಲ್ಲ, ಇದರಿಂದ ನನಗೆ ಬಿಡುಗಡೆಯನ್ನ ಕೊಡಿ, ನನ್ನೇ ನಂಬಿದೀನಿ ನಾನು ಅಂತ ಹೇಳಿ ಎಸ್. ಸಮರ್ಪಣಾ ಭಾವದಲ್ಲಿ ಆ ಎಸ್. ಧ್ಯಾನಕ್ಕೆ ಹೇಳ್ಕೊಳ್ಳಿ ಮೇಡಮ್. ನೀವು ಖಂಡಿತ ಇದು ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ ನಾನು. ಎಸ್ ಬೆಂಗಳೂರಲ್ಲಿ ಮ್ಯಾಮ್. ಒಬ್ರು ಇದ್ದಾರೆ, ಅವರು ಸಾಫ್ಟ್ವೇರ್ ಇಂಜಿನಿಯರು, 2 ಲಕ್ಷ ಅವರಿಗೆ ಸ್ಯಾಲ್ರಿ, ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಹಾ. ಅವರು ಮದ್ವೆ ಆಗಿದೆ ಪಾಪ, 5 ವರ್ಷ ಆಗಿತ್ತು, ಅವರಿಗೆ ಮಕ್ಕಳಾಗಿರ್ಲಿಲ್ಲ ಇನ್ನೂ. ಹಾ. ಅವರು ಸಹ ಅಷ್ಟೇನೆ, ಅವ್ರ ಮನೆಗೆ ಅಡ್ಗೆ ಮಾಡಿ ಎಲ್ಲ ತಿನ್ನೋದಿತ್ತು, ಅವಳು ತಿಂತಾ ಇದ್ಲು ಹುಡುಗಿ. ಅವಳಿಗೆ ಹಾ. ಒಂದ್ ಸ್ವಲ್ಪ ಹಿಂಗೆ ತಾಯಿ ಒಬ್ಳೆ ಮಗಳು ಅವರಿಗೆ, ತವ್ರ ಮನೆ ಅವ್ರದ್ದು ದಾವಣಗೆರೆ, ಗಂಡನ ಮನೆ ಬೆಂಗಳೂರು. ಅವಳಿಗೆ ಹಿಂಗೆ ಸ್ವಲ್ಪ ಕಷ್ಟ ಬಂತು, ತುಂಬಾ ನೋವಲ್ಲಿ ಮನೇಲಿ ತುಂಬಾ ಇದಾಗತ್ತೆ, ಹಂಗಾಗತ್ತೆ ಅಂತ ಹಿಂಗೆ ಏನೇನೋ ಸಮಸ್ಯೆಗಳು ಇದ್ದಿದ್ದೆ ಹೇಳ್ತಾ ಇದ್ರು. ಎಸ್ ಮ್ಯಾಮ್. ಹೇಳ್ದೆ ನಾನು, ಅವರೆಲ್ಲ ನಿನಗೆ ಒಂದು ಧ್ಯಾನ ಸಿಗಕ್ಕೋಸ್ಕರ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ, ಅವರಿಗೆ ಮೊದಲು ಥ್ಯಾಂಕ್ಸ್ ಹೇಳು. ಎಸ್. ಆ ಥ್ಯಾಂಕ್ಸ್ ಹೇಳ್ಬಿಟ್ಟು, ಅವ್ರು ಯಾರೇ ಏನೇ ಮಾಡಿದ್ರು ಅವರಿಗೆ ನಾವು ಬಯೋದ್ ಬೇಡ, ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಜ್ಞಾನ ಕೊಡ್ಲಿ, ಧ್ಯಾನ ಸಿಗ್ಲಿ ಅಂತ ಹೇಳ್ಕೊಂತ, ಈ ಧ್ಯಾನದಲ್ಲಿ ಭಗವಂತ ನನಗೆ ಇದನ್ನ ಮಾಡಕ್ ಇಷ್ಟ ಇಲ್ಲ, ನನಗೂ ತಿನ್ನಕ್ಕೆ ಇಷ್ಟ ಇಲ್ಲ, ಇದರಿಂದ ಹೊರಗಡೆ ಬರಬೇಕು, ಇದಕ್ಕೆ ನೀವು ಅನುಕೂಲ ಮಾಡ್ಕೊಡಿ, ನನಗೆ ಇದರಿಂದ ಮುಕ್ತಿ ಕೊಡಿ ಅಂತ ನೀವು ಕೇಳ್ಕೊಳ್ರಿ ಅಂತ ಹೇಳಿ 1 ತಿಂಗಳಲ್ಲಿ ಅವಳು ತಿನ್ನೋದ್ ಬಿಟ್ಲು. 6 ತಿಂಗಳಲ್ಲಿ ಅವ್ರ ಮನೆಯವರೆಲ್ಲ ತಿನ್ನೋದ್ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಆಮೇಲೆ ಮೇಡಮ್. ಜೊತೆಗೆ ಅವ್ರೀಗ ಪ್ರೆಗ್ನೆಂಟ್ 5 months. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜ್ಯೋತಿ ಅಂಜನ್ ಮೇಡಮ್. ಇದೇ ತರ ಕ್ವಶನ್ಸ್ ತುಂಬಾ ಜನಗಳು ನಮ್ಗಳಿಗೂ ಸಹ ಇತ್ತು. ಇದೆಲ್ಲ ನಿಮ್ ಕ್ವಶನ್ ಇಂದ ಎಲ್ರಿಗೂ ಆನ್ಸರ್ ಸಿಕ್ಕಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಕ್ವಶನ್ ಕೇಳಿದ್ದೀರಾ. ನಾಗರತ್ನ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ತುಂಬಾ ವಿಷಯಗಳು ನೀವೆಲ್ಲ ಒಂದೊಂದು ಪಾಯಿಂಟ್ ಕೂಡ ಮುತ್ತಿನ ತರ ಮಾತು ಹೇಳ್ಕೊಟ್ಟಿದ್ದೀರಾ. ನಾವ್ ಎಷ್ಟು ಅಜ್ಞಾನದಲ್ಲಿ ಇದೀವಿ ಅನ್ನೋದನ್ನ ನಾವು ಇವತ್ತು ಅರ್ಥಕೋಬೇಕು. ನಿಮ್ಮ ಒಂದೊಂದು ಮಾತುಗಳು ಕೂಡ ಒಂದೊಂದು ಜ್ಞಾನದ ಒಂದು ಶಲಾಖೆ ಇದ್ದಂಗಿತ್ತು. ನಮಗೆ ತುಂಬಾ ಜ್ಞಾನ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಜೊತೆಗೆ ನನಗೇನಪ್ಪಾ ಅಂತಂದ್ರೆ, ನೀವ್ ಹೇಳಿದ್ರಲ್ಲವ, ನಾವು ಒಂದು ಚಪ್ಪಲಿ ಕಾಲ್ ಹಾಕೊಂಡು ತಿರ್ಗಾಡ್ಬೇಕಾದ್ರೂ ಏನೋ ಒಂದು ಪಾಪದ ಕೆಲಸನೇ ಮಾಡ್ತೀವಿ. ಯಾವ್ದೋ ಒಂದ್ ಸಣ್ಣ ಇಲ್ಲ, ಅದೇನು ಗೊತ್ತಿಲ್ದಲೆ ಮಾಡಿರ್ತೀರಲ್ಲಮ್ಮ, ಅದಕ್ಕೆ ತೊಂದರೆ ಇಲ್ಲ, ಆದ್ರೆ ಕ್ಷಮೆ ಕೇಳ್ಕೊಳ್ಬೇಕಷ್ಟೇ ನಾವು. ಆ ಅದ್ರ ಚಪ್ಪಲಿ ಬಗ್ಗೆ ಕಾಲದಲ್ಲೆಲ್ಲ ನಡೆಯುವಾಗ ಅದು ನಮಗೆ ಗೊತ್ತಾಗೋದಿಲ್ಲ, ಅದು ಪಾಪ ಅಲ್ವಾ? ಈಗ ನೋಡ್ರಿ, ನಾವು ಉಸಿರಾಡ್ತಿರ್ಬೇಕಾದ್ರೆ ಎಷ್ಟೊಂದ್ ಕೀಟಗಳು ಒಳಗಡೆ ಹೋಗ್ತಿರುತ್ತೆ ನೋಡ್ರಿ. ಜೈನರು ಮಾಸ್ಕ್ ಹಾಕೊಂಡು ಓಡಾಡ್ತಾರೆ, ಅವರೊಂದು ಸ್ವಲ್ಪನೂ ಇದಾಗಬಾರ್ದು, ಒಂದು ಜೀವಿಗೂ ತೊಂದರೆ ಮಾಡಬಾರ್ದು, ಎಷ್ಟು ಸಾಧನೆ ಮಾಡ್ತಿರ್ತಾರೆ. ಅದು ಅಜ್ಞಾನದಲ್ಲಿ ಆಗಿರತ್ತೆ. ಅದಕ್ಕೆ ಪ್ರತಿ ರಾತ್ರಿ ನಾವು ಅವತ್ತೇ ಮೊಬೈಲ್ ಫೋನಲ್ಲಿ ಎಷ್ಟೊಂದು ಬೆಳಗಿದ್ದೆ ಸಾಯಂಕಾಲ ತನಕ ಎಷ್ಟು ಮೆಸೇಜ್ ಬಂದಿರುತ್ತೆ, ಎಷ್ಟೊಂದು ಲೋಡ್ ಆಗ್ಬಿಟ್ಟು ಏನಾಗಿರುತ್ತೆ, ಅದು ಫುಲ್ ಆಗ್ಬಿಟ್ಟಿರುತ್ತೆ. ಈ ಡಸ್ಟ್ಬಿನ್ ತುಂಬಿದ ತಕ್ಷಣ ಏನ್ ಮಾಡ್ತೀವಿ, ಮನೆದಿನ ತಗೊಂಡೋಗಿ ಹೊರಗಿಟ್ಬಿಡ್ತೀವಿ ಅಲ್ವಾ, ಖಾಲಿ ಮಾಡ್ತೀವಿ. ಅದೇ ತರ ರಾತ್ರಿನೇ ನಾವು ಖಾಲಿ ಮಾಡ್ಕೊಂಡ್ಬಿಡ್ಬೇಕು ಬೇಡವಾಗಿದೆ ನೆಗೆಟಿವ್ಸ್ ಎಲ್ಲ. ಧ್ಯಾನದ ಮೂಲಕ ಇವತ್ತು ಯಾರಿಗೆ ನಾನು ಮನಸ್ಸಿನಲ್ಲಿ ಬೈಕೊಂಡೆ, ಯಾರಿಗೆ ಬಾಯಿಂದ ಮಾತಾಡದೆ, ಯಾರಿಗೆ ನನ್ನ ನೆಂಟರಿಗೆ, ಅವರಿಗೆ ಕೆಲಸದವ್ರಿಗೆ ಏನಾರು ಅಂದಿದ್ರೆ ಅವ್ರನ್ನೆಲ್ಲ ಧ್ಯಾನದಲ್ಲಿ ಕ್ಷಮೆ ಕೇಳ್ಕೊಂಡ್ಬಿಡ್ಬೇಕು. ಅಕಸ್ಮಾತ್ ಗೊತ್ತಿಲ್ಲದೇನೆ ಒಂದು ಸಸ್ಯ ಕೋಟಿಗಾಗಿರ್ಬೋದು, ಪ್ರಾಣಿ ಕೋಟಿಗಾಗಿರ್ಬೋದು, ಒಂದು ಮಾನವ ಕೋಟಿಗಾಗಿರ್ಬೋದು, ನನಗೆ ಗೊತ್ತಿಲ್ದಲೆ ತಪ್ಪು ಮಾಡಿದ್ರೆ ಕ್ಷಮೆ ಇರಲಿ, ಕ್ಷಮ ಮೋಕ್ಷಮ ಅಂತ ಹೇಳಿ ಕ್ಷಮೆಯನ್ನ ಕೇಳ್ಕೊಂಡಿದ್ದೆ ಆದ್ರೆ, ಅಲ್ಲಿ ಅದು ಪಾಪ ಅನ್ನೋದು ನೀವು ಮಾಡಿದ್ದು ತೆಗ್ದ ಆಗತ್ತೆ. ಮುಂದಕ್ಕೆ ನಿಮಗೆ ಜಾಗ ಸಿಗತ್ತೆ, ದಾರಿ ಸಿಗತ್ತೆ. ನೀವು ಮತ್ತೆ ಆ ತರ ಮಾಡದಂಗೆ ಭಗವಂತ ನನ್ನ ಕೈಯಿಂದ ಇಂಥ ಪ್ರತಿದಿನ ಬೆಳಗ್ಗೆ ನೀವು ಎದ್ದಾಳಿದ ತಕ್ಷಣ ಹೇಳ್ಬೇಕು, ಇವತ್ತು ನಾನು ನನ್ನ ಒಂದು ಜೀವನದಲ್ಲಿ ನಡೆಯುವಂತ ಒಂದು ಕೆಲಸಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಲ್ಲದರಲ್ಲೂ ನೀನೇ ಇರ್ಬೇಕು, ನಿನ್ನ ಇಚ್ಛೆ ಪ್ರಕಾರನೇ ಎಲ್ಲವೂ ನಡಿಬೇಕು, ನನ್ನ ಜೊತೆ ನೀನಿದ್ದು ಎಲ್ಲವನ್ನೂ ತಿದ್ದಬೇಕು ಅಂತ ನೀವು ಅನ್ಕೊಂಡೇ ಹೋಗಿದ್ದೆ ಆದ್ರೆ, ಅವತ್ತು ನೀವು ಯಾವ ತಪ್ಪನ್ನು ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಲ್ಲ, ನಿಮ್ಮಿಂದ
ಯಾವುದು ತಪ್ಪು ನಡಿದಂಗೆ ಅವರು ನೋಡ್ಕೊಳ್ತಾರೆ. ಅವರಿಗೆ ಶರಣಾಗ್ಬಿಡ್ಬೇಕು, ಸಮರ್ಪಿಸ್ಬಿಡ್ಬೇಕು. ಇವತ್ತು ಪ್ರತಿದಿನ ನನ್ನದು ಏನಿದೆಯೋ ಇವತ್ತಿಂದ ಎಲ್ಲ ಕೆಲಸಗಳು ನಿನ್ನ ಇಚ್ಛೆ ಅಂತಾನೆ ಆಗ್ಬೇಕು. ನಡೆಯಲ್ಲಿ ನುಡಿಯಲ್ಲಿ ಉಸಿರಲ್ಲೂ ನೀವೇ ಇದ್ದು ನನ್ನನ್ನ ತಿದ್ದಬೇಕು ಅಂತ ಹೇಳ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾವು ಹಾಸಿಗೆಯಿಂದ ಎದ್ದ ತಕ್ಷಣ ಆ ಪ್ರಾರ್ಥನೆ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ನಿಮಗೆ ಯಾವ ಜೀವಿ ಕೋಟಿಗೂ, ಮಾನವ ಕೋಟಿಗಾಗ್ಲಿ, ಸಸ್ಯ ಕೋಟಿಗಾಗ್ಲಿ, ಪ್ರಾಣಿ ಕೋಟಿಗಾಗ್ಲಿ ನಮ್ಮಿಂದ ತೊಂದರೆ ಆಗಕ್ಕೆ ಬಿಡೋದಿಲ್ಲ. ಮೇಡಮ್ ಅದು ನಮ್ ತಾಯಿ ಅಜ್ಞಾನಿಯಾಗಿದ್ರು. ಏನಪ್ಪಾ ಅಂತಂದ್ರೆ ಅವ್ರು ಓದ್ಲಿಲ್ಲ, ಅಷ್ಟೇ ಜ್ಞಾನ ತುಂಬಾ ಇತ್ತು. ಅವ್ರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಎದ್ದು ಕೂತ್ಕೊಂಡು ನೀನ್ ಏನ್ ಮುಂದಕ್ಕೆ ಮಾಡ್ಬೇಕು ಅನ್ನೋದನ್ನ ನೆನೆಸ್ಕೊಂಡು ಮೊದ್ಲು ಮಾಡು ಅಂತ ಹೇಳೋರು ಮಕ್ಳಿಗೆ, ಮೊಮ್ಮಕ್ಳಿಗೆಲ್ಲ. ಅದನ್ನ ನೆನೆಸ್ಕೊತಾ ಇರ್ತೀನಿ. ಬಟ್ ನಾವ್ ಏನ್ ಮಾಡ್ಬೇಕು ಅಂತ ಮನೆ ಬೇರೆ ಕೆಲ್ಸಗಳ್ದೆಲ್ಲ ನೆನೆಸ್ಕೊತೀವಿ ಅಷ್ಟೇ ಹೊರ್ತು ಕ್ಷಮಾಪಣೆ ಬಗ್ಗೆನೇ ನೆನೆಸ್ಕೊಳ್ಳಲ್ಲ. ಇವತ್ ಬೆಳಗ್ಗೆ ಎದ್ದು ಇವತ್ತು ಏನ್ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಸ್ಕೂಲ್ ಕಳ್ಸ್ಬೇಕು, ಬಟ್ಟೆ ತೆಗಿಬೇಕು, ಇದು ಮಾತ್ರ ನಾವು ನೆನೆಸ್ಕೊತಾ ಇರ್ತೀವಿ. ನಮ್ಮ ಕರ್ಮಗಳ ಬಗ್ಗೆ ನಾವು ಇನ್ನೂ ಮುಂದುವರೆದಿಲ್ಲ. ನೀವು ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀರಾ ಮೇಡಮ್. ಜೊತೆಗೆ ನನಗೆ ರಾತ್ರಿ ಏನ್ ಮಾಡ್ಬೇಕು, ಮಾಡಿದ್ದ ಕರ್ಮನೆಲ್ಲ ಮಾಡಿದ್ದಕ್ಕೆ ಕ್ಷಮೆ ಕೇಳ್ಕೋಬೇಕು. ಬೆಳಗ್ಗೆ ಎದ್ದು ಮತ್ತೆ ಆ ತಪ್ಪು ಆಗದಂಗೆ ಕಾಪಾಡ್ಕೋಬೇಕು ನಾವು, ಅಲ್ವಾ? ಮತ್ತೆ ತಪ್ಪು ಮಾಡಬಾರ್ದು. ಜ್ಞಾನ ತಗೊಂಡು ತಪ್ಪು ಮಾಡಿದ್ರೆ ಏನಾಗತ್ತಂತೆ, ಮತ್ತೆ ಕೆಳಗಡೆ ಹೋಗ್ತೀವಿ ನಾವು, ಕೆಳಗಡೆ ಸ್ಥಿತಿಗೆ ಹೋಗ್ತೀವಿ, ಅಲ್ವಾ? ಅದಕ್ಕೆ ಮಾಡ್ತಾ ಇದೀನಿ ಅಂತ ಅನಿಸ್ತಾ ಇದೆ ಮೇಡಮ್. ನನಗೆ ಈ ನೀವ್ ಹೇಳದ್ಮೇಲೆ ಅನ್ನಿಸ್ತು ನಾನ್ ಮಾಡ್ತಾ ಇರೋದು ತಪ್ಪು. ನನಗೆ ಇವಾಗ ಅರ್ವಾಗ್ತಾ ಇದೆ ಮೇಡಮ್. ಯಾಕೆಂದ್ರೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ತಪ್ಪು ಕೂಡ ಮಾಡ್ತಾ ಇದ್ದೀನಿ. ನೀವ್ ಹೇಳಿದ್ರಲ್ಲ ಮೇಡಮ್, ನಮಗ್ ನಾವೇ ಶಿಕ್ಷೆ ಕೊಟ್ಕೋತಾ ಇದೀವಿ. ನಮ್ ಶರೀರಕ್ಕೆ ನಾನೇ ಶಿಕ್ಷೆ ಕೊಟ್ಕೋತಾ ಇದೀನಿ. ನೀವೇ ಮೊಬೈಲ್ ನೋಡೋದಾಗ್ಲಿ, ತುಂಬಾ ಏನಾದ್ರು ಕೆಟ್ಟ ಕೆಲಸ ಮಾಡೋದಲ್ಲ, ನಾನೇ ಶಿಕ್ಷೆ ಕೊಟ್ಕೋತಾ ಇರೋದು. ತುಂಬಾ ಆಯಾಸ, ನನ್ನ ಕೈಲಿ ಆಗಲ್ಲ ಕೆಲಸ. ಅದನ್ನ ಮಿತಿ ಮೀರಿ ಶಕ್ತಿ ಮಾಡಿದಾಗ ನಮ್ಮ ಆತ್ಮಕ್ಕೆ ನಾವು ಕಷ್ಟ ಕೊಟ್ಕೋತಾ ಇದೀವಿ. ಅದನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಯ್ತು ಮೇಡಮ್. ನಿಮ್ ಮಾತು ಅಲ್ಲ, ಅದಕ್ಕೆ ಅದು ಶಿಕ್ಷೆ ಕೊಡಬಾರ್ದಂತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟೇ ಅವಾಗ ಸ್ವಲ್ಪ ರೆಸ್ಟ್ ಕೊಟ್ಟು ಮಾಡಿದ್ರೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಮೀರಿ ಮಾಡಿದಾಗ ಏನಾಗುತ್ತೆ, ನಿಮಗೆ ನೋವು ಗೊತ್ತಾಗುತ್ತೆ ಅಲ್ಲಿ, ಅಲ್ವಾ? ನಿಮಗೆ ಗೊತ್ತಾಗ್ಬಿಡುತ್ತೆ. ಇವತ್ತು ಗೊತ್ತಾಯ್ತು ಮೇಡಮ್. ನೀವು ತುಂಬಾ ಅದಕ್ಕೆ ಹೇಳಿದೆ, ಒಂದೊಂದು ಅಕ್ಷರ ಕೂಡ ಜ್ಞಾನ ಶಲಾಕೆ ತರ. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಟೈಮ್ ಆಗಿದೆ ಮ್ಯಾಮ್. ಆಗ್ಲೇ ನಮ್ಗೆ 4:30ಗೆ ಮುಗಿಸ್ಬೇಕಿತ್ತು, 4:40 ಆಗಿದೆ. ಇನ್ನು ಹ್ಯಾಂಡ್ ರೈಸ್ ಇದೆ, ದಯವಿಟ್ಟು ಕ್ಷಮೆ ಇರ್ಲಿ. ಅದೇ ಬೆಕ್ಕುಂದ ಏನೋ ಒಂದ್ ಹೇಳಿದ್ರಲ್ಲ ಮೇಡಮ್, ಅದೊಂದು ಚೂರು ಕೇಳ್ಬಿಡ್ತೀನಿ ಮೇಡಮ್. ಅದು 4 ಜನದ ಪಾಪ ಕಳೆಯುತ್ತೆ ಅಂತೇನೋ ಹೇಳಿದ್ರಲ್ಲ ಮೇಡಮ್. ಒಂದು ಬೆಕ್ಕು ಮನೆಯೊಳಗಿದ್ರೆ ನೆಗೆಟಿವ್ಸ್ ಏನಾದ್ರು ಇದ್ರೆ, ನಮ್ಮಲ್ಲಿ ನೆಗೆಟಿವ್ಗಳನ್ನ 4 ಜನದ್ದು ನೆಗೆಟಿವ್ನ ಅಬ್ಸರ್ವ್ ಮಾಡುತ್ತಂತೆ. ನಮ್ಮಲ್ಲಿರೋ ನೆಗೆಟಿವ್ನ ತೆಗಿಯುತ್ತಂತೆ. ಅಷ್ಟು ಶಕ್ತಿ ಇರುತ್ತಂತೆ ಬೆಕ್ಕಿಗೆ. ಅಂದ್ರೆ ಬೆಳಗ್ಗೆ ಅದು ಬೆಕ್ಕು ನೋಡ್ಲೇಬಾರ್ದು ಅಂತೆಲ್ಲ ಅದ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಮೇಡಮ್. ನಮ್ಮ ಮನೆಗಳಲ್ಲಿ ಸಾಕೋದು ಸ್ವಲ್ಪ ತುಂಬಾ ಇತ್ತು ಅವಾಗ, ಈ ನಡುವೆ ಇಲ್ಲ. ಅದಕ್ಕೆ ನಾವು ಎಷ್ಟೊಂದು ತುಂಬಾ ಮೂರ್ಖತನದಲ್ಲಿ, ಮೂಢನಂಬಿಕೆಗಳಲ್ಲಿ ಇದಾಗಿದೀವಿ ಮೇಡಮ್ ನಾವು. ಹಂಗಾಗಿ ನೋಡ್ರಿ, 3 ಜನ ಹೋಗ್ಬಾರ್ದು ಅಂತ ಹೇಳ್ತಾರೆ, ಹೌದಾ? 3 ಯುವತಿ ಯಾಕೆ ಧರಿಸ್ಕೊಂತೀರಾ? ಮತ್ತೆ ಯಾಕೆ ಧರಿಸ್ಕೊಂತೀರಾ? ಬೆಕ್ಕು ನೋಡ್ಕೊಂಡು ಹೋದ್ರೆ ಕೆಲ್ಸ ಆಗಲ್ಲ ಅಂತ ನೀವೇ ಅನ್ಕೊಂಡು ಕೆಲ್ಸ ಆಗ್ದಂಗ್ ಮಾಡ್ಕೊಂತೀರಾ. ಏನು ಆಗಲ್ಲ ಮೇಡಮ್, ಅದ್ರಲ್ಲೂ ಭಗವಂತ ಇದ್ದಾನಲ್ವಾ? ಇವತ್ ಬೆಕ್ಕು ನೋಡಿದೀನಿ, ಇನ್ನು ಚೆನ್ನಾಗತ್ತೆ ಅನ್ಕೊಂಡ್ ನೋಡ್ರಿ, ಒಂದಿನ ಪರೀಕ್ಷೆ ಮಾಡ್ರಿ, ಯಾಕಾಗಲ್ಲ ನೋಡ್ರಿ. ಧನ್ಯವಾದ ಮೇಡಮ್, ಧನ್ಯವಾದ. ನೀವು ಇನ್ನೊಂದ್ಸರಿ ನಮ್ಮ ಪರವಾಗಿ, ನಾನು ಎಲ್ಲರ ಪರವಾಗಿ, ವಿಶೇಷವಾಗಿ ನನಗೋಸ್ಕರನೇ ಇನ್ನೊಂದಿನ ನೀವು ಕ್ಲಾಸ್ ಮಾಡ್ಬೇಕು ಅಂತ ತುಂಬಾ ಧನ್ಯವಾದ ಕೇಳ್ಕೊತಾ ಇದೀನಿ ಮೇಡಮ್. ಖಂಡಿತ ಬರ್ತಾರೆ ಮೇಡಮ್. ಇದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಮಂತ್ಗೆ. ಮೇಡಮ್ ಅವ್ರನ್ನ ಬಿಡೋದೇ ಇಲ್ಲ ನಾವು. ಅವಕಾಶ ಮಾಡ್ಕೊಡಿ ಮೇಡಮ್. ತುಂಬಾ ವಿಷಯ ಇದೆ ಅವ್ರ ಹತ್ರ ತಿಳ್ಕೊಳ್ಳುವಂಥದ್ದು. ಖಂಡಿತ ಬರ್ತಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಮ್ಯಾಮ್. ಶಶಿಕಲಾ ಮ್ಯಾಮ್ ಮಾತಾಡಿ ಮ್ಯಾಮ್. ನಮಸ್ತೆ ಆಲ್ಮೋಸ್ಟ್. ನಮಸ್ತೆ ಮೇಡಮ್. ನಮ್ಗೆ ಅದೇ ಈಗ ನಾಗರತ್ನಮ್ಮ ಮೇಡಮ್ ಕೇಳಿದ್ರಲ್ಲ, ಬೆಕ್ಕುಗಳು 4 ಜನದ ನೆಗೆಟಿವ್ಸ್ ತೆಗಿಯುತ್ತೆ ಅಂತ. ಹಾಗೇನೆ ನಾಯಿಗಳ ಕತೆ ಏನು ಅಂತ ಕೇಳ್ಬೋದಾ ಅಂತ. ನಾಯಿಗಳನ್ನ ಸಾಕ್ತಿವಿ ನಾವು, ಅದ್ರಲ್ಲೂ ಏನಾದ್ರು ಇದೆಯಾ ಶಕ್ತಿ ಅಂತ. ಮೇಡಮ್, ಅವರು ಯಾಕೆ ನಾಯಿಗಳು ನಿಮ್ಮ ಮನೇಲಿ ಯಾಕೆ ಬರುತ್ತೆ ಅಂದ್ರೆ, ನೆಕ್ಸ್ಟ್ ಅದ್ರದ್ದು ಮಾನವ ಜನ್ಮ ಅಂತೆ. ನಿಮ್ಮ ಮನೆಯಲ್ಲಿ ಅದು ಮಾನವರ ತರ ಹೇಗೆ ಬದುಕ್ಬೇಕು ನೆಕ್ಸ್ಟ್ ನಾನು ಅಂತ ತಿಳ್ಕೊಳಕ್ಕೆ, ಯಾವ ಮನೆಗೆ ಹೋದ್ರೆ ನಾನು ನೆಕ್ಸ್ಟ್ ನನ್ನ ಒಂದು ಮಾನವ ಜನ್ಮನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ, ಆ ಯಾರ ಮನೆಗೆ ಸೇರ್ಕೊಂಡ್ರೆ ನಾನು ನನ್ನ ಮುಂದಿನ ಒಂದು ಮಾನವ ಶರೀರ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ, ಮುಂದಿನ ಮಾನವನ ಅನುಭವ ಪಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ಅನುಭವ ಪಡ್ಕೊಳ್ಳಿಕ್ಕೆ ಈ ಹಿಂದಿನ ಜನ್ಮದಲ್ಲಿ ಹೇಗೆ ನಾನು ರೆಡಿ ಆಗ್ಬೇಕು, ಮಾನವನಾದ್ಮೇಲೆ ಹೇಗೆ ರೆಡಿ ಆಗ್ಬೇಕು ಅಂತ ತಿಳ್ಕೊಳಕ್ಕೋಸ್ಕರ ಅದು ಬರುತ್ತೆ. ಅದ್ರದ್ದು ನೆಕ್ಸ್ಟ್ ಜನ್ಮ ಮಾನವ ಜನ್ಮ ಅದಕ್ಕೆ ಬರುತ್ತೆ. ಆಮೇಲೆ ಅದಕ್ಕೆ ಯಾಕೆ ಅವಕ್ಕೂ ಗೊತ್ತಾಗ್ತಿರುತ್ತೆ ನೆಗೆಟಿವ್ಸ್ಗಳು ಮನೆಯಲ್ಲಿ ಏನಾದ್ರೂ ಬೇರೆ ಒಂದು ಅಶರೀರ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರೋ ಅಂತರು ಶರೀರ ಸಿಗ್ದಲೇನೆ ಅಲ್ಲಿ ಇಲ್ಲಿ ಅಲಿತಾ ಇರ್ತಾರೆ. ಅಂತರೆಲ್ಲ ಇಲ್ಲಿ ದಾರಿ ಎಲ್ಲ ಓಡಾಡ್ತಿದ್ರೆ ನಮಗ್ ಕಾಣಿಸಲ್ಲ, ಆದ್ರೆ ಅದಕ್ಕೆ ಕಾಣಿಸ್ತಾ ಇರುತ್ತೆ. ನೋಡಿ, ಆಮೇಲೆ ಯಾರಾದ್ರೂ ಈ ಬೀದಿಲಿ ಯಾರೋ ಸಾಯ್ತಾರೆ ಅಂದ್ರೆ ಅದ್ರ 2 ಹಿಂದಿನ ದಿನ ಮುಂಚೆ ತುಂಬಾ ಬೊಗಳ್ತಾ ಇರುತ್ತೆ ನಾಯಿ.
ಕರೆಕ್ಟ್. ಅವರಲ್ಲೆಲ್ಲ ಸೂಕ್ಷ್ಮ ಅಂತ ಕೇಳಿದೀವಿ, ಅವರಲ್ಲೆಲ್ಲ ಸೂಕ್ಷ್ಮ, ಬಹಳ ಸೂಕ್ಷ್ಮ ಅಂತ. ಹಾಗೇನೆ ನೀವ್ ಹೇಳಿದ್ರಿ ಈ ಎದೆ ನಾವು ಮೇಲಕ್ ಹೋಗಿ ಕೆಳಕ್ ಬಂದು ಹಾವು ಏಣಿ ಆಟ ಆಡ್ತಾ ಇದೀವ ಅಂತ ಅನ್ನಿಸ್ತು ನನ್ಗೆ. ಆಗತ್ತೆ ಮೇಡಮ್, ಅದು ಆಗತ್ತೆ. ತಪ್ಪುಗಳನ್ನು ಮಾಡ್ತಾ ಸಹಜ ಇರ್ತೀವಿ, ಕ್ರಮೇನು ಕೇಳ್ತಾ ಇದೀವಿ, ಹಾವು ಏಣಿ ಆಟ ಆಡ್ತಾ ಇದೀವಿ ಅಂತ ಅನ್ನಿಸ್ತು. ಮತ್ತೆ ನೀವೊಂದ್ ಹೇಳಿದ್ರಿ, ನಾನು ಮತ್ತೆ ಇಲ್ಲೇ ಇರ್ಬೇಕು, ಈ ಕರ್ಮಗಳನ್ನ ತೀರ್ಸಕ್ಕೆ ಅನ್ನೋದಕ್ಕಿಂತ ಇವನ್ನೆಲ್ಲ ಎಂಜಾಯ್ ಮಾಡ್ಬೇಕು ಅಂತ. ಯೂಶಲ್ ಆಗಿ ಏನ್ ಮಾಡ್ತಾರೆ, ನಾನು ಹೈಯರ್ ಇದಕ್ ಹೋಗ್ಬಿಟ್ಟು ನನ್ ಮುಕ್ತಿ ಸಿಗ್ಬೇಕು ಅಂತ ಹೇಳದ್ನೇ ಕೇಳಿದ್ದೆ ನಾನು. ನೀವ್ ಹೇಳಿದ್ರಿ ಇಲ್ಲೇ ಬಂದು ಎಲ್ಲವನ್ನು ಅನುಭವಿಸ್ಬೇಕು ಅಂತ. ಯು ಆರ್ ದ ಫಸ್ಟ್ ಪರ್ಸನ್ ಟು ಸೇ ದಟ್. ನಂಗೆ ನಿಜವಾಗ್ಲೂ ಅದು ಖುಷಿ ಆಯ್ತು. ಹೌದು, ಇಲ್ಲಿ ಅನುಭವಗಳನ್ನ ಪಡೆಯಕ್ಕೆ ನಾನು ಇಲ್ಲಿ ಇರ್ಬೇಕು, ನಾನ್ ಮತ್ತೆ ಇಲ್ಲೇ ಬರ್ಬೇಕು ಅಂತ ಹೇಳಿದ್ರಲ್ಲ, ಅದ್ ನನಗೆ ಬಹಳ ಖುಷಿ ಆಯ್ತು. ಇಲ್ಲ ಮೇಡಮ್, ಯಾಕಂದ್ರೆ ಇದು ಭೂಮಿ ನಮಗೆ ಏನಿದೆ ಗೊತ್ತಾ, ಇದೊಂದು ಪಾಠಶಾಲೆ ಇದೆ ನಮಗಿದು. ಯಾಕಂದ್ರೆ ನಾವು ಇಲ್ಲಿಗೆ ಬರ್ದಲೆ ನಾವು ವೀಸಾ ಪಾಸ್ಪೋರ್ಟ್ ಸಿಗೋದೇ ಇಲ್ಲ ನಮಗೆ ಭಗವಂತನ ಹತ್ರ. ನೀನ್ ಇಲ್ಲಿ ಬಂದು ನೀನು ಪಾಠ ಕಲ್ತು ಮುಗಿಯೋವರೆಗೂ ಪ್ರಾಜೆಕ್ಟ್ ವರ್ಕ್ ಎಲ್ಲ ಅಗ್ರಿಮೆಂಟ್ ಏನ್ ಸೈನ್ ಆಗಿರ್ತೋ ಅದೇ ತರ ಎಲ್ಲ ರೆಡಿ ಮಾಡ್ಕೊಂಡು ಕ್ಲೀಟಾಗಿ ಮುಗಿಸ್ಕೊಂಡು ಹೋದ್ರೆ ನನ್ನೊಳಗೆ ಎಂಟ್ರಿ ಅಂತಾನೆ. ಇಲ್ಲಾಂದ್ರೆ ರಿಟರ್ನ್ ನಡಿ ತಗೋ ಮತ್ತೆ ಶರೀರ ತಗೋ, ನೀನು ನಿಂತ್ಕೋ, ಕ್ಯೂನಲ್ಲಿ ನಿಂತ್ಕೋ. ಅದು ಶರೀರನೂ ಸಿಗ್ಬೇಕು ಅಂದ್ರೆ ಸುಮ್ನೆ ಅಲ್ಲ, 1000 ವರ್ಷ ನಾವು ಕ್ಯೂನಲ್ಲಿ ನಿಂತ್ಕೋಬೇಕಂತೆ. ಎಷ್ಟೋ ಮಾಸ್ಟರ್ಸ್ಗಳು ಕ್ಯೂ ನಿಂತಿದಾರಂತೆ ಭೂಮಿಗೆ ಬರಕ್ಕೆ. ಅಂತ ಒಂದು ಪುಣ್ಯ ನಮಗೆ ಸಿಕ್ಕಿದೆ, ಇಂಥ ಭೂಮಿ ಬರಕ್ಕೆ ಇಂಥ ಶರೀರ ಸಿಕ್ಕಿದೆ, ಇಂಥ ಮಾಸ್ಟರ್ ಸಿಕ್ಕಿದ್ದಾರೆ, ಇಂಥ ಧ್ಯಾನ ಸಿಕ್ಕಿದೆ. ಮತ್ತೆ ನಾವು ಪ್ರತಿ ಒಂದು ಸಾಯುವಾಗ್ಲೂ ನಾವು ಭಗವಂತನ ನೆನೆಸ್ಕೊಂಡೇ ನಾವು ಬಾಡಿ ವೆಕೆಟ್ ಮಾಡಿದ್ರೆ ಮಾತ್ರ ಮತ್ತೆ ಒಂದು ಯೋಗ ಜೀವನ ಸಿಗುತ್ತೆ ನಮಗೆ. ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಏನಾಗ್ಬಿಡ್ತೀವೋ ಗೊತ್ತಿಲ್ಲ. ಅಕಸ್ಮಾತ್ ಆಗಿ ಹುಟ್ಟಿದ್ರು ನಮಗಿಂತ ಒಂದು ಧ್ಯಾನ ಇಂಥ ಗುರುಗಳು ಸಿಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಸಿಕ್ಕಿದೆಯೇ ಬಿಗಿಯಾಗಿ ಇಟ್ಕೊಳ್ರಿ, ಶಾಶ್ವತವಾದನ್ನ ಇಟ್ಕೊಳ್ರಿ, ಅಶಾಶ್ವತವಾದನ್ನ ಬಿಡ್ರಿ. ಇದೆಲ್ಲ ನಾಟಕ. ಪ್ರತಿಯೊಬ್ರು ಬರ್ತಿರೋದು ನಿಮಗೆ ಶಿಕ್ಷಣ ಕಲ್ಸಕ್ಕೆ ಅಂತ ನೆನ್ಪಿಟ್ಕೊಳ್ರಿ. ಇದನ್ನೇ ಜೀವನ ಅಂತ ಅನ್ಕೋಬೇಡಿ. ಅಲ್ಲಿ ಇಟ್ಕೊಂಡ್ರಿ ನಾವು ಇದೇ ಜೀವನ, ನಾನ್ ಮಾಡಿದ್ದು ನನ್ನಿಂದನೇ ಎಲ್ಲ ಅನ್ಕೊಂಡ್ರಿ ಅಂದ್ರೆ ನೀವು ಕೆಳಗ್ ಬಿದ್ರಿ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಅನುಭವ ಇದೆ ನಿಮ್ಮ ಹತ್ರ. ನೆಕ್ಸ್ಟ್ ನಿಮ್ಮ ಶಶಿಕಲಾ ಮ್ಯಾಮ್. ನಾನು ಈಗ ಕಲಿತಾ ಇದ್ದೀನಿ ಮಹೇಶ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಹೇಶ್ ಸರ್ ಆಪ್ಷನ್ ಕೊಟ್ಟಿದ್ದೀನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಹೇಶ್ ಸರ್. ಬಸಪ್ಪ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ಒಂದ್ ನಿಮಿಷ ಸರ್, ಅವ್ರು ಈಗ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಒಂದ್ ನಿಮಿಷ ಬಸಪ್ಪ ಸರ್. ಮಹೇಶ್ ಸರ್ ಮಾತಾಡ್ಬಿಡ್ತಾರೆ, ಆಮೇಲೆ ಮಾತಾಡಿ ಸರ್. ನೀವು ಮಾತಾಡಿ ಮಹೇಶ್ ಸರ್. ಆಯ್ತು ಮೇಡಮ್, ಧನ್ಯವಾದಗಳು. ಲೈನ್ ಅಲ್ಲಿ ಇರಿ, ಪರವಾಗಿಲ್ಲ. ಅವ್ರು ಮಾತಾಡಿದ್ಮೇಲೆ ನೀವು ಮಹೇಶ್ ಸರ್ ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್. ಮೇಡಮ್, ಇದು ಕ್ಷಮೆ ಕೇಳೋದು ಒಂದು ಶ್ಲೋಕ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸರಿ ಹೇಳಿದ್ರೆ ಬರ್ಕೊಳ್ತಾ ಇರ್ತೇನೆ. ಹೋದ ಜನ್ಮದಲ್ಲಾದ್ರೂ ಸರಿ, ಈ ಜನ್ಮದಲ್ಲಾದ್ರೂ ಸರಿ, ಗತ ಜನ್ಮದಲ್ಲಾದ್ರೂ ಸರಿ, ತಾಯಿ ಗರ್ಭದಲ್ಲಿದ್ದಾಗಾದ್ರೂ ಸರಿ, ಯಾರಿಗಾದ್ರೂ ಕಷ್ಟ ಕೊಟ್ಟಿದ್ರೆ, ದುಃಖ ಕೊಟ್ಟಿದ್ರೆ, ಮನಸ್ಸು ನೋಯಿಸಿದ್ರೆ, ಅಜ್ಞಾನದಲ್ಲಿ ನಾನು ಮಾಡಿದ್ದೀನಿ, ಆದ್ರಿಂದ ನನಗೆ ಕ್ಷಮೆಯನ್ನು ಕೊಡಿ. ಕ್ಷಮ ಮೋಕ್ಷಮ ಅಂತ ಕ್ಷಮೆಯನ್ನು ಕೇಳಬೇಕು. ಇದೇ ರೀತಿ ಮತ್ತೆ ಕೇಳ್ಬೇಕು. ಹೋದ ಜನ್ಮದಾದ್ರೂ ಸರಿ, ಈ ಜನ್ಮದಲ್ಲಾದ್ರೂ ಸರಿ, ಗತ ಜನ್ಮದಲ್ಲಾದ್ರೂ ಸರಿ, ತಾಯಿ ಗರ್ಭದಲ್ಲಿದ್ದಾಗ ಯಾರಾದ್ರೂ ನನಗೆ ಕಷ್ಟ ಕೊಟ್ಟಿದ್ರೆ ಆಗ್ಲಿ, ದುಃಖ ಕೊಟ್ಟಿದ್ರೆ ಆಗ್ಲಿ, ಮನಸ್ಸು ನೋಯಿಸಿದ್ದೇ ಆಗ್ಲಿ, ಹತ್ಯೆ ಮಾಡಿದ್ದೇ ಆಗ್ಲಿ, ನಾನು ಸಹ ಎಲ್ಲರನ್ನೂ ಕ್ಷಮಿಸಿದ್ದೀನಿ. ನನಗೆ ಯಾರ್ಯಾರು ನೋವು ಕೊಟ್ಟಿರ್ತಾರಲ್ಲ ಅವ್ರನ್ನೆಲ್ಲರನ್ನೂ ಕ್ಷಮಿಸಿದೀನಿ ಅಂತ ಕ್ಷಮಿಸ್ಬೇಕು, ಕ್ಷಮೆನೂ ಕೇಳ್ಬೇಕು, ಎರಡನ್ನೂ ಮಾಡ್ಬೇಕು. ಗರ್ಭದಲ್ಲಿದ್ದಾಗ ತಾಯಿ ಮಾಡಿದ್ದು ಪಾಪನು ಮಗುವಿಗೆ ಹಾಳಾಗಿರುತ್ತಂತೆ. ಪುಣ್ಯನೂ ಬರುತ್ತೆ, ಪಾಪನೂ ಬರುತ್ತೆ. ಎರಡಕ್ಕೂ ನಾವು ಆಧಾರಾಗಿರ್ತೀವಿ. ಅದಕ್ಕೆ ಅದನ್ನು ಕೇಳ್ಕೊಂಡಾಗ ಅದನ್ನು ಜೊತೆಗೆ ದಗ್ಧ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಸಪ್ಪ ಸರ್ ಮಾತಾಡಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಈ ಧ್ಯಾನದಲ್ಲಿ ಕುಂತಾಗ ಧ್ಯಾನದ ಅನುಭವ ಏನು ಕಾಣೋದಿಲ್ಲಲ್ಲ, ಏನ್ ಮಾಡೋದು ಮೇಡಮ್? ಏನು ಕಾಣದ್ ಬೇಡ ಮೇಡಮ್ ಸರ್. ಯಾಕೆ ಕಾಣ್ಬೇಕು ಸರ್? ಕಾಣ್ಲೇಬೇಕು ಅಂತಿದ್ಯಾ? ನಮಗೇನು ಕಾಣಿಸ್ತಾ ಇಲ್ಲ ಸರ್. ನನಗೂ ಏನು ಕಾಣಿಸೋದಿಲ್ಲ, ನನ್ಗೇನು ಕಾಣಿಸ್ತಾ ಇಲ್ಲ. ನಾನು ಯಾವಾಗ್ಲೂ ಆನಂದವಾಗಿರ್ತೀನಿ, ಅದೇ ನನಗೆ ಖುಷಿ. ಆನಂದದಲ್ಲೇ ಭಗವಂತ ಇದ್ದಾನೆ, ಸಂತೋಷದಲ್ಲೇ ಭಗವಂತ ಇದ್ದಾನೆ.
ಅಲ್ವಾ? ಕಾಣ್ಲೇಬೇಕು ಅಂತೇನಿಲ್ಲ ಸರ್. ಒಂದಿನ ಅದನ್ನು ಕಾಣ್ಲೇಬೇಕು ಅಂತ ನಿಮ್ಮ ತಪನೆ ಇದ್ರೆ ನಿಮ್ಮ ಧ್ಯಾನ ಸಾಧನೆ ಜಾಸ್ತಿ ಮಾಡ್ತಾ ಹೋಗ್ರಿ. ನಿಮ್ಮಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀರಾ ಅದು ಚೇಂಜ್ ಮಾಡ್ಕೊಳ್ತಾ ಹೋಗ್ರಿ, ಬದಲಾವಣೆ ಮಾಡ್ತಾ ಹೋಗ್ರಿ ಸರ್. ನಮ್ಮ ದಿನನಿತ್ಯದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಎಷ್ಟೊಂದು ಜ್ಞಾನ ತಗೊಳ್ತೀರಲ್ಲ, ನನ್ನ ತಪ್ಪುಗಳೇನೋ ತಿದ್ಕೊಳ್ತಾ ಹೋಗ್ಬೇಕು. ಧ್ಯಾನ ಸಾಧನೆ ಮಾಡ್ತಾ ಹೋಗಿ. ಕಾಣಿಸ್ಬೇಕು ಅಂದ್ರೆ ಕಾಣಿಸುತ್ತೆ. ನಿಮ್ಮ ತಪ್ಪನೆ ಹೆಂಗಿರುತ್ತೋ, ನಿಮ್ಮ ಸಾಧನೆ ಹೆಂಗಿರುತ್ತೋ ಅದ್ರ ಮೇಲೆ ಆಧಾರವಾಗುತ್ತೆ. ನಿಮಗೇನೇ ನೋಡ್ಬೇಕು ಅಂತಿದ್ರೆ ಆ ತರ ಸಾಧನೆನೂ ಇರ್ಬೇಕು ನಮ್ಗೆ. ನಮ್ಮ ನಡೆಯಲ್ಲಿ ನುಡಿಯಲ್ಲಿ ಒಂದು ಒಳಗೆ ಹೊರಗೆ ಶುದ್ಧಿ ಇರ್ಬೇಕು. ಕಾಯ ವಾಚ ಮನಸ ಪರಿಶುದ್ಧವಾಗಿ ಇದ್ದಾಗ ನುಡಿಯೋದೊಂದು ನಡೆಯೋದೊಂದು ಮಾಡಬಾರ್ದು, ನಡೆಯೋದೊಂದು ನುಡಿಯೋದೊಂದು. ಏನ್ ಹೇಳ್ತಿರೋ ಅದನ್ನೇ ಮಾಡ್ಬೇಕು, ಇಲ್ಲದ್ರೆ ಮಾಡಬಾರ್ದು. ಇವತ್ತು ಹೋಗಿ ಯಾರಿಗಾದ್ರೂ ನಾನು ಏನಾದ್ರೂ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಕೊಟ್ಟು ಬಿಡ್ಬೇಕು. ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬಿಡ್ಬೇಕು. ಏನೇ ಆಗ್ಲಿ ಹೇಳಿದ್ದನ್ನ ಮಾಡ್ಬೇಕು. ನಾ ಮಾಡ್ದಂಗೆ ಇದ್ರೆ ಹೇಳದೊಂದು ಮಾಡೋದೊಂದು ಮಾಡಿದ್ರೆ ನಮ್ಮ ಧ್ಯಾನ ಸಾಧನೆ ಕಟ್ ಆಗುತ್ತೆ, ಸಕ್ಸಸ್ ಆಗಲ್ಲ. ನೀವ್ ಏನ್ ಅನ್ಕೊಂಡಿರ್ತೀರೋ ಅದನ್ನ ನಾವು ಮಾಡಕ್ಕಾಗಲ್ಲ. ಯಾವಾಗ್ಲೂ ಶುದ್ಧವಾಗಿರ್ಬೇಕು, ಸತ್ಯನೇ ನುಡಿಬೇಕು. ನಮ್ಮ ಕೈಲಾದಷ್ಟು ಯಾರು ನೊಂದಿರ್ತಾರೋ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ಬೇಕು. ನಿಮ್ಮ ದುಡ್ಡಿನ ಸಹಾಯವಾಗಿ ಆಗ್ಲಿಲ್ಲ ಆದ್ರೂ ಒಂದು ಸಾಂತ್ವನದ ಮಾತುಗಳನ್ನ ಆಡ್ಬೇಕು. ಇಂಥ ಧ್ಯಾನದ ಬಗ್ಗೆ ಹೇಳ್ಬೇಕು. ಕೊನೆಗೊಂದು ಬುಕ್ಸ್ಗಳನ್ನ ಅವರಿಗೆ ತಲುಪಿಸೋದಾದ್ರೂ ಮಾಡ್ಬೇಕು. ಇಲ್ಲ ಅವ್ರಿಗೆ ಏನು ಕೊರತೆ ಇದೆ, ಬೇರೆ ಯಾರಿಂದನಾದ್ರೂ ಅವರಿಗೆ ಆ ಸಹಾಯವನ್ನು ಮಾಡ್ಲಿಕ್ಕೆ ಆಗುತ್ತಾ ಅಂತದನ್ನ ಮಾಡ್ಬೇಕು. ಯಾವಾಗ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತಿರೋ, ಯಾವಾಗ ಧ್ಯಾನ ಸಾಧನೆ ಜಾಸ್ತಿ ಮಾಡ್ತಾ ಹೋಗ್ತಿರೋ, ಯಾವಾಗ ಕೆಟ್ಟದಗಳನ್ನೆಲ್ಲ ಬಿಟ್ಬಿಟ್ಟು ಒಳ್ಳೆಗಳನ್ನ ಅಳವಡಿಸ್ಕೊಂತ ಹೋಗ್ಬೇಕು. ಈ ಧ್ಯಾನನೇ ಹಂಗೆ ಅಲ್ವಾ ಮಾಸ್ಟರ್ಸ್? ಏನ್ ಬೇಕೋ ಅದನ್ನ ಆಗ್ತಾ ಹೋಗುತ್ತೆ. ಕರೆಕ್ಟಾಗಿ ನೀವು ಮಾಡಿದ್ದೆ ಆದ್ರೆ ಏನ್ ಬೇಡವೋ ಅದನ್ನ ತೆಗಿತಾ ಹೋಗುತ್ತೆ. ಅವಾಗ್ಲೇ ಗೊತ್ತಾಗ್ತಾ ಹೋಗುತ್ತೆ ನನ್ನ ಧ್ಯಾನ ಸಾಧನೆ ಕರೆಕ್ಟ್ ಆಗಿದೆಯೋ ಇಲ್ವೋ, ನಾನು ಮುಂದೆ ಹೋಗ್ತಾ ಇದ್ದೇನೆ ಅಂತ ನೀವು ಮಾಡ್ತಾ ಹೋಗ್ಬೇಕು. ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಅದೇ ನಮ್ಮ ನರೇಂದ್ರ ಸರ್ ಬಂದಾಗ ಹೇಳ್ತಾ ಇದ್ರು, ಕಾಣಿಸಿದ್ರೆ ಗುಡ್ಡು, ಏನು ಕಾಣಿಸಿಲ್ಲ ಅಂದ್ರೆ ವೆರಿ ವೆರಿ ಗುಡ್ಡು ಅಂತ ಹೇಳ್ತಾ ಇದ್ರು. ಕಾಣಿಸ್ಲೇಬೇಕಂತ ಏನು ಇಲ್ಲ ಸರ್. ನಿಮ್ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂಡಿದೀನಿ. ದಯವಿಟ್ಟು ಕ್ಷಮೆ ಇರ್ಲಿ. ನಮ್ ಕಾರ್ಯಕ್ರಮ 4:30ಕ್ಕೆ ಹೆಂಡ್ ಆಗ್ಬೇಕಿತ್ತು, ಈಗಾಗ್ಲೇ 4:50 ಆಗಿದೆ ಮ್ಯಾಮ್. ನಮ್ ಮಾಸ್ಟರ್ಸ್ ತುಂಬಾ ಕ್ವಶನ್ಸ್ ಇದೆ ಮ್ಯಾಮ್. ನಿಮ್ದು ಮುಂದಿನ ತಿಂಗಳಿಗೆ ಒಂದು ಕ್ಲಾಸ್ ಕಂಟಿನ್ಯೂ ಆಗ್ಬೇಕು ಮೇಡಮ್. ನಿಮ್ಮಿಂದ ನಿಮ್ಮ ಅನುಭವ ನಮ್ಗೆಲ್ಲ ಬೇಕು ಮ್ಯಾಮ್. ಮುಂದಿನ ತಿಂಗಳಿಗೆ ನಿಮ್ ಕ್ಲಾಸ್ ಒಂದು ಖಂಡಿತ ಬರ್ಲಿ ಅಂತ ಈ ಕಾರ್ಯಕ್ರಮ ಟೈಮ್ ಆಗಿರೋದ್ರಿಂದ ನಿಮ್ಮಲ್ಲೂ ಸಹ ಕ್ಷಮೆ ಕೇಳ್ತಾ ಇದ್ದೀನಿ ಮ್ಯಾಮ್. ನಾವು ಅರ್ಜೆಂಟ್ ಕಾರ್ಯಕ್ರಮ 4:30ಕ್ಕೆ ಎಂಡ್ ಆಗ್ಬೇಕಿತ್ತು, ಈಗ 4:50 ಆಗಿದೆ. ಸಾರಿ ಕೇಳ್ತಾ ಎಲ್ಲಾ ಮಾಸ್ಟರ್ಸ್ ಹತ್ರನೂ ಅಷ್ಟೇ, ನೆಕ್ಸ್ಟ್ ಕ್ಲಾಸ್ಗೆ ಮೇಡಮ್ ಬಂದೇ ಬರ್ತಾರೆ. ಅವ್ರ ಹತ್ರ ನಿಮ್ದು ಏನೇ ಕ್ವಶನ್ಸ್ ಇದ್ರು ಸಹ ಕೇಳ್ಕೊಬಹುದು, ಆನ್ಸರ್ ಮಾಡ್ತಾರೆ ಅಂತ. ಮೇಡಮ್ ತುಂಬಾ ಚೆನ್ನಾಗಿ ನಿಮ್ಮ ಅನುಭವ ಮತ್ತೆ ನೀವು ಎಷ್ಟು ವರ್ಷ ನಿಮ್ದು ಅನುಭವ ಮತ್ತೆ ಕರ್ಮಚಕ್ರ ಅಂದ್ರೆ ಏನು ಅಂತ ಮತ್ತೆ ಮಾಸ್ಟರ್ಸ್ಗೆ ಎಲ್ಲಾ ಕ್ವಶನ್ಸ್ಗೂ ಸಹ ನೀವು ಆನ್ಸರ್ ಮಾಡಿದೀರಮ್ಮ. ಇನ್ನು ನಮ್ಮ ಮಾಸ್ಟರ್ದು ಇತ್ತು ಹ್ಯಾಂಡ್ ರೈಸ್, ಆದ್ರೆ ಕಾರ್ಯಕ್ರಮ ಸಂಪನ್ನ ಮಾಡ್ಬೇಕಾಗಿರೋದ್ರಿಂದ ನೆಕ್ಸ್ಟ್ ಬಂದಾಗ ಇವರೆಲ್ರಿಗೂ ಸಹ ನಿಮ್ ಕಡೆಯಿಂದ ಉತ್ತರ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಮುಂದಿನ ತಿಂಗಳು ಸಹ ನಿಮ್ ಕ್ಲಾಸ್ ಬರ್ಲಿ ಅಂತ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರಿಗೂ ಅನಂತ ಕೋಟಿ ಪ್ರಣಾಮಗಳು, ಧನ್ಯವಾದಗಳು. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ಸ್, ಇಲ್ಲಿ ತನಕ ನೀವು ಸಹ ಸಾವಧಾನದಿಂದ ಎಲ್ಲವನ್ನ ಮೇಡಮ್ ಅನುಭವವನ್ನ ಹಂಚ್ಕೊಂಡಿದ್ದೀರಾ. ನಿಮ್ಮ ಕ್ವಶನ್ ಆನ್ಸರ್ಸ್ ಸಹ ಹೇಳ್ಕೊಂಡು ಎಲ್ಲ ಒಳ್ಳೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಇಲ್ಲಿ ತನಕ ತಾಳ್ಮೆಯಿಂದ ನೀವು ಸಹ ಕೇಳಿದ್ದೀರಾ ಮಾಸ್ಟರ್ಸ್. ನಿಮ್ಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ವೇದಿಕೆಯನ್ನ ನಿರ್ಮಾಣ ಮಾಡ್ಕೊಟ್ಟಿರ್ತಕ್ಕಂಥ ನಮ್ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಅವರ ಸಿಬ್ಬಂದಿ ವರ್ಗದವರು ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು.